ಪ್ರಾಪರ್ಟಿ ಫ್ರಾಡ್, ಆಸ್ತಿ ವಂಚನೆಯಿಂದ ನಿಮ್ಮ ಹಕ್ಕು ಹೇಗೆ ಉಳಿಸಿಕೊಳ್ಳಬೇಕು? ಇಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಾವಿರಾರು ಕುಟುಂಬಗಳು ಪ್ರಾಪರ್ಟಿ ಫ್ರಾಡ್ ಕಾರಣದಿಂದ ತಮ್ಮ ಪಿತ್ರಾರ್ಜಿತ ಆಸ್ತಿ ಮತ್ತು ಕುಟುಂಬದ ಹಕ್ಕುಗಳನ್ನು ಕಳೆದುಕೊಳ್ಳುತ್ತಿವೆ. ಬಹಳ ಜನರಿಗೆ ಫ್ರಾಡ್ ಗೊತ್ತಾಗುವುದು RTC ಚೇಂಜ್ ಆದ ನಂತರ, ಸೀಕ್ರೆಟ್ ಸೇಲ್ ಡೀಡ್ ಆದ ನಂತರ, ಲೇಔಟ್ ಡೆವಲಪ್ಮೆಂಟ್ ಆದ ನಂತರ, ಕೋರ್ಟ್ ನೋಟಿಸ್ ಬಂದ ನಂತರ. ಅಷ್ಟರಲ್ಲಾಗಲೇ ಸಿಚುವೇಶನ್ ಡೇಂಜರಸ್ ಆಗಿರುತ್ತದೆ. ಸ್ನೇಹಿತರೆ, ಇದು ಕೇವಲ ಒಂದು ವಿಡಿಯೋ ಅಲ್ಲ, ನಿಮ್ಮ ಆಸ್ತಿಯ ರಕ್ಷಣೆಗೆ ಒಂದು ಕಾನೂನು ಕವಚ. ಪಾರ್ಟ್ 10ರಲ್ಲಿ ನಾನು ಹಂಚಿಕೊಳ್ಳುತ್ತಿರುವ ಈ ಮಾಹಿತಿಗಳು ನಿಮ್ಮ ಜಂಟಿ ಕುಟುಂಬ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಂ ಸಂಪಾದಿತ ಆಸ್ತಿಯನ್ನು ಫ್ರಾಡ್, ಫೇಕ್ ಡಾಕ್ಯುಮೆಂಟ್ಸ್, ಇಲ್ಲಿಗಲ್ ಮುಟೇಷನ್ ಮತ್ತು ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ಗಳಿಂದ ರಕ್ಷಿಸಲು ಅತ್ಯಂತ ಮಹತ್ವವಾದವು. ಆದ್ದರಿಂದ ಈ ವಿಡಿಯೋವನ್ನು ಹತ್ತಿರದಲ್ಲಿ ನೋಡಬೇಡಿ, ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಸಮಯ ಇಲ್ಲದಿದ್ದರೆ ಈಗಲೇ ಸೇವ್ ಅಥವಾ ಡೌನ್ಲೋಡ್ ಮಾಡಿಕೊಂಡು ನಂತರ ಶಾಂತವಾಗಿ ಕೇಳಿ. ಕೆಲಸದ ಒತ್ತಡ ಇದ್ದರೆ FM ರೇಡಿಯೋ ತರಹ ಕೇಳಿ. ಇಂದು ಕೇಳುವ ಒಂದು ಕಾನೂನು ಮಾಹಿತಿ ನಾಳೆ ನಿಮ್ಮ ಕುಟುಂಬದ ಆಸ್ತಿಯನ್ನು ಉಳಿಸಬಹುದು. ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಈಗಲೇ JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಸ್ನೇಹಿತರು ಮತ್ತು ಸಂಬಂಧಿಕರಿಗೂ ಶೇರ್ ಮಾಡಿ. ನೆನಪಿರಲಿ, ಆಸ್ತಿ ಕಳೆದುಕೊಂಡ ನಂತರ ಕಾನೂನು ಹುಡುಕುವುದಕ್ಕಿಂತ ಆಸ್ತಿ ಉಳಿಸಿಕೊಳ್ಳಲು ಮೊದಲೇ ಕಾನೂನು ತಿಳಿದುಕೊಳ್ಳೋದು ಉತ್ತಮ. ಪಾರ್ಟ್ 9ರಲ್ಲಿ ನಾವು ಲಿಮಿಟೇಷನ್, ಫ್ರಾಡ್ ಕನ್ಸೀಲ್ಮೆಂಟ್ ಮತ್ತು ನಾಲೆಡ್ಜ್ ಡೇಟ್ ಬಗ್ಗೆ ಪ್ರಾಕ್ಟಿಕಲಿ ನೋಡಿದೆವು. ಈಗ ಪ್ರಾಪರ್ಟಿ ಫ್ರಾಡ್ನಿಂದ ಅಂದರೆ ಆಸ್ತಿ ವಂಚನೆಯಿಂದ ನಿಮ್ಮ ರೈಟ್ಸ್ ಅಂದರೆ ನಿಮ್ಮ ಹಕ್ಕು ಹೇಗೆ ಪ್ರೊಟೆಕ್ಟ್ ಮಾಡಿಕೊಳ್ಳುತ್ತೀರಾ, ಅಂದರೆ ರಕ್ಷಣೆ ಹೇಗೆ ಯಾವ ರೀತಿ ಮಾಡಿಕೊಳ್ಳಬೇಕು ಅನ್ನೋದನ್ನ ಈ ಪಾರ್ಟ್ 10ರಲ್ಲಿ ನೋಡೋಣ. ಪ್ರಾಪರ್ಟಿ ಫ್ರಾಡ್ ಅಂದರೇನು? ಇದು ಮುಖ್ಯವಾದ ಪ್ರಶ್ನೆ. ಪ್ರಾಪರ್ಟಿ ಫ್ರಾಡ್ ಅಂದರೇನು? ಮೊದಲಿಗೆ ಒಂದೊಂದೇ ನೋಡಿಕೊಂಡು ಹೋಗೋಣ. ಫೇಕ್ ಡಾಕ್ಯುಮೆಂಟ್ಸ್. ಪ್ರಾಪರ್ಟಿ ಫ್ರಾಡ್ನಲ್ಲಿ ಮೊದಲಿಗೆ ಕಾಣುವಂಥದ್ದು ನಮಗೆ ಫೇಕ್ ಡಾಕ್ಯುಮೆಂಟ್ಸ್, ನಕಲಿ ದಾಖಲೆಗಳ ಮೋಸ. ಸ್ನೇಹಿತರೆ, ನಿಮ್ಮ ತಾತ, ಅಪ್ಪ ಅಥವಾ ಕುಟುಂಬದವರು ಎಂದಿಗೂ ಮಾಡದ ದಾಖಲೆ ಒಂದು ದಿನ ಕೋರ್ಟಿನಲ್ಲಿ ಅಥವಾ ಸಬ್ ರಿಜಿಸ್ಟ್ರ್ ಆಫೀಸಿನಲ್ಲಿ ನಿಮ್ಮ ಮುಂದೆ ಬಂದರೆ, ಇದು 30 ವರ್ಷಗಳ ಹಿಂದೆ ಮಾಡಿದ ಪಾರ್ಟಿಷನ್ ಡೀಡ್, ಇದು ನಿಮ್ಮ ತಂದೆ ಮಾಡಿದ ರಿಲೀಸ್ ಡೀಡ್, ಇದು ನಿಮ್ಮ ಕುಟುಂಬದ GPA ಎಂದು ತೋರಿಸಬಹುದು. ಆದರೆ ವಾಸ್ತವದಲ್ಲಿ ಆ ದಾಖಲೆ ಸಂಪೂರ್ಣ ನಕಲಿಯಾಗಿರಬಹುದು. ಜಂಟಿ ಕುಟುಂಬದ ಆಸ್ತಿಗಳಲ್ಲಿ ಕೆಲವರು ಹೆಣ್ಣು ಮಕ್ಕಳ ಹಕ್ಕು ಕಸಿದುಕೊಳ್ಳಲು, ಸಹೋದರರ ಪಾಲು ತಪ್ಪಿಸಲು ಅಥವಾ ಸಂಪೂರ್ಣ ಆಸ್ತಿಯನ್ನು ತಮ್ಮದಾಗಿಸಿಕೊಳ್ಳಲು ನಕಲಿ ವಿಭಾಗ ಪತ್ರ, ನಕಲಿ ಒಪ್ಪಿಗೆ ಪತ್ರ, ನಕಲಿ ವಂಶವೃಕ್ಷ, ನಕಲಿ GPA ಮತ್ತು ನಕಲಿ ಸೇಲ್ ಡೀಡ್ ಸೃಷ್ಟಿಸುವ ಪ್ರಕರಣಗಳು ಕಂಡುಬರುತ್ತವೆ. ಸಾಮಾನ್ಯ ಜನರು ದಾಖಲೆ ಇದೆ, ಆದರೆ ಅದು ನಿಜ ಎಂದು ನಂಬಿಬಿಡುತ್ತಾರೆ. ಆದರೆ ಕಾನೂನಿನ ಪ್ರಕಾರ ಕೇವಲ ದಾಖಲೆ ಇರುವುದೇ ಸಾಕಾಗುವುದಿಲ್ಲ. ಅದರ ಮೂಲ, ಸಹಿ, ಸಾಕ್ಷಿದಾರರು, ನೋಂದಣಿ ವಿವರಗಳು, RTC ಮುಟೇಷನ್ ಮತ್ತು ಇತರ ದಾಖಲೆಗಳೊಂದಿಗೆ ಅದರ ಹೊಂದಾಣಿಕೆ ಪರಿಶೀಲಿಸಬೇಕು. ಆದ್ದರಿಂದ ಯಾವಾಗಲೂ ದಾಖಲೆ ಇದೆ ಎನ್ನುವುದಕ್ಕಿಂತ ದಾಖಲೆ ನಿಜವೇ ಎನ್ನುವ ಪ್ರಶ್ನೆ ಕೇಳುವುದು ಅತ್ಯಂತ ಮುಖ್ಯ. ನೆನಪಿರಲಿ, ನಕಲಿ ದಾಖಲೆ ಎಷ್ಟೇ ಹಳೆಯದಾಗಿರಲಿ, ಎಷ್ಟೇ ಬಲವಾಗಿ ತೋರಿಸಿದರೂ ಸತ್ಯವಾದ ಸಾಕ್ಷಿ ಮತ್ತು ಕಾನೂನು ಪರಿಶೀಲನೆ ಮುಂದೆ ಅದು ಉಳಿಯುವುದಿಲ್ಲ. ಮತ್ತೊಮ್ಮೆ ನೆನಪಿರಲಿ, ನಕಲಿ ದಾಖಲೆ ಎಷ್ಟೇ ಹಳೆಯದಾಗಿರಲಿ, ಎಷ್ಟೇ ಬಲವಾಗಿ ತೋರಿಸಿದರೂ ಸತ್ಯವಾದ ಸಾಕ್ಷಿ ಮತ್ತು ಕಾನೂನು ಪರಿಶೀಲನೆ ಮುಂದೆ ಅದು ಉಳಿಯುವುದಿಲ್ಲ. ಎರಡನೆಯದು ಫೋರ್ಜ್ಡ್ ಸಿಗ್ನೇಚರ್. ವಂಚನೆ ದಾಖಲೆಗಳಲ್ಲಿ ಎರಡನೆಯದು ಫೋರ್ಜ್ಡ್ ಸಿಗ್ನೇಚರ್, ನಕಲಿ ಸಹಿಗಳ ಮೋಸ. ಸ್ನೇಹಿತರೆ, ನಿಮ್ಮ ಸಹಿ ಹಾಕದೆ ನಿಮ್ಮ ಜಮೀನು ಮಾರಾಟವಾಗಬಹುದಾ? ಇನ್ನೊಮ್ಮೆ, ನಿಮ್ಮ ಸಹಿ ಹಾಕದೆ ನಿಮ್ಮ ಜಮೀನು ಮಾರಾಟವಾಗಬಹುದಾ? ನಿಮ್ಮ ಅಪ್ಪ, ತಾತ ಅಥವಾ ಕುಟುಂಬದ ಸದಸ್ಯರು ಎಂದಿಗೂ ಸಹಿ ಮಾಡದ ದಾಖಲೆ ಮೇಲೆ ಅವರ ಹೆಸರಿನ ಸಹಿ ಕಾಣಿಸಿದರೆ ಇದೇ ಫೋರ್ಜ್ಡ್ ಸಿಗ್ನೇಚರ್ ಫ್ರಾಡ್. ಜಂಟಿ ಕುಟುಂಬ ಆಸ್ತಿ ಪ್ರಕರಣಗಳಲ್ಲಿ ಕೆಲವರು ಹೆಣ್ಣು ಮಕ್ಕಳ ಹಕ್ಕು ಕಸಿದುಕೊಳ್ಳಲು, ಸಹೋದರರ ಪಾಲು ಮರೆಮಾಡಲು ಅಥವಾ ಸಂಪೂರ್ಣ ಆಸ್ತಿಯನ್ನು ತಮ್ಮದಾಗಿಸಿಕೊಳ್ಳಲು ನಕಲಿ ಸಹಿಗಳನ್ನು ಬಳಸಿ ಸೇಲ್ ಡೀಡ್, ಪಾರ್ಟಿಷನ್ ಡೀಡ್, GPA,
ರಿಲೀಸ್ ಡೀಡ್ ಅಥವಾ ಅಫಿಡವಿಟ್ಗಳನ್ನು ಸೃಷ್ಟಿಸುತ್ತಾರೆ. ಕೆಲವೊಮ್ಮೆ ಬ್ಲ್ಯಾಂಕ್ ಪೇಪರ್ ಮೇಲೆ ಪಡೆದ ಸಹಿಯ ಹಳೆಯ ಸಹಿಯನ್ನು ದುರುಪಯೋಗಪಡಿಸಿಕೊಂಡು ಇನ್ನೂ ಕೆಲವೊಮ್ಮೆ ಮೃತ ವ್ಯಕ್ತಿಯ ಹೆಸರಿನಲ್ಲಿಯೇ ನಕಲಿ ಸಹಿ ಹಾಕಿ ದಾಖಲೆಯನ್ನು ಸೃಷ್ಟಿಸುತ್ತಾರೆ. ಸಾಮಾನ್ಯ ಜನರು ಸಹಿ ಇದೆ ಅಂದ್ರೆ ನಿಜವಾಗಿರಬೇಕು ಎಂದು ನಂಬುತ್ತಾರೆ. ಆದರೆ ಕೋರ್ಟ್ ಕೇವಲ ಸಹಿ ನೋಡೋದಿಲ್ಲ, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ರಿಪೋರ್ಟ್ ನೋಡುತ್ತದೆ, ವಿಟ್ನೆಸ್ ಎವಿಡೆನ್ಸ್ ನೋಡುತ್ತದೆ, ರಿಜಿಸ್ಟ್ರೇಷನ್ ರೆಕಾರ್ಡ್ಸ್ ನೋಡುತ್ತದೆ, ಮತ್ತೆ ಫಿಂಗರ್ ಪ್ರಿಂಟ್ಸ್ ಎವಿಡೆನ್ಸ್ ಅನ್ನು ನೋಡುತ್ತದೆ ಹಾಗೂ ಸುತ್ತಮುತ್ತಲಿನ ಪರಿಸ್ಥಿತಿಗಳನ್ನು ಪರಿಶೀಲಿಸುತ್ತದೆ. ನಿಮ್ಮ ಸಹಿ ಕುಟುಂಬದ ಸದಸ್ಯರ ಸಹಿಯನ್ನು ನಕಲಿ ಮಾಡಿ ಆಸ್ತಿ ವ್ಯವಹಾರ ನಡೆದಿದ್ದರೆ ಅದು ಗಂಭೀರ ಮೋಸವಾಗಿದ್ದು BNS 2023 ಅಡಿಯಲ್ಲಿ ಫೋರ್ಜರಿ, ಚೀಟಿಂಗ್ ಮತ್ತು ಫೋರ್ಜ್ಡ್ ಡಾಕ್ಯುಮೆಂಟ್ ಬಳಕೆಯ ಅಪರಾಧಗಳು ಅನ್ವಯವಾಗಬಹುದು. ನೆನಪಿರಲಿ, ಸಹಿ ಇದ್ದರೆ ಸಾಕು ಅನ್ನೋದು ಕಾನೂನು ಅಲ್ಲ, ಸಹಿ ನಿಜವೇ ಅನ್ನೋದೇ ಕೋರ್ಟ್ ಮುಂದೆ ಅತ್ಯಂತ ಮುಖ್ಯವಾದ ಪ್ರಶ್ನೆ. ಮತ್ತೊಮ್ಮೆ, ಸೀಕ್ರೆಟ್ ಸೇಲ್ ಡೀಡ್ಸ್ ಗುಟ್ಟಾಗಿ ಮಾಡುವ ಮಾರಾಟದ ಮೋಸ. ಇದು ಮೂರನೆಯದು. ವಂಚನೆ ದಾಖಲೆಗಳಲ್ಲಿ ಸೀಕ್ರೆಟ್ ಸೇಲ್ ಡೀಡ್ಸ್ ಮಾಡುವಂಥದ್ದು, ಗುಟ್ಟಾಗಿ ಮಾಡುವ ಮಾರಾಟದ ಮೋಸ. ಸ್ನೇಹಿತರೆ, ಒಂದು ದಿನ RTC ತೆಗೆದಾಗ ಅಥವಾ ಕೋರ್ಟ್ ನೋಟಿಸ್ ಬಂದಾಗ ನಿಮಗೆ ಗೊತ್ತಾಗುತ್ತದೆ ಈ ಜಮೀನು ಈಗಾಗಲೇ ಮಾರಾಟ ಆಗಿದೆ. ಸೇಲ್ ಡೀಡ್ 3 ವರ್ಷಗಳ ಹಿಂದೆಯೇ ರಿಜಿಸ್ಟರ್ ಆಗಿದೆ, ಆದರೆ ನಮಗೆ ಯಾರೂ ಹೇಳಿರಲಿಲ್ಲ. ಇದೇ ಸೀಕ್ರೆಟ್ ಸೇಲ್ ಡೀಡ್ ಫ್ರಾಡ್. ಜಂಟಿ ಕುಟುಂಬ ಆಸ್ತಿಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುವ ಮೋಸದ ವಿಧಾನವಾಗಿದೆ. ಒಬ್ಬ ಕುಟುಂಬದ ಸದಸ್ಯ ಅಥವಾ ಸಹಪಾಲುದಾರ ಇತರ ಹಕ್ಕುದಾರರಿಗೆ ತಿಳಿಸದೆ, ಅವರ ಒಪ್ಪಿಗೆ ಪಡೆಯದೆ ಅವರ ಅಥವಾ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ಮರೆಮಾಡಿ ಗುಟ್ಟಾಗಿ ಸೇಲ್ ಡೀಡ್ ಮಾಡಿಬಿಡುತ್ತಾನೆ. ನಂತರ RTC ಮುಟೇಷನ್ ಅಥವಾ EC ಎನ್ಕಮ್ನೆಸ್ ಸರ್ಟಿಫಿಕೇಟ್ ನೋಡಿದಾಗ ಮಾತ್ರ ಸತ್ಯ ಹೊರಬರುತ್ತದೆ. ಕೆಲವೊಮ್ಮೆ ಪರ್ಚೇಸರ್ ಕೂಡ ಸಂಪೂರ್ಣ ಸತ್ಯ ತಿಳಿಯದೆ ಹಣ ಕೊಟ್ಟಿರಬಹುದು, ಇನ್ನು ಕೆಲವೊಮ್ಮೆ ಎಲ್ಲವನ್ನು ತಿಳಿದುಕೊಂಡೇ ವ್ಯವಹಾರ ಮಾಡಿರಬಹುದು. ಇಂತಹ ಸಂದರ್ಭಗಳಲ್ಲಿ ಕೋರ್ಟ್ ಮುಖ್ಯವಾಗಿ ನೋಡೋದು ಆಸ್ತಿ ಜಂಟಿ ಕುಟುಂಬದ ಆಸ್ತಿಯೇ, ಮಾರಾಟ ಮಾಡಿದ ವ್ಯಕ್ತಿಗೆ ಸಂಪೂರ್ಣ ಹಕ್ಕು ಇದೆಯೇ, ಇತರ ವಾರಸುದಾರರ ಹಕ್ಕುಗಳೇನು, ಲೀಗಲ್ ನೆಸೆಸಿಟಿ ಇದೆಯೇ, ಕನ್ಸೆಂಟ್ ಇದೆಯೇ ಎಂಬುದನ್ನು. ನೆನಪಿರಲಿ, ರಿಜಿಸ್ಟರ್ಡ್ ಸೇಲ್ ಡೀಡ್ ಇದ್ದರೆ ಮಾತ್ರ ಅದು ಎಲ್ಲರ ಮೇಲೂ ಕಡ್ಡಾಯವಾಗಿ ಮಾನ್ಯವಾಗುತ್ತದೆ ಎಂದು ಅರ್ಥವಲ್ಲ. ಜಂಟಿ ಕುಟುಂಬದ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಅಥವಾ ಸಹಪಾಲುದಾರರ ಹಕ್ಕುಗಳಿರುವ ಆಸ್ತಿಯಲ್ಲಿ ಗುಟ್ಟಾಗಿ ಮಾಡಿದ ಮಾರಾಟವನ್ನು ಕೋರ್ಟಿನಲ್ಲಿ ಪ್ರಶ್ನಿಸುವ ಅವಕಾಶ ಅನೇಕ ಸಂದರ್ಭಗಳಲ್ಲಿ ಇರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಆಸ್ತಿ ಹಕ್ಕುದಾರರು ನಿಯಮಿತವಾಗಿ RTC ಮುಟೇಷನ್ ಮತ್ತು ECಗಳನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಏಕೆಂದರೆ ಬಹಳ ಜನರಿಗೆ ಆಸ್ತಿ ಮಾರಾಟವಾಗಿರೋದು ಗೊತ್ತಾಗೋದು ಮಾರಾಟವಾದ ದಿನವಲ್ಲ, ವರ್ಷಗಳ ನಂತರ. ಮತ್ತೊಂದು ವಂಚನೆಯ ಒಂದು ಪ್ರಕರಣ ಎಂದರೆ ಇಲ್ಲಿಗಲ್ ಮುಟೇಷನ್, ಅಕ್ರಮ ಮುಟೇಷನ್ನ ಮೋಸ. ಸ್ನೇಹಿತರೆ, ಬಹಳ ಜನರಿಗೆ RTCನಲ್ಲಿ ಹೆಸರು ಬಂದಿದೆ ಅಂದ್ರೆ ಆಸ್ತಿ ನನ್ನದು ಅನ್ನುವ ತಪ್ಪು ಕಲ್ಪನೆ ಇರುತ್ತದೆ. ಆದರೆ ಒಂದು ದಿನ RTC ತೆರೆದಾಗ ನಿಮ್ಮ ಹೆಸರು ಕಾಣದೆ ಸಂಬಂಧಿಕರ ಅಥವಾ ಬೇರೆ ವ್ಯಕ್ತಿಯ ಹೆಸರು ಕಾಣಿಸಿದಾಗಲೇ ಬಹಳ ಜನರಿಗೆ ಮೊದಲ ಬಾರಿಗೆ ಮುಟೇಷನ್ ಆಗಿರೋದು ಗೊತ್ತಾಗುತ್ತದೆ. ಜಂಟಿ ಕುಟುಂಬ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಹಾಗೂ ಕುಟುಂಬದ ವಿವಾದಗಳಿರುವ ಜಮೀನುಗಳಲ್ಲಿ ಕೆಲವರು ನಕಲಿ ದಾಖಲೆಗಳನ್ನು ಗುಟ್ಟಾಗಿ ಮಾಡಿದ ಸೇಲ್ ಡೀಡ್ಗಳು, ಸುಳ್ಳು ಅಫಿಡವಿಟ್ಗಳು ಅಥವಾ ತಪ್ಪು ಮಾಹಿತಿಗಳ ಆಧಾರದ ಮೇಲೆ ರೆವೆನ್ಯೂ ಆಫೀಸಿನಲ್ಲಿ ಮುಟೇಷನ್ ಮಾಡಿಸಿಕೊಳ್ಳುತ್ತಾರೆ. ನಂತರ ವರ್ಷಗಳ ಕಾಲ ನಿಜವಾದ ಹಕ್ಕುದಾರರಿಗೆ ಇದರ ಬಗ್ಗೆ ತಿಳಿಯದೇ ಇರುತ್ತದೆ. ಲೋನ್, ಕೋರ್ಟ್ ಕೇಸ್, ಸರ್ವೆ ಅಥವಾ RTC ಪರಿಶೀಲನೆ ಸಮಯದಲ್ಲಿ ಮಾತ್ರ ಸತ್ಯ ಹೊರಗೆ ಬರುತ್ತದೆ. ಆದರೆ ಒಂದು ಪ್ರಮುಖ ಕಾನೂನು ಸತ್ಯ ಏನೆಂದರೆ, ಮುಟೇಷನ್ ಎಂಟ್ರಿ ಅಥವಾ RTCಯಲ್ಲಿ ಹೆಸರು ಬಂದ ಮಾತ್ರಕ್ಕೆ ಮಾಲೀಕತ್ವ ಸಾಬೀತಾಗುವುದಿಲ್ಲ. ರೆವೆನ್ಯೂ ರೆಕಾರ್ಡ್ಸ್ ಕೇವಲ ಆಡಳಿತಾತ್ಮಕ ಉದ್ದೇಶಕ್ಕಾಗಿ ಇರುತ್ತದೆ. ನಿಜವಾದ ಮಾಲೀಕತ್ವವನ್ನು ಸೇಲ್ ಡೀಡ್, ಪಾರ್ಟಿಷನ್ ಡೀಡ್, ಸಕ್ಸೆಷನ್ ರೈಟ್ಸ್, ಪೊಸಿಷನ್ ಮತ್ತು ಕಾನೂನು ದಾಖಲೆಗಳು ನಿರ್ಧರಿಸುತ್ತವೆ. ಆದ್ದರಿಂದ RTC ಹಠಾತ್ ಬದಲಾಗಿರುವುದು, ಮುಟೇಷನ್ ನೋಟಿಸ್ ಬಂದಿಲ್ಲದಿರುವುದು, ಕುಟುಂಬದವರಿಗೆ ಮಾಹಿತಿ ಇಲ್ಲದಿರುವುದು, ಸೇಲ್ ಡೀಡ್ ಇಲ್ಲದೆ ಮುಟೇಷನ್ ಆಗಿರುವುದು, ಹೆಣ್ಣು ಮಕ್ಕಳ ಹೆಸರು ತೆಗೆದು ಹಾಕಿರುವುದು ಅಥವಾ ಸರ್ವೆ ನಂಬರ್ ನಲ್ಲಿ ವ್ಯತ್ಯಾಸ ಇರುವುದು ಕಂಡು ಬಂದರೆ ತಕ್ಷಣ ಮುಟೇಷನ್ ಎಕ್ಸ್ಟ್ರಾಕ್ಟ್, RTC, ಮುಟೇಷನ್ MR ರಿಜಿಸ್ಟರ್, ಸೇಲ್ ಡೀಡ್ ಮತ್ತು EC ಪರಿಶೀಲಿಸಬೇಕು.
ನೆನಪಿರಲಿ, ಬಹಳ ಜನರು ಆಸ್ತಿ ಕಳೆದುಕೊಳ್ಳುವುದು ಕೋರ್ಟಿನಲ್ಲಿ ಅಲ್ಲ, RTC ಮತ್ತು ಮುಟೇಶನ್ ಅನ್ನು ವರ್ಷಗಳ ಕಾಲ ಪರಿಶೀಲಿಸದ ಕಾರಣದಿಂದ. ಒಂದು ಅಕ್ರಮ ಮುಟೇಶನ್ ವರ್ಷಗಳ ನಂತರ ದೊಡ್ಡ ಆಸ್ತಿ ವಿವಾದ ಮತ್ತು ಕೋರ್ಟ್ ಹೋರಾಟಕ್ಕೆ ಕಾರಣವಾಗಬಹುದು. ಸ್ನೇಹಿತರೆ, ಮತ್ತೊಂದು ನಕಲಿ ದಾಖಲೆ ಎಂದರೆ ಫೇಕ್ GPA. ನಕಲಿ GPA, ಜನರಲ್ ಆಫ್ ಪವರ್ ಆಫ್ ಅಟಾರ್ನಿ, ಮೋಸದಿಂದ ಮಾಡಿಕೊಂಡಂತಹ GPA. ಸ್ನೇಹಿತರೆ, ಬಹಳ ಜನರು ತಮ್ಮ ಕುಟುಂಬದವರು, ಸಂಬಂಧಿಕರು ಅಥವಾ ಸ್ನೇಹಿತರನ್ನು ನಂಬಿ ಒಂದು ಸಣ್ಣ ಕೆಲಸಕ್ಕೆ ಸಹಿ ಬೇಕು ಎಂದು ಹೇಳಿದಾಗ ದಾಖಲೆಗಳನ್ನು ಸರಿಯಾಗಿ ಓದದೆ ಸಹಿ ಮಾಡಿಬಿಡುತ್ತಾರೆ. ಕೆಲವು ವರ್ಷಗಳ ನಂತರ ಅವರಿಗೆ ದೊಡ್ಡ ಶಾಕ್ ಕಾದಿರುತ್ತದೆ. ನನ್ನ ಜಮೀನು ಮಾರಾಟ ಆಗಿದೆ, ನನ್ನ ಹೆಸರಿನ ಆಸ್ತಿ ಬೇರೆ ವ್ಯಕ್ತಿಗೆ ಹೆಸರಿಗೆ ಹೋಗಿದೆ, ನಾನು ಯಾರಿಗೂ ಮಾರಾಟ ಮಾಡಲು ಅಧಿಕಾರ ಕೊಟ್ಟಿಲ್ಲ ಎಂದು. ಇಂತಹ ಸಂದರ್ಭಗಳಲ್ಲಿ ಬಹಳ ಬಾರಿ ಕಾಣಿಸಿಕೊಳ್ಳುವುದು ಫೇಕ್ GPA ಫ್ರಾಡ್. ಕೆಲವರು ಬ್ಲ್ಯಾಂಕ್ ಪೇಪರ್ ಮೇಲೆ ಪಡೆದ ಸಹಿಯನ್ನು ದುರುಪಯೋಗಿಸಿಕೊಳ್ಳುತ್ತಾರೆ. ಕೆಲವರು ನಕಲಿ ಸಹಿ ಹಾಕಿ GPA ಸೃಷ್ಟಿಸಿಕೊಳ್ಳುತ್ತಾರೆ. ಇನ್ನು ಕೆಲವರು ಸೀಮಿತ ಅಧಿಕಾರದ GPA ಅನ್ನು ಸಂಪೂರ್ಣ ಆಸ್ತಿ ಮಾರಾಟದ ಅಧಿಕಾರ ಇದೆ ಎಂದು ಸುಳ್ಳಾಗಿ ಬಳಸುತ್ತಾರೆ. ಜಂಟಿ ಕುಟುಂಬದ ಆಸ್ತಿಗಳಲ್ಲಿ ಹೆಣ್ಣು ಮಕ್ಕಳ ಹಕ್ಕು ಮರೆಮಾಡಲು, ವಾರಸುದಾರರ ಒಪ್ಪಿಗೆ ಇಲ್ಲದೆ ಆಸ್ತಿ ಮಾರಾಟ ಮಾಡಲು ಅಥವಾ ಸಂಪೂರ್ಣ ಆಸ್ತಿಯನ್ನು ಕಬಳಿಸಲು ಫೇಕ್ GPAಗಳನ್ನು ಬಳಸುವ ಪ್ರಕರಣಗಳು ಕಂಡುಬರುತ್ತವೆ. ಸಾಮಾನ್ಯ ಜನರು GPA ಅಂದರೆ ಎಲ್ಲವೂ ಕಾನೂನುಬದ್ಧ ಎಂದು ಭಾವಿಸುತ್ತಾರೆ. ಆದರೆ ಕೋರ್ಟ್ ಯಾವಾಗಲೂ GPA ನಿಜವೇ, ಅದನ್ನು ಯಾರು ಕೊಟ್ಟರು, ಯಾವ ಅಧಿಕಾರ ಕೊಟ್ಟರು, ರಿಜಿಸ್ಟ್ರೇಷನ್ ಆಗಿದೆಯೇ, ಅದರ ಆಧಾರದ ಮೇಲೆ ನಡೆದ ವ್ಯವಹಾರಗಳು ಕಾನೂನುಬದ್ಧವೇ ಎಂಬುದನ್ನು ಪರಿಶೀಲಿಸುತ್ತದೆ. ಆದ್ದರಿಂದ GPA ಆಧಾರದ ಮೇಲೆ ಯಾವುದೇ ಆಸ್ತಿ ವ್ಯವಹಾರ ಮಾಡುವ ಮೊದಲು GPAಯ ಸರ್ಟಿಫೈಡ್ ಕಾಪಿ, ರಿಜಿಸ್ಟ್ರೇಷನ್ ಡೀಟೇಲ್ಸ್, ಎಕ್ಸಿಕ್ಯೂಟಿವ್ ಡೀಟೇಲ್ಸ್ ಹಾಗೂ ಅದರಲ್ಲಿರುವ ಅಧಿಕಾರಗಳ ಮಿತಿಯನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ. ನೆನಪಿರಲಿ, GPA ಇದೆ ಎಂದರೆ ಆಸ್ತಿ ಕಾನೂನುಬದ್ಧವಾಗಿ ಮಾರಾಟವಾಗಿದೆ ಎನ್ನುವುದಲ್ಲ. GPA ನಿಜವೇ ಅನ್ನುವುದೇ ಮೊದಲ ಪರಿಶೀಲಿಸಬೇಕಾದ ಪ್ರಶ್ನೆ. ಸ್ನೇಹಿತರೆ, ಮತ್ತೊಂದು ವಂಚನೆಯ ಪ್ರಕರಣ ಎಂದರೆ ಐಡನ್ ಪಾರ್ಟೇಷನ್, ಗುಟ್ಟಾಗಿ ಮಾಡಿದ ವಿಭಾಗದ ಮೋಸ. ಸ್ನೇಹಿತರೆ, ಜಂಟಿ ಕುಟುಂಬದ ಆಸ್ತಿಯಲ್ಲಿ ನಡೆಯುವ ಅತ್ಯಂತ ಅಪಾಯಕಾರಿ ಮೋಸಗಳಲ್ಲಿ ಒಂದೇ ಐಡನ್ ಪಾರ್ಟೇಷನ್ ಫ್ರಾಡ್. ಒಂದು ದಿನ RTC, ಮುಟೇಶನ್ ಅಥವಾ ಕೋರ್ಟ್ ಕೇಸ್ ಸಮಯದಲ್ಲಿ ನಿಮಗೆ ಗೊತ್ತಾಗುತ್ತದೆ, ಈ ಕುಟುಂಬದಲ್ಲಿ ವರ್ಷಗಳ ಹಿಂದೆಯೇ ಪಾರ್ಟೇಷನ್ ಆಗಿದೆ ಅಂತ, ಈ ಜಮೀನು ಈಗಾಗಲೇ ಹಂಚಿಕೆ ಆಗಿದೆ ಅಂತೆ, ನಿನ್ನ ಪಾಲು ಆಗಲೇ ಕೊಟ್ಟಿದ್ದೇವೆ ಅಂತೆ. ಆದರೆ ವಾಸ್ತವದಲ್ಲಿ ನಿಮಗೆ ಯಾವುದೇ ಮಾಹಿತಿ ಇರುವುದಿಲ್ಲ, ಯಾವುದೇ ಸಭೆ ನಡೆದಿರುವುದಿಲ್ಲ, ನಿಮ್ಮ ಒಪ್ಪಿಗೆ ಪಡೆದಿರುವುದಿಲ್ಲ, ಕೆಲವೊಮ್ಮೆ ನಿಮ್ಮ ಸಹಿಯೂ ಇರುವುದಿಲ್ಲ. ಜಂಟಿ ಕುಟುಂಬ ಆಸ್ತಿಗಳಲ್ಲಿ ಕೆಲವರು ಹೆಣ್ಣು ಮಕ್ಕಳ ಹಕ್ಕು ತಪ್ಪಿಸಲು, ಸಹೋದರರ ಪಾಲು ಕಸಿದುಕೊಳ್ಳಲು ಹಾಗೂ ಸಂಪೂರ್ಣ ಆಸ್ತಿಯನ್ನು ತಮ್ಮದಾಗಿಸಿಕೊಳ್ಳಲು ಗುಟ್ಟಾಗಿ ಪಾರ್ಟೇಷನ್ ಡೀಡ್ ಸೃಷ್ಟಿಸುವುದು, ನಕಲಿ ಫ್ಯಾಮಿಲಿ ಅರೇಂಜ್ಮೆಂಟ್ ತೋರಿಸುವುದು ಅಥವಾ ರೆವೆನ್ಯೂ ರೆಕಾರ್ಡ್ಸ್ನಲ್ಲಿ ಹಂಚಿಕೆ ಆಗಿರುವಂತೆ ದಾಖಲೆ ಮಾಡಿಸುವುದು ಕಂಡುಬರುತ್ತದೆ. ನಂತರ ವರ್ಷಗಳ ಕಾಲ ನಿಜವಾದ ಹಕ್ಕುದಾರರಿಗೆ ಇದರ ಬಗ್ಗೆ ತಿಳಿಯದೆ ಕೋರ್ಟ್ ಮುಂದೆ ಇಂತಹ ಪ್ರಕರಣ ಬಂದಾಗ ನಿಜವಾಗಿಯೂ ಪಾರ್ಟೇಷನ್ ನಡೆದಿತ್ತೇ, ಎಲ್ಲ ಹಕ್ಕುದಾರರ ಒಪ್ಪಿಗೆ ಇದೆಯೇ, ಪೊಸಿಷನ್ ಪ್ರತ್ಯೇಕವಾಗಿತ್ತೇ, ರೆವೆನ್ಯೂ ರೆಕಾರ್ಡ್ಸ್ ಏನು ಹೇಳುತ್ತವೆ, ವಿಟ್ನೆಸ್ ಯಾರು ಎಂಬುದನ್ನು ಪರಿಶೀಲಿಸುತ್ತದೆ. ಸಾಮಾನ್ಯ ಜನರು ದಾಖಲೆಯಲ್ಲಿ ಪಾರ್ಟೇಷನ್ ಇದೆ ಅಂದರೆ ನಿಜವಾಗಿಯೇ ವಿಭಾಗ ಆಗಿರಬೇಕು ಎಂದು ನಂಬಬಾರದು. ಪಾರ್ಟೇಷನ್ ನಿಜವಾಗಿಯೇ ನಡೆದಿದೆಯೇ ಅಥವಾ ಕೇವಲ ದಾಖಲೆಗಳಲ್ಲಿ ಮಾತ್ರ ಸೃಷ್ಟಿಸಲಾಗಿದೆಯೇ ಎಂಬುದನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ. ನೆನಪಿರಲಿ, ಬಹಳ ಜನರು ತಮ್ಮ ಪಾಲಿನ ಆಸ್ತಿ ಕಳೆದುಕೊಳ್ಳುವುದು ಕೋರ್ಟ್ ತೀರ್ಪಿನಿಂದಲ್ಲ, ವರ್ಷಗಳ ಕಾಲ ಅವರಿಗೆ ಗೊತ್ತಿಲ್ಲದೆ ನಡೆದ ಐಡನ್ ಪಾರ್ಟೇಷನ್ ಕಾರಣದಿಂದ. ಸ್ನೇಹಿತರೆ, ಮತ್ತೊಂದು ವಂಚನೆಯ ಪ್ರಕರಣ ಅಂದರೆ ಡಬಲ್ ರಿಜಿಸ್ಟ್ರೇಷನ್, ಒಂದೇ ಆಸ್ತಿಯನ್ನು 2 ಬಾರಿ ನೋಂದಣಿ ಮಾಡುವ ಮೋಸ. ಸ್ನೇಹಿತರೆ, ನೀವು ಒಂದು ಜಮೀನು ಅಥವಾ ಮನೆ ಖರೀದಿಸಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲ ದಾಖಲೆಗಳು ನಿಮ್ಮ ಹೆಸರಿನಲ್ಲಿವೆ ಎಂದು ನೆಮ್ಮದಿಯಿಂದ ಇದ್ದೀರಿ. ಆದರೆ ಕೆಲವು ವರ್ಷಗಳ ನಂತರ ಕೋರ್ಟ್ ನೋಟಿಸ್ ಅಥವಾ ರೆವೆನ್ಯೂ ಆಫೀಸಿನಿಂದ ಮಾಹಿತಿ ಬರುತ್ತದೆ, ಈ ಜಮೀನು ಇನ್ನೊಬ್ಬರ ಹೆಸರಿನಲ್ಲೂ ರಿಜಿಸ್ಟ್ರೇಷನ್ ಆಗಿದೆ, ಒಂದೇ ಆಸ್ತಿಗೆ 2 ಸೇಲ್ಡೀಡುಗಳಿವೆ, 2 ಜನ ಮಾಲೀಕತ್ವ ಹೇಳುತ್ತಿದ್ದಾರೆ. ಇದೇ ಡಬಲ್ ರಿಜಿಸ್ಟ್ರೇಷನ್ ಫ್ರಾಡ್. ಕೆಲ ಸಂದರ್ಭಗಳಲ್ಲಿ
ಒಬ್ಬ ವ್ಯಕ್ತಿ ಒಂದೇ ಆಸ್ತಿಯನ್ನು ಮೊದಲಿಗೆ ಒಬ್ಬರಿಗೆ ಮಾರಾಟ ಮಾಡಿ ನಂತರ ಅದೇ ಆಸ್ತಿಯನ್ನು ಮತ್ತೊಬ್ಬರಿಗೆ ಮತ್ತೆ ಮಾರಾಟ ಮಾಡಿರುತ್ತಾನೆ. ಇನ್ನು ಕೆಲವೊಮ್ಮೆ ಸರ್ವೆ ನಂಬರ್, ಎಕ್ಸ್ಟೆಂಟ್ ಅಥವಾ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ನಲ್ಲಿ ಗೊಂದಲ ಸೃಷ್ಟಿಸಿ ಒಂದೇ ಆಸ್ತಿಗೆ ಎರಡು ಬೇರೆ ಬೇರೆ ರಿಜಿಸ್ಟ್ರೇಷನ್ಗಳನ್ನು ಮಾಡಲಾಗುತ್ತದೆ. ಜಂಟಿ ಕುಟುಂಬದ ಆಸ್ತಿಗಳಲ್ಲಿ ಕುಟುಂಬದ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯ, ಗುಟ್ಟಾಗಿ ಮಾಡಿದ ಸೇಲ್ ಡೀಡ್ ಅಥವಾ ನಕಲಿ ದಾಖಲೆಗಳ ಕಾರಣದಿಂದ ಇಂತಹ ಮೋಸಗಳು ನಡೆಯಬಹುದು. ಸಾಮಾನ್ಯ ಜನರು ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಸಾಕು ಎಂದು ನಂಬುತ್ತಾರೆ. ಆದರೆ ಕೋರ್ಟ್ ಯಾವಾಗಲೂ ನೋಡೋದು ಮೊದಲು ಸೇಲ್ ಡೀಡ್ ಯಾವುದು, ಯಾರ ಮೊದಲು ಹಕ್ಕು ಪಡೆದರು, ಪೊಸಿಷನ್ ಯಾರ ಬಳಿ ಇದೆ, ಪರ್ಚೇಸರ್ ಬೋನಾಫೈಡ್ ಆಗಿದ್ದಾನಾ ಹಾಗೂ ದಾಖಲೆಗಳ ನಿಜಸ್ಥಿತಿ ಏನು ಎಂಬುದನ್ನು. ಆದ್ದರಿಂದ ಯಾವುದೇ ಆಸ್ತಿ ಖರೀದಿಸುವ ಮೊದಲು ಎನ್ಕಂಬ್ರೆನ್ಸಿಂಗ್ ಸರ್ಟಿಫಿಕೇಟ್, ಇಸಿ, ಆರ್ಟಿಸಿ, ಮುಟೇಷನ್, ಇಂದಿನ ಸೇಲ್ ಡೀಡ್ಗಳು ಹಾಗೂ ಸಬ್ ರಿಜಿಸ್ಟರ್ ಆಫೀಸ್ ದಾಖಲೆಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು. ನೆನಪಿರಲಿ, ರಿಜಿಸ್ಟ್ರೇಷನ್ ಆಗಿರೋದೇ ಅಂತಿಮ ಸತ್ಯವಲ್ಲ. ಕೆಲವೊಮ್ಮೆ ಒಂದೇ ಆಸ್ತಿಗೆ ಎರಡು ರಿಜಿಸ್ಟ್ರೇಷನ್ಗಳು ನಡೆದಿರುವುದು ವರ್ಷಗಳ ನಂತರ ಬೆಳಕಿಗೆ ಬರುತ್ತದೆ. ಆಗ ಪ್ರಾರಂಭವಾಗುವುದು ದೀರ್ಘ ಕೋರ್ಟ್ ಹೋರಾಟ. ಈ ಮೂಲಕ ಪ್ರಾಪರ್ಟಿ ರೈಟ್ಸ್ಗಳನ್ನು ಅಂದರೆ ಈ ಮೇಲ್ಕಂಡ ನಾವು ಏನು ನೋಡಿದಿರಿ ಪ್ರಕರಣಗಳನ್ನ, ಆ ಪ್ರಕರಣ ಮೂಲಕ ನಮ್ಮ ಪ್ರಾಪರ್ಟಿ ರೈಟ್ಸ್ ಅಂದರೆ ನಮ್ಮ ಆಸ್ತಿ ಹಕ್ಕುಗಳನ್ನು ಕಸಿದುಕೊಳ್ಳುವ ಪ್ರಯತ್ನಗಳನ್ನು ಪ್ರಾಪರ್ಟಿ ಫ್ರಾಡ್ ಅಂತ ಕರೆಯುತ್ತೀರಿ. ಆ ರೀತಿಯಾಗಿ ಮೇಲ್ಕಂಡಂತೆ ಪ್ರಾಪರ್ಟಿ ಫ್ರಾಡ್ ಆದ ಪ್ರಕರಣಗಳು ಕರ್ನಾಟಕದಲ್ಲಿ ಸಾವಿರಾರು ಪ್ರಕರಣಗಳಿವೆ. ಸ್ನೇಹಿತರೆ, ಫ್ರಾಡ್ ಸಾಮಾನ್ಯವಾಗಿ ಯಾವಾಗ ಗೊತ್ತಾಗುತ್ತದೆ, ವಂಚನೆ ಸಾಮಾನ್ಯವಾಗಿ ಯಾವಾಗ ಗೊತ್ತಾಗುತ್ತದೆ, ಇದರ ಬಗ್ಗೆ ತಿಳಿಯೋಣ. ಪಾರ್ಟಿಷನ್ ಡಿಸ್ಪ್ಯೂಟ್ ಬಂದಾಗ ಈ ವಂಚನೆ ಗೊತ್ತಾಗುತ್ತದೆ. ಸ್ನೇಹಿತರೆ, ಬಹುತೇಕ ಪ್ರಾಪರ್ಟಿ ಫ್ರಾಡ್ಗಳು ನಡೆದ ದಿನವೇ ಗೊತ್ತಾಗುವುದಿಲ್ಲ. ಕುಟುಂಬದವರು ಒಟ್ಟಿಗೆ ಇದ್ದಾಗ, ಯಾರು ದಾಖಲೆಗಳನ್ನು ಪರಿಶೀಲಿಸದೇ ಇರುವಾಗ ಅಥವಾ ನಮ್ಮವರೇ ಅಲ್ವಾ ಎಂಬ ನಂಬಿಕೆ ಇರುವಾಗ ಎಲ್ಲವೂ ಸರಿಯಾಗಿರುವಂತೆ ಕಾಣುತ್ತದೆ. ಆದರೆ ಒಂದು ದಿನ ಪಾರ್ಟಿಷನ್ ಡಿಸ್ಪ್ಯೂಟ್ ಆರಂಭವಾದಾಗ, ತಮ್ಮ ಪಾಲು ಕೇಳಿದಾಗ ಅಥವಾ ಕೋರ್ಟಿನಲ್ಲಿ ಪಾರ್ಟಿಷನ್ ಸೂಟ್ ಹಾಕಿದಾಗ ಮಾತ್ರ ನಿಜವಾದ ಸತ್ಯಗಳು ಹೊರಬರುತ್ತವೆ. ಆಗ ಆರ್ಟಿಸಿ ಬದಲಾಗಿರುವುದು, ಗುಟ್ಟಾಗಿ ಸೇಲ್ ಡೀಡ್ ಆಗಿರುವುದು, ಫೇಕ್ ಜಿಪಿ ಸೃಷ್ಟಿಸಿರುವುದು, ವುಮೆನ್ ಏಡ್ಸ್ ಹಕ್ಕು ಮರೆಮಾಚೆ ಮಾಡಿರುವುದು, ಇಲ್ಲಿಗಲ್ ಮುಟೇಷನ್ ಮಾಡಿಸಿರುವುದು ಅಥವಾ ನಕಲಿ ಪಾರ್ಟಿಷನ್ ಡೀಡ್ ಬಳಸಿರುವುದು ಬೆಳಕಿಗೆ ಬರುತ್ತದೆ. ನೆನಪಿರಲಿ, ಬಹಳ ಜನರಿಗೆ ಫ್ರಾಡ್ ಗೊತ್ತಾಗೋದು ಆಸ್ತಿ ಮಾರಾಟದ ದಿನವಲ್ಲ, ತಮ್ಮ ಪಾಲಿನ ಹಕ್ಕು ಕೇಳಲು ಹೋದ ದಿನ. ಅದಕ್ಕಾಗಿಯೇ ಪಾರ್ಟಿಷನ್ ಡಿಸ್ಪ್ಯೂಟ್ಗಳು ಅನೇಕ ವರ್ಷಗಳಿಂದ ಮರೆಮಾಚಿದ ಪ್ರಾಪರ್ಟಿ ಫ್ರಾಡ್ಗಳನ್ನು ಹೊರಗೆ ತರುವ ಪ್ರಮುಖ ಕಾರಣವಾಗಿದೆ. ಕೋರ್ಟ್ ಮತ್ತೆ ಇನ್ನೊಮ್ಮೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಕೋರ್ಟ್ ಸಮನ್ಸ್ ಬಂದಾಗ. ಸ್ನೇಹಿತರೆ, ಬಹಳ ಜನರಿಗೆ ತಮ್ಮ ಆಸ್ತಿಯ ಮೇಲೆ ಫ್ರಾಡ್ ನಡೆದಿರೋದು ದಾಖಲೆಯ ಸೃಷ್ಟಿಯಾದ ದಿನ ಗೊತ್ತಾಗೋದಿಲ್ಲ. ವರ್ಷಗಳ ಕಾಲ ಎಲ್ಲವೂ ಸರಿಯಾಗಿದೆ ಎಂದು ಭಾವಿಸಿ ನೆಮ್ಮದಿಯಾಗಿರುತ್ತಾರೆ. ಆದರೆ ಒಂದು ದಿನ ಕೋರ್ಟಿನಿಂದ ಸಮನ್ಸ್ ಬಂದಾಗ ಅವರ ಜೀವನದ ಅತಿ ದೊಡ್ಡ ಶಾಕ್ ಎದುರಾಗುತ್ತದೆ. ಆಗ ಮಾತ್ರ ತಮ್ಮ ಜಮೀನಿನ ಬಗ್ಗೆ ಕೇಸ್ ನಡೆದಿರುವುದು, ಗುಟ್ಟಾಗಿ ಸೇಲ್ ಡೀಡ್ ಆಗಿರೋದು, ಆರ್ಟಿಸಿ ಅಥವಾ ಮುಟೇಷನ್ ಬದಲಾಗಿರೋದು, ಫೇಕ್ ಜಿಪಿಎ ಬಳಸಿರುವುದು, ವುಮೆನ್ ಏಡ್ಸ್ ಮರೆ ಮಾಚಿರುವುದು ಅಥವಾ ನಕಲಿ ದಾಖಲೆಗಳ ಆಧಾರದ ಮೇಲೆ ವ್ಯವಹಾರ ನಡೆದಿರುವುದು ಗೊತ್ತಾಗುತ್ತದೆ. ಕೆಲವೊಮ್ಮೆ ವ್ಯಕ್ತಿಯ ಹೆಸರನ್ನೇ ಕೇಸ್ನಲ್ಲಿ ಪಾರ್ಟಿ ಆಗಿ ಸೇರಿಸಿರುತ್ತಾರೆ. ಆದರೆ ಅವರಿಗೆ ಅದುವರೆಗೂ ಯಾವುದೇ ಮಾಹಿತಿ ಇರುವುದಿಲ್ಲ. ನೆನಪಿರಲಿ, ಬಹಳ ಜನರಿಗೆ ಪ್ರಾಪರ್ಟಿ ಫ್ರಾಡ್ ಗೊತ್ತಾಗೋದು ರಿಜಿಸ್ಟ್ರೇಷನ್ ಆಫೀಸಿನಲ್ಲಿ ಅಲ್ಲ, ರೆವೆನ್ಯೂ ಆಫೀಸಿನಲ್ಲಿ ಅಲ್ಲ, ಕೋರ್ಟ್ ಸಮನ್ಸ್ ಕೈಗೆ ಬಂದ ದಿನ. ಆದ್ದರಿಂದ ಕೋರ್ಟ್ ನೋಟಿಸ್ ಅಥವಾ ಸಮನ್ಸ್ ಅನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಒಂದು ಸಮನ್ಸ್ ವರ್ಷಗಳಿಂದ ಮರೆಮಾಚಿದ ಆಸ್ತಿಯ ಮೋಸದ ಸತ್ಯವನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸಬಹುದು. ಮತ್ತೊಂದು ಪ್ರಕರಣ ಎಂದರೆ ಇಸಿ, ಎನ್ಕಂಬ್ರೆನ್ಸಿಂಗ್ ಸರ್ಟಿಫಿಕೇಟ್ ತೆಗೆದಾಗ. ಸ್ನೇಹಿತರೆ, ಬಹಳ ಜನರು ವರ್ಷಗಳ ಕಾಲ ತಮ್ಮ ಆಸ್ತಿ ಸುರಕ್ಷಿತವಾಗಿದೆ ಎಂದು ಭಾವಿಸುತ್ತಾರೆ. ಆದರೆ ಒಂದು ದಿನ ಲೋನ್ ಪಡೆಯಲು, ಜಮೀನು ಮಾರಾಟ ಮಾಡಲು ಅಥವಾ ಕೋರ್ಟ್ ಕೇಸ್ ಸಲುವಾಗಿ ಇಸಿ, ಎನ್ಕಂಬ್ರೆನ್ಸಿಂಗ್ ಸರ್ಟಿಫಿಕೇಟ್ ತೆಗೆದಾಗ ಅವರಿಗೆ ದೊಡ್ಡ ಶಾಕ್ ಕಾದಿರುತ್ತದೆ. ಆಗ ಮಾತ್ರ ತಮ್ಮ ಜಮೀನಿನ ಮೇಲೆ ಗುಟ್ಟಾಗಿ ಸೇಲ್ ಡೀಡ್ ಆಗಿರುವುದು, ಮಾರ್ಟ್ಗೇಜ್ ಆಗಿರುವುದು, ಜಿಪಿಎ ಆಧಾರಿತ ವ್ಯವಹಾರ ನಡೆದಿರುವುದು, ರಿಲೀಸ್ ಡೀಡ್ ಅಥವಾ ಇತರ ರಿಜಿಸ್ಟ್ರೇಷನ್ ಎಂಟ್ರೀಸ್ ದಾಖಲಾಗಿರುವುದು ಗೊತ್ತಾಗುತ್ತದೆ. ಕೆಲವೊಮ್ಮೆ ಕುಟುಂಬದ ಸದಸ್ಯರು ಅಥವಾ ಸಂಬಂಧಿಕರು ಆಸ್ತಿ ವ್ಯವಹಾರ ನಡೆಸಿದ್ದರೂ ನಿಜವಾದ ಹಕ್ಕುದಾರರಿಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ನೆನಪಿರಲಿ, ಆರ್ಟಿಸಿಯಲ್ಲಿ ಎಲ್ಲವೂ ಸರಿಯಾಗಿದೆ ಎಂದು ಕಾಣಿಸಿದರೂ
ಇಸಿನಲ್ಲಿ ಅನೇಕ ವರ್ಷಗಳಿಂದ ಮರೆಮಾಚಿದ ವ್ಯವಹಾರಗಳು ಕಾಣಿಸಬಹುದು. ಅದಕ್ಕಾಗಿಯೇ ಪ್ರಾಪರ್ಟಿ ಫ್ರಾಡ್ಗಳಲ್ಲಿ ಬಹಳಷ್ಟು ಪ್ರಕರಣಗಳು ಇಸಿ ತೆಗೆದ ನಂತರವೇ ಬೆಳಕಿಗೆ ಬರುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ಆಸ್ತಿ ಹಕ್ಕುದಾರರು ನಿಯಮಿತವಾಗಿ ಇಸಿ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಪಡೆಯುವುದು ಅತ್ಯಂತ ಮುಖ್ಯ. ಏಕೆಂದರೆ ಒಂದು ಇಸಿ ಎಂಟ್ರಿ ವರ್ಷಗಳಿಂದ ಗೊತ್ತಿರದ ಆಸ್ತಿ ಮೋಸದ ಸತ್ಯವನ್ನು ಬಹಿರಂಗಪಡಿಸಬಹುದು. ಮತ್ತೊಂದು ಪ್ರಕರಣ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಲೇಔಟ್ ಡೆವಲಪ್ಮೆಂಟ್ ಸಮಯದಲ್ಲಿ. ಸ್ನೇಹಿತರೆ, ಬಹಳ ಜನರಿಗೆ ತಮ್ಮ ಆಸ್ತಿಯ ಮೇಲೆ ನಡೆದಿರುವ ಫ್ರಾಡ್ ವರ್ಷಗಳ ಕಾಲ ಗೊತ್ತಾಗುವುದೇ ಇಲ್ಲ. ಆದರೆ ಒಂದು ದಿನ ಲೇಔಟ್ ಡೆವಲಪ್ಮೆಂಟ್, ಸೈಟ್ ಫಾರ್ಮೇಷನ್, ರೋಡ್ ಫಾರ್ಮೇಷನ್ ಅಥವಾ ಲ್ಯಾಂಡ್ ಕನ್ವರ್ಷನ್ ಪ್ರಕ್ರಿಯೆ ಆರಂಭವಾದಾಗ ನಿಜವಾದ ಸತ್ಯಗಳು ಒಂದೊಂದಾಗಿ ಹೊರಬರಲು ಆರಂಭವಾಗುತ್ತವೆ. ಆಗ ಸರ್ವೆ ಮಾಡುವಾಗ ಸರ್ವೆ ನಂಬರ್ ವ್ಯತ್ಯಾಸಗಳು, ಎಕ್ಸ್ಟೆಂಟ್ ಕಡಿಮೆ ಅಥವಾ ಹೆಚ್ಚು ಇರುವ ಗುಟ್ಟಾಗಿ ಸೇಲಿಡ್ ಆಗಿರೋದು, ಮತ್ತೆ ಫೇಕ್ GPA ಬಳಸಿರೋದು, ಇಲ್ಲಿಗಲ್ ಮುಟೇಷನ್ ಮಾಡಿಸಿರೋದು, ವುಮೆನ್ ಏಡ್ಸ್ ಹಕ್ಕು ಮರೆಮಾಚಿ ಇರುವುದು ಮತ್ತು ಅಥವಾ ಒಂದೇ ಜಮೀನಿನ ಮೇಲೆ ಹಲವಾರು ಜನರು ಹಕ್ಕು ಹೇಳುತ್ತಿರುವುದು ಬೆಳಕಿಗೆ ಬರುತ್ತವೆ. ಕೆಲವೊಮ್ಮೆ ದಶಕಗಳ ಹಿಂದೆ ನಡೆದ ದಾಖಲೆಗಳು, ಸೀಕ್ರೆಟ್ ಪಾರ್ಟೇಷನ್ಗಳು ಅಥವಾ ಡಬಲ್ ರಿಜಿಸ್ಟ್ರೇಷನ್ಗಳು ಕೂಡ ಇದೇ ಸಮಯದಲ್ಲಿ ಪತ್ತೆಯಾಗುತ್ತವೆ. ನೆನಪಿರಲಿ, ಕೃಷಿ ಜಮೀನು ಇದ್ದಾಗ ಯಾರಿಗೂ ಗೊತ್ತಾಗದ ಆಸ್ತಿ ಮೋಸಗಳು ಲೇಔಟ್ ಡೆವಲಪ್ಮೆಂಟ್ ಆರಂಭವಾದಾಗ ಕ್ಷಣದಲ್ಲೇ ಬಹಿರಂಗವಾಗುತ್ತವೆ. ಏಕೆಂದರೆ ದಾಖಲೆಗಳು, ಸರ್ವೆ ರೆಕಾರ್ಡ್ಸ್, ರೆವೆನ್ಯೂ ರೆಕಾರ್ಡ್ಸ್ ಮತ್ತು ಓನರ್ಶಿಪ್ ಕ್ಲೈಮ್ಸ್ ಎಲ್ಲವೂ ಸಂಪೂರ್ಣವಾಗಿ ಪರಿಶೀಲನೆಗೆ ಒಳಗಾಗುತ್ತವೆ. ಆದ್ದರಿಂದ ಲೇಔಟ್ ಡೆವಲಪ್ಮೆಂಟ್ ಸಮಯದಲ್ಲಿ ಬಂದಿರುವ ಯಾವುದೇ ನೋಟಿಸ್, ಸರ್ವೆ ಅಥವಾ ಅಬ್ಜೆಕ್ಷನ್ ಅನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ವರ್ಷಗಳಿಂದ ಮರೆಮಾಚಿದ ಪ್ರಾಪರ್ಟಿ ಫ್ರಾಡ್ ಅನ್ನು, ಅದರ ಸತ್ಯವನ್ನು ಹೊರತರುವ ಅವಕಾಶವಾಗಿರಬಹುದು. ಮತ್ತೊಂದು ಮುಖ್ಯವಾದ ಒಂದು ಪ್ರಕರಣ ಎಂದರೆ ಲೋನ್ ಇಶ್ಯೂ ಸಮಯದಲ್ಲಿ. ಸ್ನೇಹಿತರೆ, ಬಹಳ ಜನರಿಗೆ ತಮ್ಮ ಆಸ್ತಿಯ ಮೇಲೆ ನಡೆದಿರುವ ಫ್ರಾಡ್ ವರ್ಷಗಳ ಕಾಲ ಗೊತ್ತಾಗಿರುವುದಿಲ್ಲ. ಆದರೆ ಒಂದು ದಿನ ಬ್ಯಾಂಕ್ ಲೋನ್ ಪಡೆಯಲು, ಮಾರ್ಟ್ಗೇಜ್ ಮಾಡಲು ಅಥವಾ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಬ್ಯಾಂಕ್ಗೆ ಹೋದಾಗ ನಿಜವಾದ ಸತ್ಯ ಹೊರಬರುತ್ತದೆ. ಆಗ ಮಾತ್ರ ಜಮೀನು ಈಗಾಗಲೇ ಮಾರ್ಟ್ಗೇಜ್ ಆಗಿರೋದನ್ನು, ಗುಟ್ಟಾಗಿ ಸೇಲಿಡ್ ಆಗಿರೋದನ್ನು, ಫೇಕ್ GPA ಬಳಸಿ ವ್ಯವಹಾರ ಮಾಡಿರೋದು, ಇಲ್ಲಿಗಲ್ ಮುಟೇಷನ್ ಮಾಡಿಸಿರೋದು, ಇಸಿನಲ್ಲಿ ಅಜ್ಞಾತ ಎಂಟ್ರೀಸ್ ಇರುವುದು ಅಥವಾ ಓನರ್ಶಿಪ್ ರೆಕಾರ್ಡ್ಸ್ನಲ್ಲಿ ವ್ಯತ್ಯಾಸ ಇರುವುದನ್ನು ಬ್ಯಾಂಕ್ ಪರಿಶೀಲನೆಯ ವೇಳೆ ಪತ್ತೆ ಮಾಡುತ್ತದೆ. ಕೆಲವೊಮ್ಮೆ ಕುಟುಂಬದ ಸದಸ್ಯರು ಅಥವಾ ಸಂಬಂಧಿಕರು ವರ್ಷಗಳ ಹಿಂದೆ ನಡೆಸಿದ ವ್ಯವಹಾರಗಳು ಲೋನ್ ಸ್ಕ್ರೂಟ್ನಿ ಸಮಯದಲ್ಲಿ ಮೊದಲ ಬಾರಿಗೆ ಬೆಳಕಿಗೆ ಬರುತ್ತವೆ. ನೆನಪಿರಲಿ, ಬ್ಯಾಂಕ್ ಲೋನ್ ಪ್ರೋಸೆಸ್ ಕೇವಲ ಹಣಕಾಸಿನ ಪರಿಶೀಲನೆ ಅಲ್ಲ, ಅದು ನಿಮ್ಮ ಆಸ್ತಿಯ ಕಾನೂನುಬದ್ಧ ಸ್ಥಿತಿಯ ಪರಿಶೀಲನೆಯೂ ಹೌದು. ಆದ್ದರಿಂದ ಅನೇಕ ಪ್ರಾಪರ್ಟಿ ಫ್ರಾಡ್ಗಳು ರಿಜಿಸ್ಟ್ರೇಷನ್ ಆದ ದಿನವಲ್ಲ, ಲೋನ್ ಅಪ್ಲಿಕೇಶನ್ ಮಾಡಿದ ದಿನ ಪತ್ತೆಯಾಗುತ್ತವೆ. ಒಂದು ಬ್ಯಾಂಕ್ ಅಬ್ಜೆಕ್ಷನ್ ಅಥವಾ ಲೀಗಲ್ ಒಪಿನಿಯನ್ ವರ್ಷಗಳಿಂದ ಮರೆಮಾಚಿದ ಮೋಸದ ಸಂಪೂರ್ಣ ಸತ್ಯವನ್ನು ಬಹಿರಂಗಪಡಿಸಬಹುದು. ಸ್ನೇಹಿತರೆ, ಈ ರೀತಿಯಾಗಿ ಈ ಮೇಲ್ಕಂಡ ವಂಚನೆ ಪ್ರಕರಣ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೀವು ಯಾವುದನ್ನು ವೆರಿಫೈ ಮಾಡಬೇಕೆಂಬುದರ ಬಗ್ಗೆ ಇಲ್ಲಿ ತಿಳಿಯೋಣ. ನಿಮ್ಮ ಪ್ರಾಪರ್ಟಿ ಪ್ರೊಟೆಕ್ಟ್ ಮಾಡೋದಕ್ಕೆ ರೆಗ್ಯುಲರ್ ಆಗಿ ವೆರಿಫೈ ಮಾಡಬೇಕಾದ ದಾಖಲೆಗಳು ಏನೆಂದರೆ, 1. RTC, ರೆಕಾರ್ಡ್ಸ್ ಆಫ್ ರೈಟ್ಸ್, ಟೆನೆನ್ಸಿ ಆಫ್ ಕ್ರಾಪ್ಸ್. ಇದು RTC ನಿಮ್ಮ ಜಮೀನಿನ ರೆವೆನ್ಯೂ ರೆಕಾರ್ಡ್ ಆಗಿದ್ದು, ಅದರಲ್ಲಿ ಯಾರ ಹೆಸರು ಇದೆ, ಜಮೀನಿನ ಸರ್ವೆ ನಂಬರು, ವಿಸ್ತೀರ್ಣ, ಬೆಲೆ ವಿವರಗಳು, ಮುಟೇಷನ್ ಎಂಟ್ರೀಸ್ ಎಲ್ಲ ದಾಖಲಾಗಿರುತ್ತವೆ. ನೆನಪಿನಲ್ಲಿ, RTC ಮಾಲೀಕತ್ವದ ಟೈಟಲ್ದ ಅಂತಿಮ ದಾಖಲೆ ಅಲ್ಲ. ಆದರೆ RTCಯಲ್ಲಿ ಹಠಾತ್ ಹೆಸರು ಬದಲಾವಣೆ, ವಿಸ್ತೀರ್ಣ ವ್ಯತ್ಯಾಸ ಅಥವಾ ಅನುಮಾನಾಸ್ಪದ ಎಂಟ್ರಿ ಕಂಡು ಬಂದರೆ ಅದು ಪ್ರಾಪರ್ಟಿ ಫ್ರಾಡ್ನ ಮೊದಲ ಎಚ್ಚರಿಕೆ ಆಗಿರಬಹುದು. ಆದ್ದರಿಂದ ಪ್ರತಿಯೊಬ್ಬ ಆಸ್ತಿ ಹಕ್ಕುದಾರರು ತಮ್ಮ RTCಯನ್ನು ನಿಯಮಿತವಾಗಿ ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಮತ್ತೆ ಮುಟೇಷನ್ ಎಕ್ಸ್ಟ್ರಾಕ್ಟ್, ಮುಟೇಷನ್ ಎಕ್ಸ್ಟ್ರಾಕ್ಟ್ ಎಂಬುದು ಆಸ್ತಿಯ ಹಕ್ಕು ಬದಲಾವಣೆ, ವಾರಸುದಾರಿಕೆ, ಸೇಲ್ ಡೀಡ್, ಗಿಫ್ಟ್ ಡೀಡ್, ಪಾರ್ಟೇಷನ್ ಅಥವಾ ಇತರ ವ್ಯವಹಾರಗಳ ಆಧಾರದ ಮೇಲೆ ರೆವೆನ್ಯೂ ರೆಕಾರ್ಡ್ಸ್ನಲ್ಲಿ ಮಾಡಿದ ಬದಲಾವಣೆಗಳ ಅಧಿಕೃತ ದಾಖಲೆ. ಇದರಲ್ಲಿ ಯಾರ ಹೆಸರಿಂದ ಯಾರ ಹೆಸರಿಗೆ ಆಸ್ತಿ ದಾಖಲಾಗಿದೆ ಎಂಬ ಸಂಪೂರ್ಣ ವಿವರ ಇರುತ್ತದೆ. ನೆನಪಿರಲಿ, ಬಹುತೇಕ ಪ್ರಾಪರ್ಟಿ ಫ್ರಾಡ್ಗಳು ಮೊದಲು ಮುಟೇಷನ್ ಹಂತದಲ್ಲೇ ಆರಂಭವಾಗುತ್ತವೆ. ಆದ್ದರಿಂದ ನಿಮ್ಮ ಜಮೀನಿನ ಮುಟೇಷನ್ ಎಕ್ಸ್ಟ್ರಾಕ್ಟ್ ಅನ್ನು ನಿಯಮಿತವಾಗಿ ಪರಿಶೀಲಿಸಿ. ಯಾವುದೇ ಅನುಮಾನಾಸ್ಪದ ಎಂಟ್ರೀಸ್, ಅಕ್ರಮ ಹೆಸರು ಬದಲಾವಣೆ ಅಥವಾ ನಿಮ್ಮ ಗಮನಕ್ಕೆ ಬಾರದೆ ನಡೆದ ಮುಟೇಷನ್ ಕಂಡು ಬಂದರೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳುವುದು ಅತ್ಯಂತ ಮುಖ್ಯ. ಮತ್ತೊಂದು
ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇಸಿ. ಇಸಿ ಎಂಬುದು ಆಸ್ತಿಯ ಮೇಲೆ ನಡೆದಿರುವ ಸೇಲ್ ಡೀಡ್, ಗಿಫ್ಟ್ ಡೀಡ್, ಮಾರ್ಟ್ಗೇಜ್ ರಿಲೀಸ್ ಡೀಡ್, ಪಾರ್ಟೇಷನ್ ಡೀಡ್ ಹಾಗೂ ಇತರ ನೋಂದಾಯಿತ ವ್ಯವಹಾರಗಳ ದಾಖಲೆಯನ್ನು ತೋರಿಸುವ ಪ್ರಮುಖ ದಾಖಲೆ. ಪ್ರಾಪರ್ಟಿ ಫ್ರಾಡ್ ಪತ್ತೆ ಹಚ್ಚಲು ಇಸಿ ಅತ್ಯಂತ ಮುಖ್ಯ ಉಪಯುಕ್ತ ದಾಖಲೆಗಳಲ್ಲಿ ಒಂದಾಗಿದೆ. ನೆನಪಿರಲಿ, ಬಹಳ ಜನರಿಗೆ ಗುಟ್ಟಾಗಿ ನಡೆದ ಸೇಲ್ ಡೀಡ್, ಮಾರ್ಟ್ಗೇಜ್ ಅಥವಾ ಇತರೆ ಆಸ್ತಿ ವ್ಯವಹಾರಗಳು ಇಸಿ ತೆಗೆದಾಗಲೇ ಗೊತ್ತಾಗುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ಆಸ್ತಿ ಹಕ್ಕುದಾರರು ತಮ್ಮ ಆಸ್ತಿಯ ಇಸಿಯನ್ನು ನಿಯಮಿತವಾಗಿ ಪರಿಶೀಲಿಸಬೇಕು. ಒಂದು ಅನುಮಾನಾಸ್ಪದ ಇಸಿ ಎಂಟ್ರಿ ವರ್ಷಗಳಿಂದ ಮರೆಮಾಚಿದ ಪ್ರಾಪರ್ಟಿ ಫ್ರಾಡ್ ಅನ್ನು ಸತ್ಯವನ್ನು ಬಹಿರಂಗಪಡಿಸಬಹುದು. ಮತ್ತೊಂದು ಪ್ರಕರಣ ಎಂದರೆ ಸೇಲ್ ಡೀಡ್ಸ್. ಸೇಲ್ ಡೀಡ್ ಎಂಬುದು ಆಸ್ತಿಯ ಮಾಲೀಕತ್ವವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಕಾನೂನುಬದ್ಧವಾಗಿ ವರ್ಗಾಯಿಸುವ ಅತ್ಯಂತ ಪ್ರಮುಖ ದಾಖಲೆ. ಆಸ್ತಿ ಖರೀದಿ, ಮಾರಾಟ, ಮಾಲೀಕತ್ವ ಹಾಗೂ ಹಕ್ಕುಗಳನ್ನು ಪರಿಶೀಲಿಸುವಾಗ ಸೇಲ್ ಡೀಡ್ ಮೊದಲನೇದಾಗಿ ನೋಡಬೇಕಾದ ದಾಖಲೆ. ನೆನಪಿರಲಿ, ಪ್ರಾಪರ್ಟಿ ಫ್ರಾಡ್ ಪ್ರಕರಣದಲ್ಲಿ ನಕಲಿ ಸೇಲ್ ಡೀಡ್, ಸೀಕ್ರೆಟ್ ಸೇಲ್ ಡೀಡ್, ಡಬಲ್ ರಿಜಿಸ್ಟ್ರೇಷನ್ ಅಥವಾ ಹಕ್ಕಿಲ್ಲದ ವ್ಯಕ್ತಿಯಿಂದ ನಡೆದ ಮಾರಾಟಗಳು ಕಂಡುಬರುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ಆಸ್ತಿ ಹಕ್ಕುದಾರರು ತಮ್ಮ ಆಸ್ತಿಗೆ ಸಂಬಂಧಿಸಿದ ಹಳೆಯ ಮತ್ತು ಹೊಸ ಸೇಲ್ ಡೀಡ್ಗಳನ್ನು ಪರಿಶೀಲಿಸಿ. ಸರ್ವೆ ನಂಬರ್, ವಿಸ್ತೀರ್ಣ ಮತ್ತು ವಿಸ್ತೀರ್ಣದ ಗಡಿ, ಮಾಲೀಕರ ವಿವರಗಳು ಹಾಗೂ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಸರಿಯಾಗಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಒಂದು ಸೇಲ್ ಡೀಡ್ನಲ್ಲಿರುವ ಸಣ್ಣ ವ್ಯತ್ಯಾಸವು ದೊಡ್ಡ ಆಸ್ತಿ ವಿವಾದದ ಸೂಚನೆಯಾಗಿರಬಹುದು. ಮತ್ತೊಂದು ಪ್ರಕರಣ ಏನೆಂದರೆ ಪಾರ್ಟೇಷನ್ ಡೀಡ್ಸ್. ಪಾರ್ಟೇಷನ್ ಡೀಡ್ ಎಂಬುದು ಜಂಟಿ ಕುಟುಂಬದ ಆಸ್ತಿ ಮತ್ತು ಸಹಪಾಲುದಾರರ ಆಸ್ತಿಯನ್ನು ಕಾನೂನುಬದ್ಧವಾಗಿ ಹಂಚಿಕೆ ಮಾಡಲಾದ ದಾಖಲೆಯಾಗಿದೆ. ಯಾರಿಗೆ ಎಷ್ಟು ಪಾಲು ಬಂದಿದೆ, ಯಾವ ಸರ್ವೆ ನಂಬರು ಅಥವಾ ಯಾವ ಆಸ್ತಿ ಭಾಗ ಯಾರಿಗೆ ಸೇರಿದೆ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತವೆ. ನೆನಪಿರಲಿ, ಪ್ರಾಪರ್ಟಿ ಫ್ರಾಡ್ಗಳಲ್ಲಿ ನಕಲಿ ಪಾರ್ಟೇಷನ್ ಡೀಡ್, ಗುಟ್ಟಾಗಿ ಮಾಡಿದ ವಿಭಾಗ, ಮಹಿಳಾ ವಾರಸುದಾರರ ಹೆಸರು ಮರೆ ಮಾಡುವುದು, ನಕಲಿ ಸಹಿಗಳು ಹಾಗೂ ಕಾನೂನುಬದ್ಧ ಒಪ್ಪಿಗೆ ಇಲ್ಲದೆ ಸೃಷ್ಟಿಸಿದ ವಿಭಾಗ ಪತ್ರಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ಆಸ್ತಿ ಹಕ್ಕುದಾರರು ಪಾರ್ಟೇಷನ್ ಡೀಡ್ನ ಮೊದಲ ನೋಂದಣಿ ಸಹಿಗಳು, ಸಾಕ್ಷಿದಾರರು, ಆರ್ಟಿಸಿ ಮುಟೇಷನ್ ಮತ್ತು ನಿಜವಾದ ಪೊಸಿಷನ್ ಸ್ಥಿತಿಯನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಒಂದು ಅನುಮಾನಾಸ್ಪದ ಪಾರ್ಟೇಷನ್ ಡೀಡ್ ಸಂಪೂರ್ಣ ಕುಟುಂಬದ ಆಸ್ತಿ ಹಕ್ಕಿನ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಟ್ಯಾಕ್ಸ್ ರಿಸಿಪ್ಟ್ಸ್, ತೆರಿಗೆ ರಸೀದಿಗಳು. ಟ್ಯಾಕ್ಸ್ ರಿಸಿಪ್ಟ್ಸ್ ಎಂಬುದು ಆಸ್ತಿಯ ಮೇಲೆ ಭೂಮಿ ತೆರಿಗೆ, ಲ್ಯಾಂಡ್ ರೆವೆನ್ಯೂ, ಪ್ರಾಪರ್ಟಿ ಟ್ಯಾಕ್ಸ್ ಅಥವಾ ಇತರ ಸರ್ಕಾರಿ ತೆರಿಗೆಗಳನ್ನು ಯಾರು ಪಾವತಿಸಿದ್ದಾರೆ ಎಂಬುದನ್ನು ತೋರಿಸುವ ಪ್ರಮುಖ ದಾಖಲೆ. ಇವು ಆಸ್ತಿಯ ಪೊಸಿಷನ್ ಮತ್ತು ಎಂಜಾಯ್ಮೆಂಟ್ ಬಗ್ಗೆ ಸಹಾಯಕ ಸಾಕ್ಷಿಯಾಗಬಹುದು. ನೆನಪಿನಲ್ಲಿ, ಟ್ಯಾಕ್ಸ್ ರಿಸಿಪ್ಟ್ ಇದ್ದ ಮಾತ್ರಕ್ಕೆ ಮಾಲೀಕತ್ವ ಟೈಟಲ್ ಸಾಬೀತಾಗುವುದಿಲ್ಲ. ಆದರೆ ವರ್ಷಗಳ ಕಾಲ ನಿರಂತರವಾಗಿ ತೆರಿಗೆ ಪಾವತಿಸಲು ದಾಖಲೆಗಳು ಕೋರ್ಟಿನಲ್ಲಿ ಪ್ರಮುಖ ಪೂರಕ ಸಾಕ್ಷಿಯಾಗಿ ಪರಿಗಣಿಸಲ್ಪಡಬಹುದು. ಆದ್ದರಿಂದ ಪ್ರತಿಯೊಬ್ಬ ಆಸ್ತಿ ಹಕ್ಕುದಾರರು ತಮ್ಮ ಟ್ಯಾಕ್ಸ್ ರಿಸಿಪ್ಟ್ಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸಬೇಕು. ಏಕೆಂದರೆ ಒಂದು ಟ್ಯಾಕ್ಸ್ ರಿಸಿಪ್ಟ್ ಭವಿಷ್ಯದಲ್ಲಿ ನಿಮ್ಮ ಪೊಸಿಷನ್ ಮತ್ತು ಆಸ್ತಿ ಹಕ್ಕನ್ನು ಸಮರ್ಥಿಸಲು ಉಪಯುಕ್ತ ದಾಖಲೆ ಆಗಬಹುದು. ಮತ್ತೊಂದು ಪ್ರಮುಖವಾದದೆಂದರೆ ಸರ್ವೆ ಸ್ಕೆಚ್. ಸರ್ವೆ ಸ್ಕೆಚ್ ಎಂಬುದು ಜಮೀನಿನ ನಿಖರವಾದ ಗಡಿ, ಬೌಂಡರೀಸ್, ಅಳತೆ, ಮೆಜರ್ಮೆಂಟ್ಸ್, ಸರ್ವೆ ನಂಬರ್ಸ್, ಉಪವಿಭಾಗ, ಸಬ್ ಡಿವಿಷನ್ ಹಾಗೂ ನೆರೆ ಜಮೀನುಗಳ ವಿವರಗಳನ್ನು ತೋರಿಸುವ ಪ್ರಮುಖ ದಾಖಲೆ. ಜಮೀನಿನ ನಿಜವಾದ ಸ್ಥಳ ಮತ್ತು ವ್ಯಾಪ್ತಿಯನ್ನು ಗುರುತಿಸಲು ಇದು ಅತ್ಯಂತ ಉಪಯುಕ್ತವಾಗಿದೆ. ನೆನಪಿರಲಿ, ಪ್ರಾಪರ್ಟಿ ಫ್ರಾಡ್ಗಳಲ್ಲಿ ಸರ್ವೆ ನಂಬರ್ ಬದಲಾವಣೆ, ಗಡಿ ಅತಿಕ್ರಮಣ, ಎಕ್ಸ್ಟೆಂಟ್ ವ್ಯತ್ಯಾಸ, ತಪ್ಪು ಜಮೀನು ತೋರಿಸುವುದು ಅಥವಾ ಲೇಔಟ್ ಡೆವಲಪ್ಮೆಂಟ್ ಸಮಯದಲ್ಲಿ ಗೊಂದಲ ಸೃಷ್ಟಿಸುವ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ಆಸ್ತಿ ಹಕ್ಕುದಾರರು ತಮ್ಮ ಸರ್ವೆ ಸ್ಕೆಚ್ ಅನ್ನು ಆರ್ಟಿಸಿ, ಸೇಲ್ ಡೀಡ್ ಮತ್ತು ಸ್ಥಳವಾಸವ ಸ್ಥಿತಿಯೊಂದಿಗೆ ಹೋಲಿಕೆ ಮಾಡಿ ಪರಿಶೀಲಿಸಬೇಕು. ಒಂದು ಸರಿಯಾದ ಸರ್ವೆ ಸ್ಕೆಚ್ ವರ್ಷಗಳ ನಂತರ ಉಂಟಾಗಬಹುದಾದ ಗಡಿ ವಿವಾದ, ಅತಿಕ್ರಮಣ ಮತ್ತು ಆಸ್ತಿ ಮೋಸಗಳನ್ನು ತಡೆಯಲು ಅತ್ಯಂತ ಪ್ರಮುಖ ದಾಖಲೆ ಆಗಬಹುದು. ಈ ನಿಟ್ಟಿನಲ್ಲಿ ಮತ್ತೊಂದು ಪ್ರಮುಖವಾದ ಅಂಶ ಏನೆಂದರೆ ಫ್ಯಾಮಿಲಿ ಟ್ರೀ, ವಂಶವೃಕ್ಷ. ಫ್ಯಾಮಿಲಿ ಟ್ರೀ, ವಂಶವೃಕ್ಷ ಎಂಬುದು ಕುಟುಂಬದ ವಾರಸುದಾರರು, ಅವರ ಸಂಬಂಧಗಳು ಹಾಗೂ ಕಾನೂನುಬದ್ಧ ಹಕ್ಕುದಾರರನ್ನು ಗುರುತಿಸುವ ಅತ್ಯಂತ ಪ್ರಮುಖ ದಾಖಲೆ. ಜಂಟಿ ಕುಟುಂಬದ ಆಸ್ತಿ, ಪಿತಾಯಿತ ಆಸ್ತಿ, ಪಾರ್ಟೇಷನ್, ಸಕ್ಸೆಷನ್ ಹಾಗೂ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳಲ್ಲಿ ಯಾರು ನಿಜವಾದ ಆಸ್ತಿ ಏರ್ಸ್ ಅಂದರೆ ಲೀಗಲ್ ಹಕ್ಕುದಾರರು ಎಂಬುದನ್ನು ನಿರ್ಧರಿಸಲು ಫ್ಯಾಮಿಲಿ ಟ್ರೀ ಪ್ರಮುಖ ಪಾತ್ರ ವಹಿಸುತ್ತದೆ. ನೆನಪಿರಲಿ, ಪ್ರಾಪರ್ಟಿ ಫ್ರಾಡ್ಗಳಲ್ಲಿ ಮಹಿಳಾ ವಾರಸುದಾರರ ಹೆಸರು ಮರೆ ಮಾಡುವುದು, ಮೃತ ವ್ಯಕ್ತಿಯ ವಾರಸುದಾರರನ್ನು ಬಿಟ್ಟು ಬಿಡುವುದು, ನಕಲಿ ಕುಟುಂಬ ಸದಸ್ಯರನ್ನು ಸೇರಿಸುವುದು ಅಥವಾ ತಪ್ಪು ಫ್ಯಾಮಿಲಿ ಟ್ರೀ ಸೃಷ್ಟಿಸುವ ಘಟನೆಗಳು ಕಂಡುಬರುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ಆಸ್ತಿ ಹಕ್ಕುದಾರರು ಫ್ಯಾಮಿಲಿ ಟ್ರೀಯನ್ನು ಆರ್ಟಿಸಿ, ಜಿ ಟ್ರೀ, ಜೆನಾಲಜಿ ರೆಕಾರ್ಡ್ಸ್, ಡೆತ್ ಸರ್ಟಿಫಿಕೇಟ್ಸ್
ಆಧಾರ್ ಹಾಗೂ ಇತರ ದಾಖಲೆಗಳನ್ನು ಪರಿಶೀಲಿಸಬೇಕು. ಒಂದು ಸರಿಯಾದ ಫ್ಯಾಮಿಲಿ ಟ್ರೀ ವರ್ಷಗಳ ನಂತರ ಉಂಟಾಗಬಹುದಾದ ವಾರಸುದಾರಿಕೆ ವಿವಾದ, ಪಾರ್ಟಿಷನ್ ಸೂಟ್ ಹಾಗೂ ಪ್ರಾಪರ್ಟಿ ಫ್ರಾಡ್ಗಳನ್ನು ತಡೆಯಲು ಅತ್ಯಂತ ಪ್ರಮುಖ ದಾಖಲೆ ಆಗಬಹುದು. ಸ್ನೇಹಿತರೆ, ಇಸಿ ಮೂಲಕ ನಮಗೆ ಏನು ಗೊತ್ತಾಗ್ತದೆ ಅಂದರೆ, ಇಸಿ ಯಾಕೆ ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕಾದ್ರೆ ಇಸಿ ಮೂಲಕ ನಮಗೆ ಏನು ಗೊತ್ತಾಗ್ತದೆ ಎಂಬುದನ್ನು ನಾವು ತಿಳಿಯಬೇಕಾಗುತ್ತದೆ. ಮೊದಲಿಗೆ ಇಸಿಯಿಂದ ಸೇಲ್ ಟ್ರಾನ್ಸಾಕ್ಷನ್ಸ್ ಗೊತ್ತಾಗುತ್ತದೆ. ಇಸಿ ಮೂಲಕ ಆಸ್ತಿಯ ಮೇಲೆ ನಡೆದಿರುವ ಸೇಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಆಸ್ತಿಯನ್ನು ಯಾರಿಂದ ಯಾರಿಗೆ, ಯಾವ ದಿನಾಂಕದಲ್ಲಿ ಮತ್ತು ಯಾವ ನೋಂದಾಯಿತ ದಾಖಲೆ ಸೇಲ್ ಡೀಡ್ ಮೂಲಕ ವರ್ಗಾವಣೆ ಮಾಡಲಾಗಿದೆ ಎಂಬುದನ್ನು ಇಸಿಯಲ್ಲಿ ಪರಿಶೀಲಿಸಬಹುದು. ಆದ್ದರಿಂದ ಗುಟ್ಟಾಗಿ ನಡೆದ ಮಾರಾಟಗಳನ್ನು, ಹಳೆಯ ಸೇಲ್ ಡೀಡ್ಗಳು ಮತ್ತು ಅನುಮಾನಾಸ್ಪದ ಆಸ್ತಿ ವ್ಯವಹಾರಗಳು ಪತ್ತೆ ಹಚ್ಚಲು ಇಸಿ ಅತ್ಯಂತ ಪ್ರಮುಖವಾದ ದಾಖಲೆಯಾಗಿದೆ. ಮತ್ತೆ ಮಾರ್ಟ್ಗೇಜ್ ಅಡಮಾನ ಸಾಲದ ಹೊಣೆ. ಇಸಿ ಮೂಲಕ ಆಸ್ತಿಯನ್ನು ಬ್ಯಾಂಕ್, ಹಣಕಾಸು ಸಂಸ್ಥೆ ಅಥವಾ ಇತರ ವ್ಯಕ್ತಿಗಳ ಬಳಿ ಅಡಮಾನ ಮಾರ್ಟ್ಗೇಜ್ ಇಡಲಾಗಿದೆಯೇ ಎಂಬ ಮಾಹಿತಿ ತಿಳಿದುಕೊಳ್ಳಬಹುದು. ಆಸ್ತಿಯ ಮೇಲೆ ಸಾಲದ ಹೊಣೆ ಇದ್ದರೆ ಅದರ ನೋಂದಾಯಿತ ವಿವರಗಳು ಇಸಿಯಲ್ಲಿ ಕಾಣಿಸಬಹುದು. ಆದ್ದರಿಂದ ಆಸ್ತಿ ಖರೀದಿಸುವ ಮೊದಲು ಇಸಿಯನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಇಲ್ಲವಾದರೆ ಈಗಾಗಲೇ ಸಾಲದ ಹೊಣೆಯಲ್ಲಿರುವ ಅಥವಾ ಅಡಮಾನವಾಗಿರುವ ಆಸ್ತಿಯನ್ನು ಖರೀದಿಸಿ ನಂತರ ಕಾನೂನು ಸಮಸ್ಯೆಗಳಿಗೆ ಸಿಲುಕುವ ಸಾಧ್ಯತೆ ಇರುತ್ತದೆ. ಮತ್ತೊಂದು ಇಸಿ ಮೂಲಕ ನಮ್ಗೆ ಗೊತ್ತಾಗುವಂಥದ್ದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಮೂಲಕ. ಇಸಿ ಮೂಲಕ ಆಸ್ತಿಗೆ ಸಂಬಂಧಿಸಿದ ನೋಂದಾಯಿತ ದಾಖಲೆಗಳಾದ ಸೇಲ್ ಡೀಡ್, ಗಿಫ್ಟ್ ಡೀಡ್, ಮಾರ್ಟ್ಗೇಜ್ ಡೀಡ್, ರಿಲೀಸ್ ಡೀಡ್, ಪಾರ್ಟಿಷನ್ ಡೀಡ್ ಹಾಗೂ ಇತರ ರಿಜಿಸ್ಟ್ರೇಷನ್ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಬಹುದು. ಆದ್ದರಿಂದ ನಿಮ್ಮ ಗಮನಕ್ಕೆ ಬರದೆ ನಡೆದಿರುವ ನೋಂದಾಯಿತ ವ್ಯವಹಾರಗಳು, ಗುಟ್ಟಾಗಿ ಮಾಡಿದ ದಾಖಲೆಗಳು ಹಾಗೂ ಅನುಮಾನಾಸ್ಪದ ರಿಜಿಸ್ಟ್ರೇಷನ್ಗಳನ್ನು ಪತ್ತೆ ಹಚ್ಚಲು ಇಸಿ ಅತ್ಯಂತ ಪ್ರಮುಖ ದಾಖಲೆ. ಒಂದು ಇಸಿ ಪರಿಶೀಲನೆ ವರ್ಷಗಳಿಂದ ಮರೆಮಾಚಿದ ಪ್ರಾಪರ್ಟಿ ಫ್ರಾಡ್ ಅನ್ನು ಸತ್ಯ ಬಹಿರಂಗಪಡಿಸಬಹುದು. ಮತ್ತೆ ಇಸಿಯಿಂದ ಪ್ರಾಪರ್ಟಿ ಟ್ರಾನ್ಸ್ಫರ್ ಹಿಸ್ಟ್ರಿಯನ್ನು ನೋಡಬಹುದು. ಈ ಮೂಲಕ ಒಂದು ಆಸ್ತಿ ವರ್ಷಗಳಿಂದ ಯಾರಿಂದ ಯಾರಿಗೆ ವರ್ಗಾವಣೆಯಾಗಿದೆ, ಯಾವ ದಾಖಲೆಗಳ ಮೂಲಕ ವರ್ಗಾವಣೆ ಮಾಲೀಕತ್ವ ಬದಲಾಗಿದೆ ಹಾಗೂ ಆಸ್ತಿಯ ಹಿಂದಿನ ವ್ಯವಹಾರಗಳ ಇತಿಹಾಸವನ್ನು ತಿಳಿದುಕೊಳ್ಳಬಹುದು. ಇದು ಆಸ್ತಿಯ ಓನರ್ಶಿಪ್ ಚೈನ್, ಹಕ್ಕಿನ ಸರಪಳಿ ಪರಿಶೀಲಿಸಲು ಅತ್ಯಂತ ಉಪಯುಕ್ತವಾಗಿದೆ. ಆದ್ದರಿಂದ ಪ್ರಾಪರ್ಟಿ ಟ್ರಾನ್ಸ್ಫರ್ ಹಿಸ್ಟರಿ ಪರಿಶೀಲಿಸುವುದರಿಂದ ನಕಲಿ ಮಾರಾಟಗಳು, ಡಬಲ್ ರಿಜಿಸ್ಟ್ರೇಷನ್ಗಳು, ಗುಟ್ಟಾಗಿ ನಡೆದ ವ್ಯವಹಾರಗಳು ಹಾಗೂ ಪ್ರಾಪರ್ಟಿ ಫ್ರಾಡ್ಗಳನ್ನು ಪತ್ತೆ ಹಚ್ಚಲು ಸಹಾಯಕವಾಗುತ್ತದೆ. ಈ ರೀತಿಯಾಗಿ ಬಹಳ ನಡೆದಿರುವಂತಹ ವಂಚನೆಗಳನ್ನು ನಾವು ನೋಡಬೇಕಾದ್ರೆ ಇಸಿ ತೆಗೆದಾಗ ಮಾತ್ರ ಆ ವಂಚನೆಗಳು ನಮಗೆ ಗೊತ್ತಾಗುತ್ತವೆ. ವುಮೆನ್ ಏರ್ಸ್ ರೈಟ್ಸ್, ಮಹಿಳೆಯರ ಹಕ್ಕುಗಳು. ಈ ಫ್ರಾಡ್ ವಂಚನೆಯಾಗಿದ್ದಂತಹ ಅದರ ಬಗ್ಗೆ ತಿಳಿದುಕೊಳ್ಳುವ ವಿಚಾರ ಏನೆಂದರೆ, ಮಹಿಳೆಯರ ಹಕ್ಕುಗಳನ್ನು ವಂಚನೆ ಮೂಲಕ ಬೇರೆಯವರಿಗೆ ಮಾರಾಟ ಮಾಡಿದ್ದರೆ ಅವುಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಮುಖ್ಯ ವಿಚಾರಗಳು ಯಾವ ರೀತಿ ಅಂತ ಹೇಳಿದ್ರೆ ಈ ಕೆಳಗಿನ ರೀತಿಯಲ್ಲಿ ನೋಡಬಹುದು. ಡಾಟರ್ಸ್ ಸಿಗ್ನೇಚರ್ ತೆಗೆದುಕೊಳ್ಳುವುದಿಲ್ಲ. ಬಹಳ ಪ್ರಾಪರ್ಟಿ ಫ್ರಾಡ್ಗಳ ಪ್ರಕರಣದಲ್ಲಿ ಜಂಟಿ ಕುಟುಂಬದ ಆಸ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿಯನ್ನು ಹಂಚಿಕೆ ಮಾಡುವಾಗ ಅಥವಾ ಮಾರಾಟ ಮಾಡುವಾಗ ಹೆಣ್ಣು ಮಕ್ಕಳ ಕಾನೂನುಬದ್ಧ ಹಕ್ಕುಗಳನ್ನು ಉದ್ದೇಶಪೂರ್ವಕವಾಗಿ ಮರೆಮಾಡಿ ಅವರ ಸಹಿ ಮತ್ತು ಒಪ್ಪಿಗೆಯನ್ನು ಪಡೆಯದೆ ದಾಖಲೆಗಳನ್ನು ಸೃಷ್ಟಿಸಲಾಗುತ್ತದೆ. ನಂತರ ವರ್ಷಗಳ ಬಳಿಕ ಮಗಳಿಗೆ ತನ್ನ ಹಕ್ಕು ನಿರಾಕರಿಸುವುದು ಗೊತ್ತಾಗುತ್ತದೆ. ನೆನಪೇಳಿ, ಇಂದಿನ ಕಾನೂನಿನ ಪ್ರಕಾರ ಹೆಣ್ಣು ಮಕ್ಕಳಿಗೂ ಸಮಾನ ವಾರಸುದಾರಿಕೆ ಮತ್ತು ಆಸ್ತಿ ಹಕ್ಕುಗಳಿವೆ. ಆದ್ದರಿಂದ ಮಹಿಳಾ ವಾರಸುದಾರರ ಸಹಿ, ಒಪ್ಪಿಗೆ ಮತ್ತು ಹಕ್ಕುಗಳನ್ನು ನಿರ್ಲಕ್ಷಿಸಿ ಮಾಡುವ ಪಾರ್ಟಿಷನ್, ಸೇಲ್ ಅಥವಾ ರಿಲೀಸ್ ಡೀಡ್ಗಳು ಭವಿಷ್ಯದಲ್ಲಿ ಗಂಭೀರ ಕೋರ್ಟ್ ವಿವಾದಗಳಿಗೆ ಕಾರಣವಾಗಬಹುದು. ಮತ್ತೆ ವಿಡೋ ರೈಟ್ಸ್ ಇಗ್ನೋರ್ ಮಾಡಿರುತ್ತಾರೆ. ಬಹಳ ಪ್ರಾಪರ್ಟಿ ಫ್ರಾಡ್ ಪ್ರಕರಣಗಳಲ್ಲಿ ಕುಟುಂಬದ ಮುಖ್ಯ ವ್ಯಕ್ತಿ ಮೃತಪಟ್ಟ ನಂತರ ಅವರ ಪತ್ನಿಯ ಕಾನೂನುಬದ್ಧ ಹಕ್ಕುಗಳನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಲಾಗುತ್ತದೆ. ಕೆಲವರು ವಿಧವೆಯ ಹೆಸರನ್ನು ಫ್ಯಾಮಿಲಿ ಟ್ರೀ, ಪಾರ್ಟಿಷನ್ ಡೀಡ್, ಸೇಲ್ ಡೀಡ್, ಮುಟೇಷನ್ ಅಥವಾ ರೆವೆನ್ಯೂ ರೆಕಾರ್ಡ್ಸ್ನಲ್ಲಿ ಸೇರಿಸದೆ ಆಸ್ತಿ ವ್ಯವಹಾರಗಳನ್ನು ನಡೆಸಿರುತ್ತಾರೆ. ಕೆಲವೊಮ್ಮೆ ಅವರಿಗೆ ಯಾವುದೇ ಮಾಹಿತಿ ನೀಡದೆ ಆಸ್ತಿಯನ್ನು ಹಂಚಿಕೆ ಮಾಡಲಾಗುತ್ತದೆ ಅಥವಾ ಮಾರಾಟ ಮಾಡಲಾಗುತ್ತದೆ. ನೆನಪಿರಲಿ, ವಿಧವೆಯು ಕಾನೂನುಬದ್ಧ ವಾರಸುದಾರರಾಗಿದ್ದು ಅವರಿಗೆ ಕಾನೂನಿನ ಪ್ರಕಾರ ಹಕ್ಕುಗಳಿವೆ. ಆದ್ದರಿಂದ ವಿಧವೆಯ ಹಕ್ಕುಗಳನ್ನು ಮರೆಮಾಡಿ ಅಥವಾ ನಿರ್ಲಕ್ಷಿಸಿ ಮಾಡುವ ಪಾರ್ಟಿಷನ್, ಸೇಲ್ ಅಥವಾ ಮುಟೇಷನ್ಗಳು ಭವಿಷ್ಯದಲ್ಲಿ ಗಂಭೀರ ಕೋರ್ಟ್ ವಿವಾದಗಳಿಗೆ ಕಾರಣವಾಗಬಹುದು. ಕಾನೂನು ತಿಳಿಯದಿರುವುದು ಹಕ್ಕು ಕಳೆದುಕೊಳ್ಳಲು ಕಾರಣವಾಗಬಹುದು. ಈ ನಿಟ್ಟಿನಲ್ಲಿ ವುಮೆನ್ ಏರ್ಸ್ಗೆ ಮಾಹಿತಿ ಕೊಡೋದಿಲ್ಲ. ಈ ಇನ್ನೊಂದು ಪ್ರಮುಖ ವಿಚಾರ.
ಹೆಣ್ಣು ಮಕ್ಕಳಿಗೆ ಮಾಹಿತಿ ಕೊಡದೆ ಮಾಡಿಕೊಂಡಂತಹ ಒಪ್ಪಂದಗಳ ಬಗ್ಗೆ ಇಲ್ಲಿ ತಿಳಿಯೋಣ. ಬಹಳ ಪ್ರಾಪರ್ಟಿ ಫ್ರಾಡ್ ಪ್ರಕರಣಗಳಲ್ಲಿ ಜಂಟಿ ಕುಟುಂಬದ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಹಾಗೂ ಕುಟುಂಬದ ಆಸ್ತಿ ಹಂಚಿಕೆ ಮತ್ತು ಮಾರಾಟ ವಿಷಯಗಳನ್ನು ಮಹಿಳಾ ವಾರಸುದಾರರಿಂದ ಉದ್ದೇಶಪೂರ್ವಕವಾಗಿ ಮರೆಮಾಡಲಾಗುತ್ತದೆ. ಹೆಣ್ಣು ಮಕ್ಕಳು ವಿಧವೆಯರು ಅಥವಾ ಮಹಿಳಾ ಹಕ್ಕುದಾರರಿಗೆ ಯಾವುದೇ ಮಾಹಿತಿ ನೀಡದೆ ಪಾರ್ಟೇಷನ್, ಸೇಲ್ ಡೀಡ್, ಮುಟೇಷನ್ ಅಥವಾ ಇತರ ದಾಖಲೆಗಳನ್ನು ಸೃಷ್ಟಿಸಲಾಗುತ್ತದೆ. ನಂತರ ವರ್ಷಗಳ ಬಳಿಕ ಕೋರ್ಟ್ ಕೇಸ್, RTC, EC ಅಥವಾ ಪಾರ್ಟೇಷನ್ ಡಿಸ್ಪ್ಯೂಟ್ ಸಮಯದಲ್ಲಿ ಮಾತ್ರ ಅವರಿಗೆ ತಮ್ಮ ಕಾನೂನುಬದ್ಧ ಹಕ್ಕುಗಳನ್ನು ನಿರ್ಲಕ್ಷಿಸಿರುವುದು ಗೊತ್ತಾಗುತ್ತದೆ. ನೆನಪಿರಲಿ, ಮಹಿಳಾ ವಾರಸುದಾರರಿಗೆ ಮಾಹಿತಿ ನೀಡದೆ ಅಥವಾ ಅವರ ಹಕ್ಕುಗಳನ್ನು ಮರೆಮಾಡಿ ಮಾಡುವ ಯಾವುದೇ ಆಸ್ತಿ ವ್ಯವಹಾರ ಭವಿಷ್ಯದಲ್ಲಿ ಗಂಭೀರ ಕಾನೂನು ವಿವಾದಗಳಿಗೆ ಕಾರಣವಾಗಬಹುದು. ಕಾನೂನಿನ ಅರಿವಿನ ಕೊರತೆಯೇ ಅನೇಕ ಮಹಿಳೆಯರು ತಮ್ಮ ನ್ಯಾಯಸಮ್ಮತ ಆಸ್ತಿ ಹಕ್ಕುಗಳನ್ನು ಕಳೆದುಕೊಳ್ಳುವ ಪ್ರಮುಖ ಕಾರಣವಾಗಿದೆ. ನಂತರ ಈ ಮೇಲ್ಕಂಡ ವಿವಾದಗಳು ಹೆಣ್ಣು ಮಕ್ಕಳ ಬಗ್ಗೆ ತಿಳಿದು ಬಂದ ವಿವಾದಗಳು ಈ ಕೋರ್ಟ್ ಸೀರಿಯಸ್ ಆಗಿ ಮುಂದಿನ ದಾರಿ ನಡೆಯುತ್ತವೆ. ಯಾಕಂದರೆ ಈ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿರೋದು ಅವರಿಗೆ ಅರಿವಿಗೆ ಬಂದಾಗ ಮಹಿಳಾ ವಾರಸುದಾರರ ಹಕ್ಕುಗಳನ್ನು ಮರೆಮಾಡುವುದು, ಅವರ ಸಹಿ ಪಡೆಯದೆ ದಾಖಲೆಗಳನ್ನು ಸೃಷ್ಟಿಸುವುದು, ಮಾಹಿತಿ ನೀಡದೆ ಆಸ್ತಿ ಹಂಚಿಕೆ ಅಥವಾ ಮಾರಾಟ ಮಾಡುವುದು ಆರಂಭದಲ್ಲಿ ಸಣ್ಣ ವಿಷಯದಂತೆ ಕಾಣಬಹುದು. ಆದರೆ ವರ್ಷಗಳ ನಂತರ ಸತ್ಯ ಹೊರಬಂದಾಗ ಪಾರ್ಟೇಷನ್ ಸೂಟ್, ಡಿಕ್ಲೇರೇಷನ್ ಸೂಟ್, ಕ್ಯಾನ್ಸಲೇಷನ್ ಆಫ್ ಸೇಲ್ ಡೀಡ್, ಇಂಜೆಕ್ಷನ್ ಪ್ರೊಸೀಡಿಂಗ್ಸ್ ಹಾಗೂ ವಾರಸುದಾರಿಕೆ ವಿವಾದಗಳ ರೂಪದಲ್ಲಿ ಗಂಭೀರ ಕೋರ್ಟ್ ಹೋರಾಟಗಳು ಆರಂಭವಾಗುತ್ತವೆ. ನೆನಪಿರಲಿ, ಆಸ್ತಿ ವ್ಯವಹಾರ ಮಾಡುವಾಗ ಮಹಿಳಾ ಹಕ್ಕುದಾರರನ್ನು ನಿರ್ಲಕ್ಷಿಸುವುದು ಕೇವಲ ಕುಟುಂಬದ ಸಮಸ್ಯೆ ಅಲ್ಲ, ಅದು ಭವಿಷ್ಯದಲ್ಲಿ ದೀರ್ಘಕಾಲದ ಕಾನೂನು ಹೋರಾಟ, ಆರ್ಥಿಕ ನಷ್ಟ ಮತ್ತು ಕುಟುಂಬ ಕಲಹಗಳಿಗೆ ಕಾರಣವಾಗಬಹುದು. ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ವಿಷಯಕ್ಕೆ ಬರೋಣ. ಮೈನರ್ ರೈಟ್ಸ್, ಮೈನರ್ ಚಿಲ್ಡ್ರನ್ಸ್ ಶೇರ್ ಅನ್ನು ಈ ಕೆಳಗಿನಂತೆ ನಾವು ತಿಳಿಯೋಣ. ಕೋರ್ಟ್ ಪರ್ಮಿಷನ್ ಇಲ್ಲದೆ ಮೈನರ್ ಚಿಲ್ಡ್ರನ್ಸ್ ಶೇರ್ಸ್ ಮೇಲೆ ವ್ಯವಹಾರ ಮಾಡುವುದು. ಬಹಳ ಪ್ರಾಪರ್ಟಿ ಫ್ರಾಡ್ ಪ್ರಕರಣಗಳಲ್ಲಿ ಅಪ್ರಾಪ್ತ ವಯಸ್ಸಿನ ಮೈನರ್ ಮಕ್ಕಳ ಹಕ್ಕುಗಳನ್ನು ನಿರ್ಲಕ್ಷಿಸಿ ಅವರ ಪಾಲಿನ ಆಸ್ತಿಯನ್ನು ಕೋರ್ಟ್ ಅನುಮತಿ ಪಡೆಯದೆ ಮಾರಾಟ ಮಾಡುವುದು, ರಿಲೀಸ್ ಮಾಡುವುದು ಅಥವಾ ಇತರರ ಹೆಸರಿಗೆ ವರ್ಗಾವಣೆ ಮಾಡುವ ಘಟನೆಗಳು ಕಂಡುಬರುತ್ತವೆ. ಮೈನರ್ ಮಗುವಿನ ಆಸ್ತಿ ಹಕ್ಕು ಕಾನೂನಿನ ಪ್ರಕಾರ ವಿಶೇಷ ರಕ್ಷಣೆಗೆ ಒಳಪಟ್ಟಿರುತ್ತವೆ. ಆದ್ದರಿಂದ ಅವರ ಹಿತಾಸಕ್ತಿಗೆ ಸಂಬಂಧಿಸಿದ ಪ್ರಮುಖ ಆಸ್ತಿ ವ್ಯವಹಾರಗಳನ್ನು ಕೋರ್ಟ್ ಪರಿಶೀಲನೆ ಮತ್ತು ಅನುಮತಿ ಇಲ್ಲದೆ ನಡೆಸಿದರೆ ಭವಿಷ್ಯದಲ್ಲಿ ಆ ವ್ಯವಹಾರಗಳು ಕೋರ್ಟಿನಲ್ಲಿ ಪ್ರಶ್ನೆಗೆ ಒಳಗಾಗಬಹುದು. ನೆನಪಿರಲಿ, ಮೈನರ್ ಮಕ್ಕಳ ಆಸ್ತಿ ಹಕ್ಕು ಸಾಮಾನ್ಯ ಹಕ್ಕು ಅಲ್ಲ, ಅದು ಕಾನೂನಿನ ವಿಶೇಷ ರಕ್ಷಣೆಯಲ್ಲಿರುವ ಹಕ್ಕು. ಆದ್ದರಿಂದ ಮೈನರ್ ಶೇರ್ಸ್ಗಳಿಗೆ ಸಂಬಂಧಿಸಿದ ಯಾವುದೇ ಆಸ್ತಿ ವ್ಯವಹಾರಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಕಾನೂನುಬದ್ಧವಾಗಿ ನಡೆಸಬೇಕು. ಮತ್ತೊಂದು ಹೇಳುವುದೆಂದರೆ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮೂಲಕ ಮೈನರ್ ಶೇರ್ಸ್ಗಳ ಮೇಲೆ ವ್ಯವಹಾರ ಮಾಡುವುದು. ಬಹಳ ಪ್ರಾಪರ್ಟಿ ಫ್ರಾಡ್ ಪ್ರಕರಣಗಳಲ್ಲಿ ಅಪ್ರಾಪ್ತ ವಯಸ್ಸಿನ ಮೈನರ್ ಮಕ್ಕಳ ಪಾಲಿನ ಆಸ್ತಿಯನ್ನು ಅವರ ಹಿತಾಸಕ್ತಿಯನ್ನು ಪರಿಗಣಿಸದೆ, ಕಾನೂನುಬದ್ಧ ಅಧಿಕಾರವಿಲ್ಲದೆ ಅಥವಾ ಅಗತ್ಯ ಅನುಮತಿಗಳಿಲ್ಲದೆ ಮಾರಾಟ ಮಾಡುವುದು, ಅಡಮಾನ ಇಡುವುದು, ರಿಲೀಸ್ ಮಾಡುವುದು ಅಥವಾ ಇತರರ ಹೆಸರಿಗೆ ವರ್ಗಾವಣೆ ಮಾಡುವ ಘಟನೆಗಳು ಕಂಡುಬರುತ್ತವೆ. ಇಂತಹ ಇಲ್ಲಿಗಲ್ ಟ್ರಾನ್ಸಾಕ್ಷನ್ಗಳು ಆರಂಭದಲ್ಲಿ ಕಾನೂನುಬದ್ಧವಾಗಿ ಕಂಡರೂ ಮೈನರ್ ಮಕ್ಕಳು ಮೇಜರ್ ಆದ ನಂತರ ಅಥವಾ ಅವರ ಪರವಾಗಿ ಕೋರ್ಟಿನಲ್ಲಿ ಪ್ರಶ್ನಿಸಿದಾಗ ಗಂಭೀರ ಕಾನೂನು ವಿವಾದಗಳಿಗೆ ಕಾರಣವಾಗಬಹುದು. ನೆನಪಿರಲಿ, ಮೈನರ್ ಮಕ್ಕಳ ಆಸ್ತಿ ಹಕ್ಕುಗಳನ್ನು ಕಾನೂನು ವಿಶೇಷವಾಗಿ ರಕ್ಷಿಸುತ್ತದೆ. ಆದ್ದರಿಂದ ಅವರ ಪಾಲಿನ ಆಸ್ತಿಯನ್ನು ಕಾನೂನು ಬಾಹಿರವಾಗಿ ಅಥವಾ ಅವರ ಹಿತಾಸಕ್ತಿಗೆ ವಿರುದ್ಧವಾಗಿ ವ್ಯವಹರಿಸುವ ಯಾವುದೇ ಕ್ರಮ ಭವಿಷ್ಯದಲ್ಲಿ ಕೋರ್ಟ್ ಪರಿಶೀಲನೆ ಮತ್ತು ಸವಾಲಿಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಈ ನಿಟ್ಟಿನಲ್ಲಿ ಮತ್ತೊಂದು ವಿಷಯ ಏನೆಂದರೆ ಮೈನರ್ ಚಿಲ್ಡ್ರನ್ಸ್ ಶೇರ್ ಅನ್ನು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮೂಲಕ ಅಫೆಕ್ಟ್ ಮಾಡಲಾಗುವುದಿಲ್ಲ. ಅಪ್ರಾಪ್ತ ವಯಸ್ಸಿನ ಮೈನರ್ ಮಕ್ಕಳ ಆಸ್ತಿ ಹಕ್ಕುಗಳು ಕಾನೂನಿನ ವಿಶೇಷ ರಕ್ಷಣೆಯಲ್ಲಿರುತ್ತವೆ. ಆದ್ದರಿಂದ ಮೈನರ್ ಮಕ್ಕಳ ಪಾಲಿನ ಆಸ್ತಿಯನ್ನು ಕಾನೂನು ಬಾಹಿರ ವ್ಯವಹಾರಗಳು, ನಕಲಿ ದಾಖಲೆಗಳು, ಗುಟ್ಟಾಗಿ ಮಾಡಿದ ಮಾರಾಟಗಳು ಅಥವಾ ಹಿತಾಸಕ್ತಿ ವಿರುದ್ಧವಾದ ಕ್ರಮಗಳ ಮೂಲಕ ಕಾನೂನುಬದ್ಧವಾಗಿ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮೈನರ್ ಮಗುವಿನ ಹಕ್ಕುಗಳಿಗೆ ಧಕ್ಕೆಯಾಗುವ ಯಾವುದೇ ವ್ಯವಹಾರವನ್ನು ಕೋರ್ಟಿನಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಪರಿಶೀಲಿಸುತ್ತದೆ. ನೆನಪಿರಲಿ ಸ್ನೇಹಿತರೆ, ಮೈನರ್ ಮಕ್ಕಳ ಆಸ್ತಿ ಹಕ್ಕು ಸಾಮಾನ್ಯ ಹಕ್ಕು ಅಲ್ಲ, ಅದು ಕಾನೂನಿನ ರಕ್ಷಣೆಯಲ್ಲಿ ವಿಶೇಷವಾಗಿರುವಂತಹ ಹಕ್ಕು. ಆದ್ದರಿಂದ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮೂಲಕ ಮೈನರ್ ಶೇರ್ಸ್ಗಳನ್ನು ಶಾಶ್ವತವಾಗಿ ಕಬಳಿಸಲು ಅಥವಾ ಅಫೆಕ್ಟ್ ಮಾಡಲು ಸಾಧ್ಯವಿಲ್ಲ.
ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಕೋರ್ಟ್, ನ್ಯಾಯಾಲಯ ಈ ಪ್ರಕರಣಗಳಲ್ಲಿ, ಮೇಲ್ಕಂಡ ಪ್ರಕರಣಗಳಲ್ಲಿ ಏನನ್ನು ಗಮನಿಸುತ್ತದೆ ಎಂಬುದನ್ನು ನೋಡಬೇಕಾದರೆ ಮೊದಲನೆಯದಾಗಿ ಜಿನಿಯನ್ ಡಾಕ್ಯುಮೆಂಟ್ಸ್, ನಿಜವಾದ ದಾಖಲೆಗಳು. ಕೋರ್ಟಿನಲ್ಲಿ ಯಾವುದೇ ಆಸ್ತಿ ವಿವಾದ ಬಂದಾಗ ಮೊದಲಿಗೆ ಕೋರ್ಟ್ ನೋಡುವುದು ದಾಖಲೆಗಳು ನಿಜವಾಗಿವೆಯೇ ಎಂಬುದನ್ನು. ಸೇಲ್ ಡೀಡ್, ಪಾರ್ಟಿಷನ್ ಡೀಡ್, ಗಿಫ್ಟ್ ಡೀಡ್, ವಿಲ್, RTC, ಮುಟೇಷನ್, EC ಹಾಗೂ ಇತರ ದಾಖಲೆಗಳು ಕಾನೂನುಬದ್ಧವಾಗಿ ಸೃಷ್ಟಿಯಾಗಿವೆಯೇ, ನೋಂದಾಯಿತವಾಗಿವೆಯೇ ಮತ್ತು ಅವುಗಳಲ್ಲಿ ಫ್ರಾಡ್ ಅಥವಾ ಫೋರ್ಜರಿ ಇಲ್ಲವೇ ಎಂಬುದನ್ನು ಪರಿಶೀಲಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ನೆನಪಿರಲಿ, ರಿಜಿಸ್ಟ್ರೇಷನ್ ಆಕ್ಟ್ 1908 ಸೆಕ್ಷನ್ 17, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹಾಗೂ BNS 2023 ಫೋರ್ಜರಿ ಸಂಬಂಧಿತ ವಿಧಿಗಳ ಬೆಳಕಿನಲ್ಲಿ ಕೋರ್ಟ್ ನಿಜವಾದ ದಾಖಲೆಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಕೇವಲ ದಾಖಲೆ ಇರುವುದಲ್ಲ, ಅದು ಜಿನಿಯನ್ ಆಗಿರುವುದೇ ಅತ್ಯಂತ ಮುಖ್ಯ. ಈ ನಿಟ್ಟಿನಲ್ಲಿ ಕೋರ್ಟ್ ನೋಡುವಂತಹ ಮತ್ತೊಂದು ಅಂಶ ಏನೆಂದರೆ ಪೊಸಿಷನ್, ಸ್ವಾಧೀನ, ವಾಸ್ತವಿಕ ಹಿಡಿತ. ಕೋರ್ಟಿನಲ್ಲಿ ಆಸ್ತಿ ವಿವಾದ ಬಂದಾಗ ದಾಖಲೆಗಳ ಜೊತೆಗೆ ಕೋರ್ಟ್ ವಿಶೇಷವಾಗಿ ನೋಡುವ ಮತ್ತೊಂದು ಅಂಶ ಏನೆಂದರೆ ಪೊಸಿಷನ್. ಅಂದರೆ ಆಸ್ತಿಯನ್ನು ನಿಜವಾಗಿ ಯಾರು ಉಪಯೋಗಿಸುತ್ತಿದ್ದಾರೆ, ಯಾರು ಕೃಷಿ ಮಾಡುತ್ತಿದ್ದಾರೆ, ಯಾರು ತೆರಿಗೆ ಪಾವತಿಸುತ್ತಿದ್ದಾರೆ, ಯಾರು ಆಸ್ತಿಯನ್ನು ಅನುಭವಿಸುತ್ತಿದ್ದಾರೆ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ಟ್ಯಾಕ್ಸ್ ರಿಸಿಪ್ಟ್ಸ್, RTC ಎಂಟ್ರೀಸ್, ಎಲೆಕ್ಟ್ರಿಕ್ ಬಿಲ್ಸ್, ವಾಟರ್ ಬಿಲ್ಸ್, ಕ್ರಾಪ್ ರೆಕಾರ್ಡ್ಸ್ ಹಾಗೂ ಇತರೆ ದಾಖಲೆಗಳು ಪೊಸಿಷನ್ ಸಾಬೀತುಪಡಿಸಲು ಸಹಾಯಕವಾಗಬಹುದು. ನೆನಪಿರಲಿ, ಕೇವಲ ದಾಖಲೆಗಳಲ್ಲಿ ಇರುವುದೇ ಸಾಕಾಗುವುದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಕೋರ್ಟ್ ಕಾನೂನುಬದ್ಧ ಹಕ್ಕು ಜೊತೆಗೆ ವಾಸ್ತವಿಕ ಸ್ವಾಧೀನವನ್ನು ಪರಿಗಣಿಸುತ್ತದೆ. ಆದ್ದರಿಂದ ನಿಮ್ಮ ಆಸ್ತಿಯ ಪೊಸಿಷನ್ಗೆ ಸಂಬಂಧಿಸಿದ ದಾಖಲೆಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸುವುದು ಅತ್ಯಂತ ಮುಖ್ಯ. ಈ ನಿಟ್ಟಿನಲ್ಲಿ ಕೋರ್ಟ್ ಗಮನಿಸುವ ಇನ್ನೊಂದು ಪ್ರಮುಖವಾದ ಅಂಶ ಏನೆಂದರೆ ರೆವೆನ್ಯೂ ರೆಕಾರ್ಡ್ಸ್. ಕೋರ್ಟಿನಲ್ಲಿ ಆಸ್ತಿ ವಿವಾದ ಬಂದಾಗ RTC, ಮುಟೇಷನ್ ಎಕ್ಸ್ಟೆಂಟ್ ಮತ್ತು ಪಹಣಿ, ರೆಕಾರ್ಡ್ ಆಫ್ ರೈಟ್ಸ್ ಮತ್ತು ಇತರ ರೆವೆನ್ಯೂ ರೆಕಾರ್ಡ್ಸ್ಗಳನ್ನು ಪ್ರಮುಖ ಪೂರಕ ಸಾಕ್ಷಿಗಳಾಗಿ ಪರಿಶೀಲಿಸಲಾಗುತ್ತದೆ. ಈ ದಾಖಲೆಗಳು ಆಸ್ತಿಯನ್ನು ಯಾರು ಅನುಭವಿಸುತ್ತಿದ್ದಾರೆ, ಯಾರ ಹೆಸರಿನಲ್ಲಿ ರೆವೆನ್ಯೂ ಎಂಟ್ರೀಸ್ ಇವೆ ಹಾಗೂ ಕಾಲಕ್ರಮೇಣ ಯಾವ ಬದಲಾವಣೆಗಳು ನಡೆದಿವೆ ಎಂಬುದನ್ನು ತೋರಿಸುತ್ತವೆ. ನೆನಪಿರಲಿ, ರೆವೆನ್ಯೂ ರೆಕಾರ್ಡ್ಸ್ ಮಾತ್ರ ಮಾಲೀಕತ್ವ, ಟೈಟಲ್ ಸಾಬೀತುಪಡಿಸುವುದಿಲ್ಲ, ಆದರೆ ಅವು ಪೊಸಿಷನ್, ಎಂಜಾಯ್ಮೆಂಟ್ ಮತ್ತು ರೆವೆನ್ಯೂ ಹಿಸ್ಟರಿ ಬಗ್ಗೆ ಕೋರ್ಟಿಗೆ ಮಹತ್ವದ ಮಾಹಿತಿ ನೀಡುತ್ತದೆ. ಆದ್ದರಿಂದ ನಿಮ್ಮ ರೆವೆನ್ಯೂ ರೆಕಾರ್ಡ್ಸ್ಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಮತ್ತು ಸುರಕ್ಷಿತವಾಗಿ ಸಂರಕ್ಷಿಸುವುದು ಅತ್ಯಂತ ಮುಖ್ಯ. ಸ್ನೇಹಿತರೆ, ಕೋರ್ಟ್ ಗಮನಿಸುವ ಇನ್ನೊಂದು ಪ್ರಮುಖ ಅಂಶ ಏನೆಂದರೆ ಕಂಡಕ್ಟ್ ಆಫ್ ಪಾರ್ಟೀಸ್, ಪಕ್ಷಗಳ ವರ್ತನೆ ಮತ್ತು ನಡೆನುಡಿ. ಸ್ನೇಹಿತರೆ, ಪ್ರಮುಖವಾಗಿ ಗಮನಿಸಿ, ಕೋರ್ಟಿನಲ್ಲಿ ಆಸ್ತಿ ವಿವಾದ ಬಂದಾಗ ಕೇವಲ ದಾಖಲೆಗಳನ್ನು ಮಾತ್ರವಲ್ಲ, ಪಕ್ಷಗಳ ವರ್ತನೆ, ಕಂಡಕ್ಟನ್ನು ಪರಿಶೀಲಿಸಲಾಗುತ್ತದೆ. ಯಾರು ಸತ್ಯನಿಷ್ಠೆಯಿಂದ ವರ್ತಿಸುತ್ತಿದ್ದಾರೆ, ಯಾರು ಮಾಹಿತಿಯನ್ನು ಮರೆಮಾಡಿದ್ದಾರೆ, ಯಾರು ನಕಲಿ ದಾಖಲೆಯನ್ನು ಸೃಷ್ಟಿಸಿದ್ದಾರೆ, ಯಾರು ವರ್ಷಗಳ ಕಾಲ ತಮ್ಮ ಹಕ್ಕನ್ನು ಪ್ರತಿಪಾದಿಸಿದ್ದಾರೆ ಹಾಗೂ ಯಾರು ಫ್ರಾಡ್ ಅಥವಾ ಬ್ಯಾಡ್ ಫೈತ್ ಮೂಲಕ ಲಾಭ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ಕೋರ್ಟ್ ಗಮನಿಸುತ್ತದೆ. ನೆನಪಿರಲಿ, ಆಸ್ತಿ ಪ್ರಕರಣಗಳಲ್ಲಿ ಸತ್ಯವಾದ ವರ್ತನೆ, ಪಾರದರ್ಶಕತೆ ಮತ್ತು ಪ್ರಾಮಾಣಿಕ ನಡೆ ಕೆಲವೊಮ್ಮೆ ಅತ್ಯಂತ ಬಲವಾದ ದಾಖಲೆಗಿಂತಲೂ ಹೆಚ್ಚು ಮಹತ್ವ ಪಡೆಯಬಹುದು. ಆದ್ದರಿಂದ ಯಾವಾಗಲೂ ಕಾನೂನುಬದ್ಧವಾಗಿ, ಪ್ರಾಮಾಣಿಕವಾಗಿ ಹಾಗೂ ಸತ್ಯ ಆಧಾರದ ಮೇಲೆ ನಡೆದುಕೊಳ್ಳುವುದು ಅತ್ಯಂತ ಮುಖ್ಯ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಕೋರ್ಟ್ ಗಮನಿಸುವ ಮತ್ತೊಂದು ಅಂಶ ಏನೆಂದರೆ ಫ್ರಾಡ್ ಎವಿಡೆನ್ಸ್, ಮೋಸದ ಸಾಕ್ಷ್ಯಗಳು. ಕೋರ್ಟಿನಲ್ಲಿ ಆಸ್ತಿ ವಿವಾದ ಬಂದಾಗ ಫ್ರಾಡ್ ನಡೆದಿದೆ ಎಂದು ಕೇವಲ ಆರೋಪ ಮಾಡುವುದೇ ಸಾಕಾಗುವುದಿಲ್ಲ, ಅದನ್ನು ವಿಶ್ವಾಸಾರ್ಹ ಸಾಕ್ಷ್ಯಗಳ ಮೂಲಕ ಸಾಬೀತುಪಡಿಸಬೇಕು. ನಕಲಿ ದಾಖಲೆಗಳು, ನಕಲಿ ಸಹಿಗಳು, ಫೇಕ್ GPA, ಅಕ್ರಮ, ಮುಟೇಷನ್, ಮಹಿಳಾ ವಾರಸುದಾರರ ಹಕ್ಕು ಮರೆ ಮಾಡುವುದು, ಸುಳ್ಳು ಅಫಿಡವಿಟ್ಗಳು, ರೆವೆನ್ಯೂ ರೆಕಾರ್ಡ್ಸ್ನ ವ್ಯತ್ಯಾಸಗಳು, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ರಿಪೋರ್ಟ್ಸ್, ವಿಟ್ನೆಸ್ ಎವಿಡೆನ್ಸ್, EC ಎಂಟ್ರೀಸ್ ಮತ್ತು ಇತರೆ ದಾಖಲೆಗಳ ಮೂಲಕ ಫ್ರಾಡ್ ಅನ್ನು ಕೋರ್ಟ್ನಲ್ಲಿ ಪರಿಶೀಲಿಸುತ್ತದೆ. ನೆನಪಿರಲಿ, ಕೋರ್ಟ್ ಅನುಮಾನಗಳ ಆಧಾರದ ಮೇಲೆ ತೀರ್ಪು ನೀಡುವುದಿಲ್ಲ, ಸ್ಪಷ್ಟ ಮತ್ತು ವಿಶ್ವಾಸಾರ್ಹ ಸಾಕ್ಷ್ಯಗಳ ಆಧಾರದ ಮೇಲೆ ಮಾತ್ರ ಫ್ರಾಡ್ ಅನ್ನು ಒಪ್ಪಿಕೊಳ್ಳುತ್ತದೆ. ಆದ್ದರಿಂದ ಫ್ರಾಡ್ನ ಬಗ್ಗೆ ತಿಳಿದ ತಕ್ಷಣ ಅದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಮತ್ತು ಸಾಕ್ಷ್ಯಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸುವುದು ಅತ್ಯಂತ ಮುಖ್ಯ. ಮತ್ತೊಂದು ಪ್ರಕರಣ ಏನೆಂದರೆ
ಕನ್ಸೆಂಟ್ ಒಪ್ಪಿಗೆ. ಕೋರ್ಟಿನಲ್ಲಿ ಆಸ್ತಿ ವಿವಾದ ಬಂದಾಗ ಸಂಬಂಧಿತ ವ್ಯಕ್ತಿಗಳು ಆಸ್ತಿ ಮಾರಾಟ, ವಿಭಾಗ ಬಿಡುಗಡೆ, ರಿಲೀಸ್, ಉಡುಗೊರೆ, ಗಿಫ್ಟ್ ಮತ್ತು ಅಥವಾ ಇತರ ವ್ಯವಹಾರಗಳಿಗೆ ಸ್ವಇಚ್ಛೆಯಿಂದ ಮತ್ತು ಸಂಪೂರ್ಣ ಮಾಹಿತಿಯೊಂದಿಗೆ ಒಪ್ಪಿಗೆ ನೀಡಿದ್ದಾರೆಯೇ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ವಿಶೇಷವಾಗಿ ಜಂಟಿ ಕುಟುಂಬದ ಆಸ್ತಿ, ಮಹಿಳಾ ವಾರಸುದಾರರ ಹಕ್ಕುಗಳು ಮತ್ತು ಮೈನರ್ ಶೇರ್ಸ್ ಸಂಬಂಧಿತ ಪ್ರಕರಣಗಳಲ್ಲಿ ಕನ್ಸೆಂಟ್ ಬಹಳ ಮಹತ್ವದಾಗಿರುತ್ತದೆ. ನೆನಪಿರಲಿ, ಫ್ರಾಡ್, ಮಿಸ್ರೆಪ್ರೆಸೆಂಟೇಷನ್, ಕೋಯರಿಷನ್ ಅಂದರೆ ಒತ್ತಾಯ, ಅನ್ಡ್ಯೂ ಇನ್ಫ್ಲುಯೆನ್ಸ್ ಅನ್ಯಾಯ ಪ್ರಭಾವ ಅಥವಾ ನಕಲಿ ಸಹಿಗಳ ಮೂಲಕ ನಡೆದ ಒಪ್ಪಿಗೆ ಕಾನೂನುಬದ್ಧ ಕನ್ಸೆಂಟ್ ಆಗುವುದಿಲ್ಲ. ಕೋರ್ಟ್ ಯಾವಾಗಲೂ ಒಪ್ಪಿಗೆ ನಿಜವಾಗಿಯೂ ಸ್ವತಂತ್ರವಾಗಿ ಮತ್ತು ಕಾನೂನುಬದ್ಧವಾಗಿ ನೀಡಲಾಗಿದೆ ಎಂಬುದನ್ನು ಪರಿಶೀಲಿಸುತ್ತದೆ. ಸ್ನೇಹಿತರೆ, ಕೋರ್ಟ್ ಗಮನಿಸುವ ಮತ್ತೊಂದು ಅಂಶ ಏನೆಂದರೆ ಲೀಗಲ್ ನೆಸೆಸಿಟಿ, ಕಾನೂನುಬದ್ಧ ಅವಶ್ಯಕತೆ. ಇದು ಮುಖ್ಯವಾದದ್ದು. ಕೋರ್ಟಿನಲ್ಲಿ ಜಂಟಿ ಕುಟುಂಬದ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ಮಾರಾಟದ ವಿವಾದ ಬಂದಾಗ ಆಸ್ತಿ ಮಾರಾಟ ಅಥವಾ ವರ್ಗಾವಣೆ ನಿಜವಾದ ಲೀಗಲ್ ನೆಸೆಸಿಟಿಗಾಗಿ ಆಗಿದೆಯೇ ಎಂಬುದನ್ನು ಪರಿಶೀಲಿಸುತ್ತದೆ. ಕುಟುಂಬದ ಸಾಲ ತೀರಿಸುವುದು, ವೈದ್ಯಕೀಯ ತುರ್ತು ಪರಿಸ್ಥಿತಿ, ಶಿಕ್ಷಣ ವೆಚ್ಚ, ವಿವಾಹ ವೆಚ್ಚ, ಕುಟುಂಬ ನಿರ್ವಹಣೆ ಅಥವಾ ಎಸ್ಟೇಟ್ ರಕ್ಷಣೆಗಾಗಿ ಮಾಡಿದ ವ್ಯವಹಾರಗಳು ಲೀಗಲ್ ನೆಸೆಸಿಟಿ ಆಗಿರಬಹುದು. ನೆನಪಿರಲಿ, ಕೇವಲ ಅವಶ್ಯಕತೆ ಇತ್ತು ಎಂದು ಹೇಳುವುದೇ ಸಾಕಾಗುವುದಿಲ್ಲ. ಅದನ್ನು ದಾಖಲೆಗಳು ಮತ್ತು ಸಾಕ್ಷ್ಯಗಳ ಮೂಲಕ ಸಾಬೀತುಪಡಿಸಬೇಕು. ಕೋರ್ಟ್ ಯಾವಾಗಲೂ ಆಸ್ತಿ ವ್ಯವಹಾರವು ಕುಟುಂಬದ ನಿಜವಾದ ಹಿತಾಸಕ್ತಿ ಮತ್ತು ಕಾನೂನುಬದ್ಧ ಅಗತ್ಯಕ್ಕಾಗಿ ನಡೆದಿದೆ ಎಂಬುದನ್ನು ಪರಿಶೀಲಿಸುತ್ತದೆ. ನ್ಯಾಯಾಲಯ ಗಮನಿಸುವ ಇನ್ನೊಂದು ಪ್ರಮುಖ ಅಂಶ ಏನೆಂದರೆ ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸ್, ಅಂದರೆ ಕುಟುಂಬದ ಪರಿಸ್ಥಿತಿಗಳು. ಕೋರ್ಟಿನಲ್ಲಿ ಆಸ್ತಿ ವಿವಾದ ಬಂದಾಗ ದಾಖಲೆಗಳ ಜೊತೆಗೆ ಕುಟುಂಬದ ನೈಜ ಪರಿಸ್ಥಿತಿಗಳನ್ನು ಕೂಡ ಪರಿಶೀಲಿಸುತ್ತೆ. ಕುಟುಂಬದ ಆರ್ಥಿಕ ಸ್ಥಿತಿ, ಕುಟುಂಬದ ಸದಸ್ಯರ ಅವಶ್ಯಕತೆಗಳು, ಸಂಬಂಧಗಳ ಸ್ವರೂಪ, ಕುಟುಂಬದಲ್ಲಿ ನಡೆದಿರುವ ಹಿಂದಿನ ವಿಭಾಗಗಳು, ಕುಟುಂಬದ ನಿರ್ವಹಣೆ, ವೈದ್ಯಕೀಯ ಅಥವಾ ಶಿಕ್ಷಣ ವೆಚ್ಚಗಳು ಹಾಗೂ ಆಸ್ತಿ ವ್ಯವಹಾರದ ಹಿಂದಿನ ನಿಜವಾದ ಕಾರಣಗಳನ್ನು ಕೋರ್ಟ್ ಪರಿಗಣಿಸುತ್ತದೆ. ಸ್ನೇಹಿತರೆ, ನೆನಪಿರಲಿ, ಕಾನೂನು ಕೇವಲ ದಾಖಲೆಗಳನ್ನು ಮಾತ್ರ ನೋಡುವುದಿಲ್ಲ. ವ್ಯವಹಾರ ನಡೆದ ಸಮಯದಲ್ಲಿ ಕುಟುಂಬದ ನೈಜ ಪರಿಸ್ಥಿತಿ ಏನಿತ್ತು ಎಂಬುದನ್ನು ಪರಿಶೀಲಿಸುತ್ತದೆ. ಆದ್ದರಿಂದ ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸ್ ಅಂದರೆ ಕುಟುಂಬದ ಪರಿಸ್ಥಿತಿಗಳು ಅನೇಕ ಸಂದರ್ಭಗಳಲ್ಲಿ ಆಸ್ತಿ ವ್ಯವಹಾರವು ನಿಜವಾದದ್ದೇ ಅಥವಾ ಫ್ರಾಡ್, ವಂಚನೆ ಮೂಲಕ ನಡೆದಿದೆಯೇ ಎಂಬುದನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಬಹುದು. ಈ ನಿಟ್ಟಿನಲ್ಲಿ ನಾವು ಈ ಮೇಲ್ಕಂಡ ವಂಚನೆಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಕಾನೂನು ಅಂಶಗಳು, ಕಾನೂನಿನ ಮೂಲಕ ನಮಗೆ ಸಿಗುವಂತಹ ಪರಿಹಾರಗಳಲ್ಲಿ ಅದಕ್ಕೆ ಸಂಬಂಧಿತ ಸೆಕ್ಷನ್ಗಳು ಮತ್ತು ಕಾನೂನು ಅಂಶಗಳು ಯಾವುವು ಅಂತ ಈಗ ತಿಳಿದುಕೊಳ್ಳೋಣ. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಸೆಕ್ಷನ್ 17 ರಿಜಿಸ್ಟ್ರೇಷನ್ ಆ್ಯಕ್ಟ್ 1908 ಕಂಪಲ್ಸರಿ ರಿಜಿಸ್ಟ್ರೇಷನ್. ಮತ್ತೊಮ್ಮೆ ಸೆಕ್ಷನ್ 17 ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂದರೆ ನೋಂದಣಿ ಕಾಯ್ದೆ 1908. ಇದರಲ್ಲಿ ಯಾವುದೇ ದಾಖಲೆ ಕಂಪಲ್ಸರಿಯಾಗಿ ನೋಂದಣಿಯಾಗಿರಬೇಕು. ಈ ನಿಟ್ಟಿನಲ್ಲಿ ಸೆಕ್ಷನ್ 17 ಸೆಕ್ಷನ್ ಆಫ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1908 ಪ್ರಕಾರ ಸೇಲ್ ಡೀಡ್, ಗಿಫ್ಟ್ ಡೀಡ್, ಪಾರ್ಟಿಷನ್ ಡೀಡ್, ರಿಲೀಸ್ ಡೀಡ್ ಹಾಗೂ ಸ್ಥಿರ ಆಸ್ತಿಯ ಇಮೂವಬಲ್ ಪ್ರಾಪರ್ಟಿ ಹಕ್ಕುಗಳನ್ನು ಸೃಷ್ಟಿಸುವ, ವರ್ಗಾವಣೆ ಮಾಡುವ ಅಥವಾ ಕೊನೆಗೊಳಿಸುವ ಪ್ರಮುಖ ದಾಖಲೆಗಳನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡುವ ಉದ್ದೇಶ ಆಸ್ತಿ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಕಾಪಾಡುವುದು ಮತ್ತು ಫ್ರಾಡ್ ತಡೆಯುವುದಾಗಿದೆ. ಸ್ನೇಹಿತರೆ, ನೆನಪಿರಲಿ, ಕಾನೂನಿನ ಪ್ರಕಾರ ನೋಂದಣಿ ಮಾಡಬೇಕಾದ ದಾಖಲೆ ನೋಂದಣಿ ಆಗದಿದ್ದರೆ ಅದು ಕೋರ್ಟಿನಲ್ಲಿ ಮಾಲೀಕತ್ವ ಹಾಗೂ ಹಕ್ಕು ಸಾಬೀತುಪಡಿಸಲು ಗಂಭೀರ ಕಾನೂನು ತೊಂದರೆ ಉಂಟು ಮಾಡಬಹುದು. ಆದ್ದರಿಂದ ಆಸ್ತಿ ವ್ಯವಹಾರಗಳಲ್ಲಿ ರಿಜಿಸ್ಟ್ರೇಷನ್ ಕೇವಲ ಒಂದು ಪ್ರಕ್ರಿಯೆಯಲ್ಲ, ಅದು ನಿಮ್ಮ ಹಕ್ಕಿನ ಕಾನೂನು ರಕ್ಷಣೆಯಾಗಿದೆ. ಈ ನಿಟ್ಟಿನಲ್ಲಿ ಮತ್ತೊಂದು ಸೆಕ್ಷನ್ ನೋಡುವ ರೀತಿಯಲ್ಲಿ ಸೆಕ್ಷನ್ 31 ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ 1963 ಕ್ಯಾನ್ಸಲೇಷನ್ ಆಫ್ ಡಾಕ್ಯುಮೆಂಟ್ಸ್. ಇದು ಮತ್ತೊಂದು ಪ್ರಮುಖವಾದ ಒಂದು ಕಾನೂನು ಪರಿಹಾರವಾಗಿದೆ. ಈ ನಿಟ್ಟಿನಲ್ಲಿ ನಾವು ಪ್ರಕರಣ ದಾಖಲಿಸಬೇಕಾದರೆ ಯಾವುದಕ್ಕೆ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಇದು ಸೆಕ್ಷನ್ 31 ಆಫ್ 31 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಇದು
ಅಂಡರ್ ಪರಿಹಾರ ಕಾಯ್ದೆ ಅಂಡರಲ್ಲಿ ಬರುತ್ತೆ. ನಿರ್ದಿಷ್ಟ ಪರಿಹಾರ ಕಾಯ್ದೆ 1963 ಪ್ರಕಾರ ಒಂದು ದಾಖಲೆ, ವಂಚನೆ ಅಥವಾ ಫ್ರಾಡ್, ಫೋರ್ಜರಿ, ಮಿಸ್ರೆಪ್ರೆಸೆಂಟೇಷನ್, ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಥವಾ ಕಾನೂನು ಬಾಹಿರ ರೀತಿಯಲ್ಲಿ ಸೃಷ್ಟಿಯಾಗಿದ್ದು ಅದು ವ್ಯಕ್ತಿಯ ಹಕ್ಕುಗಳಿಗೆ ಹಾನಿ ಉಂಟು ಮಾಡುವ ಸಾಧ್ಯತೆ ಇದ್ದರೆ ಆ ವ್ಯಕ್ತಿ ಕೋರ್ಟಿನಲ್ಲಿ ಆ ದಾಖಲೆಗಳನ್ನು ರದ್ದುಪಡಿಸಲು ಕ್ಯಾನ್ಸಲೇಷನ್ ಮನವಿ ಸಲ್ಲಿಸಬಹುದು. ಜಂಟಿ ಕುಟುಂಬದ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಹಾಗೂ ಪ್ರಾಪರ್ಟಿ ಫ್ರಾಡ್ ಪ್ರಕರಣಗಳಲ್ಲಿ ಫೇಕ್ ಸೇಲ್ ಡೀಡ್, ಫೇಕ್ GPA, ಫೇಕ್ ಪಾರ್ಟಿಷನ್ ಡೀಡ್, ಫೇಕ್ ರಿಲೀಸ್ ಡೀಡ್ ಅಥವಾ ನಕಲಿ ಕನ್ಸೆಂಟ್ ಲೆಟರ್ಸ್ಗಳನ್ನು ರದ್ದುಪಡಿಸಲು ಈ ವಿಧಿ ಬಹಳ ಮುಖ್ಯವಾಗಿದೆ, ಪ್ರಮುಖವಾಗಿದೆ. ಸೆಕ್ಷನ್ 31 ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ 1963 ಕ್ಯಾನ್ಸಲೇಷನ್ ಆಫ್ ಡಾಕ್ಯುಮೆಂಟ್ಸ್. ಈ ಮೇಲ್ಕಂಡಂತೆ ಯಾವ ದಾಖಲೆಗಳು ಬರ್ತವೆ ಅಂತ ಈಗಾಗಲೇ ಹೇಳಿದ್ದೀನಿ. ಆ ದಾಖಲೆ ರದ್ದುಪಡಿಸಬೇಕಂತ ಹೇಳಿದ್ರೆ ಕೋರ್ಟಿನಲ್ಲಿ ನಾವು ಪ್ರಕರಣ ದಾಖಲೆ ಪಡೆದಾಗ ಸೆಕ್ಷನ್ ಅಂಡರ್ 31 ನಿರ್ದಿಷ್ಟ ಪರಿಹಾರ ಕಾಯ್ದೆ ಪ್ರಕಾರ ಈ ವಿಧಿಗಳನ್ನು ಅಪ್ಲೈ ಮಾಡಿದರೆ ಆ ದಾಖಲೆಗಳು ಕೋರ್ಟ್ ಗಮನಿಸಿ ಅದನ್ನು ಕ್ಯಾನ್ಸಲ್ ಮಾಡಬಹುದು. ಸ್ನೇಹಿತರೆ, ನೆನಪಿರಲಿ, ಕೇವಲ ದಾಖಲೆ ನಕಲಿ ಎಂದು ಹೇಳುವುದೇ ಸಾಕಾಗುವುದಿಲ್ಲ. ಅದನ್ನು ಸಾಕ್ಷ್ಯಗಳ ಮೂಲಕ ಕೋರ್ಟ್ ಮುಂದೆ ಸಾಬೀತುಪಡಿಸಬೇಕು. ಇದು ತುಂಬ ಮುಖ್ಯವಾದಂತಹದ್ದು. ಕೇವಲ ಪ್ರಕರಣವನ್ನು ದಾಖಲಿಸುವುದು ಮುಖ್ಯವಲ್ಲ, ಅದಕ್ಕೆ ತಕ್ಕಂತೆ ದಾಖಲೆಗಳನ್ನು ತಾವು ಕಲೆಕ್ಟ್ ಮಾಡೋದು ತುಂಬ ಮುಖ್ಯವಾಗುತ್ತದೆ. ಅಲ್ಲಿ ಸಾಕ್ಷ್ಯಗಳ ಮೂಲಕ ಸಾಬೀತುಪಡಿಸಬೇಕಾಗುತ್ತದೆ. ಒಂದು ಫ್ರಾಡ್ ಡಾಕ್ಯುಮೆಂಟ್ ರದ್ದುಗೊಂಡರೆ ಅದರ ಆಧಾರದ ಮೇಲೆ ಪಡೆದ ಅನೇಕ ಅಕ್ರಮ ಹಕ್ಕುಗಳು ಕುಸಿಯಬಹುದು. ಈ ನಿಟ್ಟಿನಲ್ಲಿ ಮತ್ತೊಂದು ಪರಿಹಾರ ಸಿಗುವಂತಹ ಸೆಕ್ಷನ್ ಯಾವುದಂದರೆ ಸೆಕ್ಷನ್ 34 ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ 1963 ಡಿಕ್ಲರೇಷನ್. ಸೆಕ್ಷನ್ 34ರ ಅಡಿಯಲ್ಲಿ ಸೆಕ್ಷನ್ 34 ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ 1960 ಪ್ರಕಾರ ಯಾರಾದರೂ ತಮ್ಮ ಕಾನೂನುಬದ್ಧ ಹಕ್ಕು, ಮಾಲೀಕತ್ವ, ಟೈಟಲ್ ಅಥವಾ ಆಸ್ತಿಯ ಮೇಲಿನ ಹಕ್ಕನ್ನು ಪ್ರಶ್ನಿಸಿದಾಗ ಅಥವಾ ನಿರಾಕರಿಸಿದಾಗ ಆ ವ್ಯಕ್ತಿ ಕೋರ್ಟಿನಲ್ಲಿ ಡಿಕ್ಲರೇಷನ್ ಕೇಳಬಹುದು. ಅಂದರೆ ಕೋರ್ಟ್ ತನ್ನ ಹಕ್ಕು ಮತ್ತು ಮಾಲೀಕತ್ವವನ್ನು ಅಧಿಕೃತವಾಗಿ ಘೋಷಿಸಬೇಕೆಂದು ಮನವಿ ಮಾಡಬಹುದು. ಜಂಟಿ ಕುಟುಂಬದ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ನಕಲಿ ಸೇಲ್ ಡೀಡ್, ನಕಲಿ ಪಾರ್ಟಿಷನ್ ಡೀಡ್, ಇಲ್ಲಿಗಲ್ ಮುಟೇಷನ್ ಅಥವಾ ಪ್ರಾಪರ್ಟಿ ಫ್ರಾಡ್ ಪ್ರಕರಣಗಳಲ್ಲಿ ನಿಜವಾದ ಹಕ್ಕುದಾರರು ತಮ್ಮ ಹಕ್ಕನ್ನು ಘೋಷಿಸಿಕೊಡಲು ಈ ವಿಧಿಯನ್ನು ಹೆಚ್ಚಾಗಿ ಬಳಸುತ್ತಾರೆ. ಸ್ನೇಹಿತರೆ, ನೆನಪಿರಲಿ, ಡಿಕ್ಲರೇಷನ್ ಸೂಟ್ ಕೇವಲ ಒಂದು ದಾಖಲೆಯ ಬಗ್ಗೆ ಅಲ್ಲ, ಅದು ನಿಜವಾದ ಕಾನೂನುಬದ್ಧ ಹಕ್ಕು ಯಾರಿಗೆ ಎಂಬ ಪ್ರಶ್ನೆಗೆ ಕೋರ್ಟಿನಿಂದ ಅಧಿಕೃತ ಉತ್ತರ ಪಡೆಯುವ ಪ್ರಮುಖ ಕಾನೂನು ಪರಿಹಾರವಾಗಿದೆ. ಸ್ನೇಹಿತರೆ, ಮತ್ತೊಂದು ಸೆಕ್ಷನ್ ಇಲ್ಲಿ ಪ್ರಮುಖವಾದದ್ದು ಹೇಳಬೇಕೆಂದರೆ ಸೆಕ್ಷನ್ 38 ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ 1963 ಇದರ ಮೂಲಕ ಪರ್ಮನೆಂಟ್ ಇಂಜೆಕ್ಷನ್ ಪಡೆಯುವಂಥದ್ದು. ಸೆಕ್ಷನ್ 38 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ 1963 ಪ್ರಕಾರ ಒಬ್ಬ ವ್ಯಕ್ತಿಯ ಕಾನೂನುಬದ್ಧ ಹಕ್ಕು, ಆಸ್ತಿ ಹಕ್ಕು ಸ್ವಾಧೀನ, ಪೊಸಿಷನ್ ಅಥವಾ ಆಸ್ತಿ ಮೇಲಿನ ಶಾಂತಿಯುತ ಅನುಭವಕ್ಕೆ ಅಡ್ಡಿ, ಹಸ್ತಕ್ಷೇಪ ಅಥವಾ ಅಪಾಯ ಉಂಟಾದರೆ ಕೋರ್ಟಿನಿಂದ ಪರ್ಮನೆಂಟ್ ಇಂಜೆಕ್ಷನ್ ಶಾಶ್ವತ ತಡೆಯಾಜ್ಞೆಯನ್ನು ಪಡೆಯಬಹುದು. ಜಂಟಿ ಕುಟುಂಬ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಪ್ರಾಪರ್ಟಿ ಫ್ರಾಡ್, ಇಲ್ಲಿಗಲ್ ಮುಟೇಷನ್, ಅನಧಿಕೃತ ಪ್ರವೇಶ, ಇಂಟರ್ಫರೆನ್ಸ್, ಅಕ್ರಮ ನಿರ್ಮಾಣ ಅಥವಾ ಆಸ್ತಿ ಮಾರಾಟದ ಬೆದರಿಕೆ ಇರುವ ಸಂದರ್ಭಗಳಲ್ಲಿ ಈ ಸೆಕ್ಷನ್ ಅತ್ಯಂತ ಪ್ರಮುಖವಾಗಿದೆ. ಸ್ನೇಹಿತರೆ, ನೆನಪಿರಲಿ, ಪರ್ಮನೆಂಟ್ ಇಂಜೆಕ್ಷನ್ ಒಮ್ಮೆ ಕೋರ್ಟ್ ನೀಡಿದರೆ ಎದುರಾಳಿ ವ್ಯಕ್ತಿಗೆ ಆಸ್ತಿಯ ಮೇಲೆ ಅಕ್ರಮ ಹಸ್ತಕ್ಷೇಪ, ಮಾರಾಟ, ಕಬಳಿಕೆ ಅಥವಾ ತೊಂದರೆ ನೀಡುವುದನ್ನು ಶಾಶ್ವತವಾಗಿ ತಡೆಯಬಹುದು. ಆದ್ದರಿಂದ ನಿಮ್ಮ ಹಕ್ಕು ಮತ್ತು ಪೊಸಿಷನ್ ರಕ್ಷಿಸಲು ಇದು ಅತ್ಯಂತ ಶಕ್ತಿಶಾಲಿ ಕಾನೂನು ಪರಿಹಾರವಾಗಿದೆ. ಇನ್ನೊಂದು ಪರಿಹಾರ ಏನೆಂದರೆ ನ್ಯಾಯಾಲಯದಲ್ಲಿ ನಾವು ಕೇಳಬೇಕಾದಂತಹ ಪರಿಹಾರ, ನ್ಯಾಯದಿಂದ ಸಿಗುವಂತಹ ಪರಿಹಾರ ಆರ್ಡರ್ 39 ರೂಲ್ 1 and 2 CPC ಟೆಂಪರರಿ ಇಂಜೆಕ್ಷನ್ ತಾತ್ಕಾಲಿಕ ತಡೆಯಾಜ್ಞೆ. ಇದು ಪ್ರಮುಖವಾಗಿ ಎಲ್ಲ ನ್ಯಾಯಾಲಯದಲ್ಲಿ ನಡೆಯುವಂತಹ ಎಲ್ಲ ಪ್ರಕರಣಗಳಲ್ಲಿಯೂ ಪ್ರಮುಖವಾಗಿ ಕೇಳಲ್ಪಡುವ ಮತ್ತು ಅದರಲ್ಲಿ ಎಲ್ಲ ಪ್ರಕರಣಗಳು ಈ ಒಂದು ಆಜ್ಞೆಯನ್ನು ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೇಳಿರುತ್ತಾರೆ. ಅದರ ಪ್ರಕಾರ ಆರ್ಡರ್ 39 ರೂಲ್ 1 and 2 ಆಫ್ ದಿ ಸಿವಿಲ್ ಪ್ರೊಸೀಜರ್ ಕೋಡ್ CPC ಪ್ರಕಾರ ಆಸ್ತಿ ವಿವಾದ ನಡೆಯುತ್ತಿರುವ ಸಂದರ್ಭಗಳಲ್ಲಿ ಆಸ್ತಿಯನ್ನು ಮಾರಾಟ ಮಾಡುವುದು, ಹಸ್ತಾಂತರ ಮಾಡುವುದು, ಅತಿಕ್ರಮಣ ಮಾಡುವುದು, ನಿರ್ಮಾಣ ಕಾರ್ಯ ನಡೆಸುವುದು ಅಥವಾ ಹಕ್ಕುದಾರರ ಸ್ವಾಧೀನಕ್ಕೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇದ್ದರೆ ಕೋರ್ಟಿನಿಂದ ಟೆಂಪರರಿ ಇಂಜೆಕ್ಷನ್ ತಾತ್ಕಾಲಿಕ ತಡೆಯಾಜ್ಞೆ ಪಡೆಯಬಹುದು. ಜಂಟಿ ಕುಟುಂಬ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಪ್ರಾಪರ್ಟಿ ಫ್ರಾಡ್, ಇಲ್ಲಿಗಲ್ ಮುಟೇಷನ್
ಫೇಕ್ ಡಾಕ್ಯುಮೆಂಟ್ಸ್ ಹಾಗೂ ಪಾರ್ಟಿಷನ್ ಸೂಟ್ ಪ್ರಕರಣಗಳಲ್ಲಿ ಈ ವಿಧಿ ಅತ್ಯಂತ ಪ್ರಮುಖವಾಗಿದೆ. ನೆನಪಿರಲಿ, ಟೆಂಪರ್ ಇಂಜೆಕ್ಷನ್ ಅಂತಿಮ ತೀರ್ಪು ಅಲ್ಲ, ಆದರೆ ಕೇಸ್ ಮುಗಿಯುವವರೆಗೂ ಆಸ್ತಿಯ ಸ್ಥಿತಿಯನ್ನು ಸ್ಟೇಟಸ್ಕೋ ಕಾಪಾಡಿ ಹೆಚ್ಚಿನ ಹಾನಿ ಅಥವಾ ಅಕ್ರಮ ವ್ಯವಹಾರಗಳನ್ನು ತಡೆಯುವ ಅತ್ಯಂತ ಶಕ್ತಿಶಾಲಿ ಮಧ್ಯಂತರ ಕಾನೂನು ರಕ್ಷಣೆಯಾಗಿದೆ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾದ ಅತ್ಯಂತ ಇಂಪಾರ್ಟೆಂಟ್ ಆದ ಒಂದು ಸೆಕ್ಷನ್ ಇದೆ. ಅದೇನೆಂದರೆ ಸೆಕ್ಷನ್ 17 ಲಿಮಿಟೇಷನ್ ಆ್ಯಕ್ಟ್ 1963. ಇದು ಯಾವುದಕ್ಕೆ ಅಂತ ಹೇಳಿದ್ರೆ ಫ್ರಾಡ್ ಕನ್ಸೀಲ್ಮೆಂಟ್, ಮೋಸವನ್ನು ಮರೆ ಮಾಡುವುದು. ಸೆಕ್ಷನ್ 17 ಆಫ್ ಲಿಮಿಟೇಷನ್ ಆ್ಯಕ್ಟ್ 1963 ಪ್ರಕಾರ ಒಂದು ವ್ಯಕ್ತಿಯ ಹಕ್ಕನ್ನು ಫ್ರಾಡ್ ಮೂಲಕ ಮರೆಮಾಡಲಾಗಿದ್ದರೆ ಅಥವಾ ನಕಲಿ ದಾಖಲೆಗಳು, ಗುಟ್ಟಾಗಿ ಮಾಡಿದ ಸೇಲ್ ಡೀಡ್, ಫೇಕ್ GPA, ಇಲ್ಲಿಗಲ್ ಮುಟೇಷನ್ ಅಥವಾ ಇತರ ಮೋಸದ ವ್ಯವಹಾರಗಳ ಬಗ್ಗೆ ಆ ವ್ಯಕ್ತಿಗೆ ತಿಳಿಯದಂತೆ ಮಾಡಲಾಗಿದ್ದರೆ ಲಿಮಿಟೇಷನ್ ಪೀರಿಯಡ್ ಸಾಮಾನ್ಯವಾಗಿ ಫ್ರಾಡ್ ನಡೆದ ದಿನದಿಂದ ಅಲ್ಲ, ಫ್ರಾಡ್ ಬಗ್ಗೆ ನಿಜವಾಗಿ ತಿಳಿದ ದಿನದಿಂದ, ಡೇಟ್ ಆಫ್ ನಾಲೆಡ್ಜ್ ಆರಂಭವಾಗಬಹುದು. ಜಂಟಿ ಕುಟುಂಬ ಆಸ್ತಿ ಮತ್ತು ಪ್ರಾಪರ್ಟಿ ಫ್ರಾಡ್ ಪ್ರಕರಣಗಳಲ್ಲಿ ಈ ವಿಧಿ ಅತ್ಯಂತ ಮಹತ್ವದ್ದಾಗಿದೆ. ಸ್ನೇಹಿತರೆ, ನೆನಪಿರಲಿ, ಫ್ರಾಡನ್ನು ಯಶಸ್ವಿಯಾಗಿ ಮರೆಮಾಡಿದ ವ್ಯಕ್ತಿ ಕೇವಲ ಸಮಯ ಕಳೆದಿದೆ ಎಂದು ಹೇಳಿ ಲಾಭ ಪಡೆಯಲು ಸಾಧ್ಯವಿಲ್ಲ. ಆದರೆ ಫ್ರಾಡ್ ಮತ್ತು ಅದರ ಬಗ್ಗೆ ತಿಳಿದ ದಿನಾಂಕವನ್ನು ಕೋರ್ಟ್ ಮುಂದೆ ವಿಶ್ವಾಸಾರ್ಹ ಸಾಕ್ಷ್ಯಗಳ ಮೂಲಕ ಸಾಬೀತುಪಡಿಸುವುದು ಅತ್ಯಂತ ಮುಖ್ಯ. ಸ್ನೇಹಿತರೆ, ಇದುವರೆಗೂ ನಾವು ಸಿವಿಲ್ ನಾಗರಿಕ ಒಂದು ಸೆಕ್ಷನ್ಗಳ ಬಗ್ಗೆ ನೋಡಿದೆವು. ಅದರಲ್ಲಿ ಸಿಗುವಂತಹ ಪರಿಹಾರಗಳು ನೋಡಿದೆವು. ಅದರಲ್ಲಿ ಸಿಕ್ಕ ಪರಿಹಾರಗಳು ನಾವು ಯಾವ ರೀತಿಯನ್ನು ಉಪಯೋಗಿಸಿಕೊಳ್ಳಬಹುದು ಎಂಬುದನ್ನು ತಿಳಿದೆವು ಮತ್ತು ಪ್ರಕರಣಗಳನ್ನು ಯಾವ ರೀತಿ ದಾಖಲಿಸಬೇಕು ಎಂಬುದನ್ನು ತಿಳಿದೆವು. ಈಗ ಆ ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ IPC ಇಂಡಿಯನ್ ಪೀನಲ್ ಕೋಡ್ ಮೊದಲ ಇದ್ದು ಈಗ ಅದು BNS 2023 ಬದಲಾವಣೆ ಆಗಿರುವಂತಹ ಸೆಕ್ಷನ್ಗಳ ಮೂಲಕ ಯಾವ ರೀತಿಯ ಪರಿಹಾರಗಳಿವೆ, ಕೋರ್ಟಿನಲ್ಲಿ ನ್ಯಾಯಾಲಯದಲ್ಲಿ ಯಾವ ರೀತಿಯ ಪರಿಹಾರಗಳು ಸಿಗುತ್ತವೆ ವಂಚನೆ ಮಾಡಿದಂತಹ ಆಸ್ತಿಗಳ ಮೇಲೆ ಎಂಬುದನ್ನು ಈಗ ತಿಳಿಯೋಣ. ಪ್ರಾಪರ್ಟಿ ಫ್ರಾಡ್ ಪ್ರಕರಣದಲ್ಲಿ ಪ್ರಮುಖ ಕ್ರಿಮಿನಲ್ ಸೆಕ್ಷನ್ಸ್ಗಳು ಏನೆಂದರೆ, ಈ ಹಿಂದೆ ಪ್ರಾಪರ್ಟಿ ಫ್ರಾಡ್, ಫೇಕ್ ಡಾಕ್ಯುಮೆಂಟ್ಸ್, ಫೋರ್ಜ್ಡ್ ಸಿಗ್ನೇಚರ್ಸ್, ಫೇಕ್ GPA, ಸೀಕ್ರೆಟ್ ಸೇಲ್ ಡೀಡ್ಸ್ ಹಾಗೂ ಇಲ್ಲಿಗಲ್ ಮುಟೇಷನ್ ಪ್ರಕರಣಗಳಲ್ಲಿ IPC ಸೆಕ್ಷನ್ 420, 465, 468 ಮತ್ತು 471 ಹೆಚ್ಚಾಗಿ ಬಳಸಲಾಗುತ್ತಿತ್ತು. ಈಗ ಭಾರತೀಯ ನ್ಯಾಯ ಸಂಹಿತೆ BNS 2023 ಜಾರಿಗೆ ಬಂದಿರುವುದರಿಂದ ಸಮಾನ ಸ್ವರೂಪದ ಅಪರಾಧಗಳಿಗೆ BNS ವಿಧಿಗಳು ಅನ್ವಯವಾಗುತ್ತವೆ. ಈ ನಿಟ್ಟಿನಲ್ಲಿ BNS ಸೆಕ್ಷನ್ 318 ಚೀಟಿಂಗ್, IPCಯಲ್ಲಿ ಇದು 420ಕ್ಕೆ ಸಮಾನವಾಗಿತ್ತು. ಈಗ 318 ಸೆಕ್ಷನ್ 318 ಒಬ್ಬ ವ್ಯಕ್ತಿಯನ್ನು ಮೋಸಗೊಳಿಸಿ ಆಸ್ತಿ, ಹಣ, ಕಾನೂನುಬದ್ಧ ಹಕ್ಕು ಕಸಿದುಕೊಳ್ಳುವುದು ಚೀಟಿಂಗ್ ಆಗುತ್ತದೆ. ಉದಾಹರಣೆಗೆ, ಈ ಆಸ್ತಿ ಸಂಪೂರ್ಣ ನನ್ನದು ಎಂದು ಸುಳ್ಳು ಹೇಳಿ ಜಂಟಿ ಕುಟುಂಬದ ಆಸ್ತಿಯನ್ನು ಮಾರಾಟ ಮಾಡುವುದು ಅಥವಾ ಫೇಕ್ GPA ಆಧರಿಸಿ ವ್ಯವಹಾರ ನಡೆಸುವುದು. ಪ್ರಾಪರ್ಟಿ ಫ್ರಾಡ್ ಪ್ರಕರಣದಲ್ಲಿ ಮೋಸದ ಉದ್ದೇಶ, ಡಿಶಾನೆಸ್ಟ್ ಇಂಟೆನ್ಷನ್ ಅತ್ಯಂತ ಪ್ರಮುಖ ವಿಷಯವಾಗಿದೆ. ಇದು ವಂಚನೆ ಮಾಡಿದ ವಿಚಾರದಲ್ಲಿ ಈ ಸೆಕ್ಷನ್ ಅಪ್ಲೈ ಆಗುತ್ತದೆ. ಇನ್ನು ಮತ್ತೊಂದು BNS ಸೆಕ್ಷನ್ 335 ಫೋರ್ಜರಿ, ಅಂದರೆ IPCಯಲ್ಲಿ ಸೆಕ್ಷನ್ 465ಕ್ಕೆ ಸಮಾನವಾಗಿರುತ್ತದೆ. ಇದು ನಕಲಿ ದಾಖಲೆ ಸೃಷ್ಟಿಸುವುದು, ನಿಜವಾದ ದಾಖಲೆಯನ್ನು ಬದಲಾಯಿಸುವುದು ಅಥವಾ ಸುಳ್ಳು ದಾಖಲೆ ತಯಾರಿಸುವುದು ಫೋರ್ಜರಿ ಆಗುತ್ತದೆ. ಉದಾಹರಣೆಗೆ, ಫೇಕ್ ಪಾರ್ಟಿಷನ್ ಡೀಡ್, ಫೇಕ್ ಕನ್ಸೆಂಟ್ ಲೆಟರ್, ಫೇಕ್ ಫ್ಯಾಮಿಲಿ ಟ್ರೀ ಅಥವಾ ಫೇಕ್ ಅಫಿಡವಿಟ್ ಸೃಷ್ಟಿಸುವುದು. ದಾಖಲೆ ನಿಜವಾದಂತೆ ಕಾಣಿಸಿದರೂ ಅದು ಕಾನೂನುಬದ್ಧವಾಗಿ ಆಗಿಲ್ಲದಿದ್ದರೆ ಫೋರ್ಜರಿ ಆಗಬಹುದು. ಈ ನಿಟ್ಟಿನಲ್ಲಿ ಮತ್ತೊಂದು ಸೆಕ್ಷನ್ ಏನೆಂದರೆ BNS ಸೆಕ್ಷನ್ 336 ಫೋರ್ಜರಿ ಫಾರ್ ವ್ಯಾಲ್ಯೂಬಲ್ ಸೆಕ್ಯೂರಿಟಿ ಆರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಇದು IPCಯಲ್ಲಿ 468 ಸೆಕ್ಷನ್ 468ಕ್ಕೆ ಸಮಾನವಾಗಿರುವಂಥದ್ದು. ಸಮಾನ ಸ್ವರೂಪದ ಗಂಭೀರ ಫೋರ್ಜರಿ ಆಗಿರುತ್ತದೆ. ಇದರಲ್ಲಿ ಸೇಲ್ ಡೀಡ್, GPA, ವಿಲ್, ರಿಲೀಸ್ ಡೀಡ್, ಪಾರ್ಟಿಷನ್ ಡೀಡ್ ಮುಂತಾದ ಪ್ರಮುಖ ದಾಖಲೆಗಳನ್ನು ನಕಲಿ ಮಾಡಿ ಆಸ್ತಿ ಹಕ್ಕು ಪಡೆಯಲು ಪ್ರಯತ್ನಿಸಿದ್ದರೆ ಈ ವಿಧಿ ಅನ್ವಯವಾಗಬಹುದು. ಪ್ರಾಪರ್ಟಿ ಫ್ರಾಡ್ಗಳಲ್ಲಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಲ್ಪಡುವ ಅಪರಾಧಗಳಲ್ಲಿ ಇದು ಒಂದು. ಹೀಗೆ ಮತ್ತೊಂದು ಸೆಕ್ಷನ್ ಯಾವುದೆಂದರೆ BNS ಸೆಕ್ಷನ್ 338 ಯೂಸಿಂಗ್
ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಆಸ್ ಜಿನಿಯನ್ ಅಂದರೆ IPC ಸೆಕ್ಷನ್ 471ಕ್ಕೆ ಸಮಾನವಾಗಿರುವಂತಹದ್ದು. ಇದರ ಪ್ರಕಾರ ಒಂದು ದಾಖಲೆ ನಕಲಿ ಎಂದು ತಿಳಿದಿದ್ದರೂ ಅದನ್ನು ನಿಜವಾದ ದಾಖಲೆ ಎಂದು ರೆವೆನ್ಯೂ ಆಫೀಸ್, ಸಬ್ ರಿಜಿಸ್ಟ್ರ್ ಆಫೀಸ್, ಬ್ಯಾಂಕ್ ಅಥವಾ ಕೋರ್ಟ್ಗಳ ಮುಂದೆ ಬಳಸುವುದು ಅಪರಾಧವಾಗಬಹುದು. ಉದಾಹರಣೆಗೆ ಫೇಕ್ ಸೇಲ್ ಡೀಡ್ ಅಥವಾ ಫೇಕ್ GPA ಅನ್ನು ನಿಜವಾದದ್ದು ಎಂದು ಬಳಸಿ ಮುಟೇಷನ್ ಅಥವಾ ರಿಜಿಸ್ಟ್ರೇಷನ್ ಮಾಡಿಸುವುದು. ನಕಲಿ ದಾಖಲೆ ಸೃಷ್ಟಿಸಿದ ವ್ಯಕ್ತಿ ಮಾತ್ರವಲ್ಲ, ಅದನ್ನು ಉದ್ದೇಶಪೂರ್ವಕವಾಗಿ ಬಳಸುವ ವ್ಯಕ್ತಿಯು ಕಾನೂನುಬದ್ಧ ಜವಾಬ್ದಾರಿಗೆ ಒಳಗಾಗಬಹುದು. ಈ ನಿಟ್ಟಿನಲ್ಲಿ ಪ್ರಮುಖ ಕಾನೂನು ಅರಿವು ಏನೆಂದರೆ, ಪ್ರಾಪರ್ಟಿ ಫ್ರಾಡ್ ಪ್ರಕರಣಗಳಲ್ಲಿ ಸಿವಿಲ್ ರೆಮಿಡಿ ಮತ್ತು ಕ್ರಿಮಿನಲ್ ರೆಮಿಡಿ ಎರಡನ್ನೂ ಬಳಸಬಹುದು. ಆದ್ದರಿಂದ ಫೇಕ್ ಸೇಲ್ ಡೀಡ್, ಫೇಕ್ ಪಾರ್ಟಿಷನ್ ಡೀಡ್, ಫೋರ್ಜ್ಡ್ ಸಿಗ್ನೇಚರ್, ಇಲ್ಲೀಗಲ್ ಮುಟೇಷನ್, ಫೇಕ್ GPA ಅಥವಾ ವುಮೆನ್ ಏರ್ಸ್ ರೈಟ್ಸ್ ಕನ್ಸೀಲ್ಮೆಂಟ್ ಪ್ರಕರಣಗಳಲ್ಲಿ ಕೇವಲ ಸಿವಿಲ್ ಸೂಟ್ ಮಾತ್ರವಲ್ಲ, ಸೂಕ್ತ ಸಂದರ್ಭಗಳಲ್ಲಿ BNS 2023 ಅಡಿಯಲ್ಲಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅನ್ನು ಕೂಡ ಆರಂಭವಾಗಬಹುದು. ನೆನಪಿರಲಿ, ಕೋರ್ಟ್ ಕೇವಲ ಆರೋಪಗಳನ್ನು, ಕೇವಲ ದಾಖಲೆಗಳನ್ನು, ಸಾಕ್ಷಿಗಳು, ರೆವೆನ್ಯೂ ರೆಕಾರ್ಡ್ಸ್, ಎಕ್ಸ್ಪರ್ಟ್ ಒಪಿನಿಯನ್ ಹಾಗೂ ಫ್ರಾಡ್ ಎವಿಡೆನ್ಸ್ಗಳನ್ನು ಪರಿಶೀಲಿಸಿ ತೀರ್ಮಾನ ಕೈಗೊಳ್ಳುತ್ತದೆ. ಸ್ನೇಹಿತರೆ, ಈ ಮೇಲ್ಕಂಡ ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ, ಆಸ್ತಿ ವಿಭಾಗಗಳಿಗೆ ಸಂಬಂಧಿಸಿದಂತೆ ವಂಚನೆಗೊಳಗಾಗಿರುವ ಜಂಟಿ ಕುಟುಂಬದ ಆಸ್ತಿಗಳ ಬಗ್ಗೆ, ವಂಚನೆ ಒಳಗಾಗಿರುವ ವ್ಯಕ್ತಿಗಳಿಗೆ, ಕುಟುಂಬಕ್ಕೆ ನ್ಯಾಯಾಲಯದಲ್ಲಿ ಸಿಗುವಂತಹ ಲೀಗಲ್ ರೆಮಿಡೀಸ್, ಕಾನೂನು ಪರಿಹಾರಗಳ ಬಗ್ಗೆ ಈಗ ತಿಳಿಯೋಣ. ಪ್ರಾಪರ್ಟಿ ಫ್ರಾಡ್ ವಿಕ್ಟಿಮ್ಸ್ ಮಾಡಬಹುದಾದ ಕ್ರಮಗಳು ಅಂದರೆ ರೆಮಿಡೀಸ್, ಅವರು ಮಾಡಬೇಕಾದಂಥ ಕ್ರಮಗಳು ಏನಂತ ಹೇಳಿದ್ರೆ, ಸೇಲ್ ಡೀಡ್ ಕ್ಯಾನ್ಸಲೇಷನ್ ಸೂಟ್ ಫೈಲ್ ಮಾಡಬಹುದು. ಈ ಮೇಲ್ಕಂಡ ಎಲ್ಲ ವಿವರಗಳು ಇದುವರೆಗೂ ನಾವು ವಿವರಣ ನೀಡಿದ್ದೀರಿ. ಇದರ ಮೂಲಕ ಯಾರು ವಿಕ್ಟಿಮ್ಸ್ ಇರ್ತಾನೆ, ನಷ್ಟಕ್ಕೊಳಗಾಗಿರೋಂಥ ವ್ಯಕ್ತಿ, ಜಂಟಿ ಕುಟುಂಬದ ಆಸ್ತಿ ಆಗಿರ್ಬೋದು, ಸ್ವಯಾಜಿತ ಆಸ್ತಿ ಕಳ್ಕೊಂಡಂಥ ವ್ಯಕ್ತಿ ಆಗಬಹುದು, ಯಾರೇ ಆಗಿರ್ಬೋದು, ವಿಕ್ಟಿಮ್ ಆಗಿದ್ದರೆ ಅವರು ಸೇಲ್ ಡೀಡ್ ಕ್ಯಾನ್ಸಲೇಷನ್ ಸೂಟ್ ಫೈಲ್ ಮಾಡಬಹುದು. ಪ್ರಾಪರ್ಟಿ ಫ್ರಾಡ್, ಫೇಕ್ ಸೇಲ್ ಡೀಡ್, ಫೋರ್ಜ್ಡ್ ಸಿಗ್ನೇಚರ್ಸ್, ಫೇಕ್ GPA ಅಥವಾ ಕಾನೂನು ಬಾಹಿರವಾಗಿ ನಡೆದ ಆಸ್ತಿ ಮಾರಾಟದಿಂದ ನಿಮ್ಮ ಹಕ್ಕುಗಳಿಗೆ ಹಾನಿಯಾಗಿದ್ದರೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ 1963 ಸೆಕ್ಷನ್ 31 ಅಡಿಯಲ್ಲಿ ಸೇಲ್ ಡೀಡ್ ಕ್ಯಾನ್ಸಲೇಷನ್ ಸೂಟ್ ಹೂಡಿ ಆ ದಾಖಲೆಯನ್ನು ಕೋರ್ಟ್ ಮೂಲಕ ರದ್ದುಗೊಳಿಸಲು ಮನವಿ ಮಾಡಬಹುದು. ಸ್ನೇಹಿತರೆ, ನೆನಪಿರಲಿ, ಫ್ರಾಡ್ ಮೂಲಕ ಸೃಷ್ಟಿಯಾದ ಸೇಲ್ ಡೀಡ್ ಕಾನೂನುಬದ್ಧ ಹಕ್ಕು ನೀಡುವುದಿಲ್ಲ. ಸರಿಯಾದ ಸಾಕ್ಷ್ಯಗಳೊಂದಿಗೆ ಕೋರ್ಟಿನಲ್ಲಿ ಪ್ರಶ್ನಿಸಿದರೆ ಅದನ್ನು ರದ್ದುಗೊಳಿಸುವ ಅವಕಾಶ ಇರುತ್ತದೆ. ಮತ್ತೊಂದು ಪರಿಹಾರ ಎಂದರೆ ಪಾರ್ಟಿಷನ್ ಸೂಟ್ ಫೈಲ್ ಮಾಡುವುದು. ಜಂಟಿ ಕುಟುಂಬದ ಆಸ್ತಿ ಅಥವಾ ಪಿತಾಜಿತ ಆಸ್ತಿಯಲ್ಲಿ ನಿಮ್ಮ ಕಾನೂನುಬದ್ಧ ಪಾಲು ಶೇರ್ ನಿರಾಕರಿಸಲ್ಪಟ್ಟಿದ್ದರೆ ಅಥವಾ ಫ್ರಾಡ್, ಸೀಕ್ರೆಟ್ ಸೇಲ್ ಡೀಡ್, ಇಲ್ಲಿಗಲ್ ಮುಟೇಷನ್ ಅಥವಾ ಐಡನ್ ಪಾರ್ಟಿಷನ್ ಮೂಲಕ ನಿಮ್ಮ ಹಕ್ಕುಗಳಿಗೆ ಧಕ್ಕೆಯಾಗಿದ್ದರೆ ಕೋರ್ಟಿನಲ್ಲಿ ಪಾರ್ಟಿಷನ್ ಸೂಟ್ ಹೂಡಿ ನಿಮ್ಮ ಪಾಲನ್ನು ನಿರ್ಧರಿಸಿ ಸಪರೇಟ್ ಪೊಸಿಷನ್ ಪಡೆಯಬಹುದು. ಸ್ನೇಹಿತರೆ, ನೆನಪಿರಲಿ, ಪಾರ್ಟಿಷನ್ ಸೂಟ್ ಎಂಬುದು ಕೇವಲ ಆಸ್ತಿ ಹಂಚಿಕೆಯ ಕೇಸ್ ಅಲ್ಲ, ಅದು ನಿಮ್ಮ ಕಾನೂನುಬದ್ಧ ಪಾಲು ಮತ್ತು ಹಕ್ಕನ್ನು ರಕ್ಷಿಸುವ ಅತ್ಯಂತ ಶಕ್ತಿಶಾಲಿ ಕಾನೂನು ಪರಿಹಾರವಾಗಿದೆ. ಈ ನಿಟ್ಟಿನಲ್ಲಿ ಮತ್ತೊಂದು ಪರಿಹಾರ ಎಂದರೆ ಡಿಕ್ಲರೇಷನ್ ಸೂಟ್ ಫೈಲ್ ಮಾಡಬಹುದು. ನಿಮ್ಮ ಆಸ್ತಿ ಹಕ್ಕು, ಮಾಲೀಕತ್ವ ಅಂದರೆ ಟೈಟಲ್, ವಾರಸುದಾರಿಕೆ ಹಕ್ಕು ಅಥವಾ ಜಂಟಿ ಕುಟುಂಬದ ಆಸ್ತಿಯಲ್ಲಿ ಪಾಲನ್ನು ಯಾರಾದರೂ ನಿರಾಕರಿಸಿದರೆ ಅಥವಾ ಫ್ರಾಡ್ ಡಾಕ್ಯುಮೆಂಟ್ಸ್, ಫೇಕ್ ಸೇಲ್ ಡೀಡ್, ಇಲ್ಲೀಗಲ್ ಮುಟೇಷನ್ ಅಥವಾ ನಕಲಿ ಪಾರ್ಟಿಷನ್ ಮೂಲಕ ಪ್ರಶ್ನಿಸಿದರೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ 1963 ಸೆಕ್ಷನ್ 34 ಅಡಿಯಲ್ಲಿ ಡಿಕ್ಲರೇಷನ್ ಸೂಟ್ ಹೂಡಿ ಕೋರ್ಟಿನಿಂದ ನಿಜವಾದ ಕಾನೂನುಬದ್ಧ ಹಕ್ಕುದಾರ ಯಾರು ಎಂಬುದರ ಬಗ್ಗೆ ಅಧಿಕೃತ ಘೋಷಣೆ, ಡಿಕ್ಲರೇಷನ್ ಪಡೆಯಬಹುದು. ಸ್ನೇಹಿತರೆ, ನೆನಪಿರಲಿ, ಡಿಕ್ಲರೇಷನ್ ಸೂಟ್ ನಿಮ್ಮ ಹಕ್ಕನ್ನು ಕೋರ್ಟ್ ಮೂಲಕ ಕಾನೂನುಬದ್ಧವಾಗಿ ದೃಢೀಕರಿಸಿಕೊಳ್ಳುವ ಅತ್ಯಂತ ಪ್ರಮುಖ ಪರಿಹಾರವಾಗಿದೆ. ಇನ್ನೊಂದು ಮುಖ್ಯವಾದ ಪರಿಹಾರ ಏನೆಂದರೆ ಈ ಟೆಂಪ್ರರಿ ಇಂಜೆಕ್ಷನ್ ಆರ್ಡರ್ ಪಡೆಯಬಹುದು. ಪ್ರಾಪರ್ಟಿ ಫ್ರಾಡ್, ಫೇಕ್ ಸೇಲ್ ಡೀಡ್, ಇಲ್ಲಿಗಲ್ ಮುಟೇಷನ್, ಸೀಕ್ರೆಟ್ ಸೇಲ್ ಡೀಡ್ ಅಥವಾ ಆಸ್ತಿಯ ಮೇಲಿನ ಅಕ್ರಮ ಹಸ್ತಕ್ಷೇಪ ನಡೆಯುತ್ತಿರುವ ಸಂದರ್ಭಗಳಲ್ಲಿ ಆರ್ಡರ್ 39 ರೂಲ್ 2 ಅಡಿಯಲ್ಲಿ, CPC ಅಡಿಯಲ್ಲಿ ಕೋರ್ಟಿನಿಂದ ಟೆಂಪರರಿ ಇಂಜೆಕ್ಷನ್, ತಾತ್ಕಾಲಿಕ ತಡೆಯಾಜ್ಞೆ ಪಡೆಯಬಹುದು. ಇದರಿಂದ ಪ್ರಕರಣದ ಅಂತಿಮ ತೀರ್ಪು ಬರುವವರೆಗೂ ಆಸ್ತಿಯನ್ನು ಮಾರಾಟ ಮಾಡುವುದು, ಹಸ್ತಾಂತರ ಮಾಡುವುದು, ಅತಿಕ್ರಮಣ ಮಾಡುವುದು ಅಥವಾ ಹಕ್ಕುದಾರರ ಸ್ವಾಧೀನಕ್ಕೆ ತೊಂದರೆ ಉಂಟು ಮಾಡುವುದನ್ನು ತಾತ್ಕಾಲಿಕವಾಗಿ ತಡೆಯಬಹುದು. ಸ್ನೇಹಿತರೆ, ನೆನಪಿರಲಿ, ಒಂದು ಟೆಂಪರರಿ ಇಂಜೆಕ್ಷನ್ ಆರ್ಡರ್ ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಆಸ್ತಿಯನ್ನು ತಕ್ಷಣದ ಅಪಾಯದಿಂದ ರಕ್ಷಿಸುವ ಮೊದಲ ಮತ್ತು ಅತ್ಯಂತ ಪರಿಣಾಮಕಾರಿ ಕಾನೂನು ಕವಚವಾಗಿದೆ.
ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಮತ್ತೊಂದು ಪರಿಹಾರ ಎಂದರೆ ಸ್ಟೇಟಸ್ ಕೋ ಆರ್ಡರ್. ಪ್ರಾಪರ್ಟಿ ಫ್ರಾಡ್, ಪಾರ್ಟಿಷನ್ಸ್ ಡಿಸ್ಪ್ಯೂಟ್, ಫೇಕ್ ಸೇಲ್ ಡೀಡ್, ಇಲ್ಲಿಗಲ್ ಮುಟೇಷನ್ ಅಥವಾ ಆಸ್ತಿ ಕುರಿತು ಗಂಭೀರ ವಿವಾದ ಇದ್ದಾಗ ಕೋರ್ಟಿನಿಂದ ಸ್ಟೇಟಸ್ ಕೋ ಆರ್ಡರ್ ಕೇಳಬಹುದು. ಇದರ ಉದ್ದೇಶ ಪ್ರಕರಣದ ಅಂತಿಮ ತೀರ್ಪು ಬರುವವರೆಗೂ ಆಸ್ತಿಯ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗದಂತೆ ತಡೆಯುವುದಾಗಿದೆ. ಅಂದರೆ ಯಾರು ಆಸ್ತಿಯನ್ನು ಮಾರಾಟ ಮಾಡಬಾರದು, ಹಸ್ತಾಂತರ ಮಾಡಬಾರದು, ಹೊಸ ನಿರ್ಮಾಣ ಮಾಡಬಾರದು ಅಥವಾ ಸ್ವಾಧೀನದಲ್ಲಿ ಬದಲಾವಣೆ ಮಾಡಬಾರದು. ನೆನಪಿರಲಿ ಸ್ನೇಹಿತರೆ, ಸ್ಟೇಟಸ್ ಕೋ ಆರ್ಡರ್ ಆಸ್ತಿಯ ಸ್ಥಿತಿಯನ್ನು ಯಥಾಸ್ಥಿತಿಯಲ್ಲಿ ಕಾಪಾಡಿ ವಿವಾದಿತ ಆಸ್ತಿಯ ಮೇಲೆ ಮತ್ತಷ್ಟು ಹಾನಿ ಮತ್ತು ಕಾನೂನು ಸಂಕೀರ್ಣತೆ ಉಂಟಾಗದಂತೆ ರಕ್ಷಿಸುವ ಅತ್ಯಂತ ಪ್ರಮುಖ ಮಧ್ಯಂತರ ಕಾನೂನು ಪರಿಹಾರವಾಗಿದೆ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಮತ್ತೊಂದು ಪರಿಹಾರ ಏನೆಂದರೆ ಮುಟೇಷನ್ ಚಾಲೆಂಜ್ ಮಾಡಬಹುದು. ನಿಮ್ಮ ಗಮನಕ್ಕೆ ಬಾರದೆ ಫ್ರಾಡ್ ಡಾಕ್ಯುಮೆಂಟ್ಸ್, ಫೇಕ್ ಸೇಲ್ ಡೀಡ್, ಫೇಕ್ GPA, ತಪ್ಪು ವಾರಸುದಾರಿಕೆ ವಿವರಗಳು ಮತ್ತು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಆಧರಿಸಿ ಮುಟೇಷನ್ ಎಂಟ್ರಿ ಮಾಡಲಾಗಿದ್ದರೆ ಅದನ್ನು ರೆವೆನ್ಯೂ ಅಥಾರಿಟೀಸ್ ಅಥವಾ ಕೋರ್ಟ್ ಮುಂದೆ ಚಾಲೆಂಜ್ ಮಾಡಬಹುದು. ಮುಟೇಷನ್ ಎಂಟ್ರಿ ಅಥವಾ ರೆವೆನ್ಯೂ ಕೋರ್ಟ್ ರೆಕಾರ್ಡ್ ಆಗಿದ್ದು ಅದು ಮಾಲೀಕತ್ವ ಟೈಟಲ್ ಸೃಷ್ಟಿಸುವುದಿಲ್ಲ. ನೆನಪಿರಲಿ ಸ್ನೇಹಿತರೆ, ತಪ್ಪು ಅಥವಾ ಅಕ್ರಮ ಮುಟೇಷನ್ ಅನ್ನು ಸಮಯಕ್ಕೆ ಸರಿಯಾಗಿ ಪ್ರಶ್ನಿಸದಿದ್ದರೆ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಆಸ್ತಿ ವಿವಾದಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಅನುಮಾನಾಸ್ಪದ ಮುಟೇಷನ್ ಕಂಡು ಬಂದ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳುವುದು ನಿಮ್ಮ ಆಸ್ತಿ ಹಕ್ಕು ರಕ್ಷಣೆಗೆ ಅತ್ಯಂತ ಮುಖ್ಯ. ಈ ನಿಟ್ಟಿನಲ್ಲಿ ಮತ್ತೊಂದು ಪರಿಹಾರ ಏನೆಂದರೆ RTC ಕರೆಕ್ಷನ್ ಕೇಳಬಹುದು. ನಿಮ್ಮ RTCಲಿ ತಪ್ಪು ಹೆಸರು, ತಪ್ಪು ವಾರಸುದಾರರ ವಿವರ, ತಪ್ಪು ವಿಸ್ತೀರ್ಣ, ಎಕ್ಸ್ಟೆಂಟ್, ತಪ್ಪು ಸರ್ವೆ ನಂಬರ್ ಅಥವಾ ಫ್ರಾಡ್ ಆಧರಿಸಿದ ರೆವೆನ್ಯೂ ಎಂಟ್ರಿ ಕಂಡು ಬಂದರೆ ಸಂಬಂಧಿತ ರೆವೆನ್ಯೂ ಅಥಾರಿಟೀಸ್ ಮುಂದೆ RTC ಕರೆಕ್ಷನ್ ಕೋರಿ ಅರ್ಜಿ ಸಲ್ಲಿಸಬಹುದು. ಅಗತ್ಯವಿದ್ದರೆ ಕೋರ್ಟ್ ಮೂಲಕವೂ ಸೂಕ್ತ ಪರಿಹಾರ ಪಡೆಯಬಹುದು. ಸ್ನೇಹಿತರೆ, ನೆನಪಿರಲಿ, RTC ಒಂದು ರೆವೆನ್ಯೂ ರೆಕಾರ್ಡ್ ಮಾತ್ರವಾದರೂ ಅದರಲ್ಲಿ ಇರುವ ತಪ್ಪು ಮಾಹಿತಿ ಭವಿಷ್ಯದಲ್ಲಿ ಆಸ್ತಿ ವಿವಾದ, ಲೋನ್ ಸಮಸ್ಯೆ ಹಾಗೂ ಓನರ್ಶಿಪ್ ಡಿಸ್ಪ್ಯೂಟ್ಗಳಿಗೆ ಕಾರಣವಾಗಬಹುದು. ಆದ್ದರಿಂದ RTCಯಲ್ಲಿ ಯಾವುದೇ ತಪ್ಪನ್ನು ನಿರ್ಲಕ್ಷಿಸದೆ ತಕ್ಷಣ ಸರಿಪಡಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಇನ್ನೊಂದು ಪರಿಹಾರ ಏನೆಂದರೆ ಕ್ರಿಮಿನಲ್ ಕಂಪ್ಲೇಂಟ್ ಕೊಡಬಹುದು. ಈ ರೀತಿಯ ವಂಚನೆಗಳಿಗೆ ಕ್ರಿಮಿನಲ್ ಕಂಪ್ಲೇಂಟ್ ಕೊಡಬಹುದು. ಪ್ರಾಪರ್ಟಿ ಫ್ರಾಡ್, ಫೇಕ್ ಸೇಲ್ ಡೀಡ್, ಫೋರ್ಜ್ಡ್ ಸಿಗ್ನೇಚರ್, ಫೇಕ್ GPA, ಫೇಕ್ ಪಾರ್ಟಿಷನ್ ಡೀಡ್, ಇಲ್ಲಿಗಲ್ ಮುಟೇಷನ್, ಚೀಟಿಂಗ್ ಮತ್ತು ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಬಳಕೆಯಂತಹ ಗಂಭೀರ ಮೋಸದ ಪ್ರಕರಣಗಳಲ್ಲಿ ಸಂಬಂಧಿತ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರಿಮಿನಲ್ ಕಂಪ್ಲೇಂಟ್ ಸಲ್ಲಿಸಬಹುದು. ಸೂಕ್ತ ಸಂದರ್ಭಗಳಲ್ಲಿ BNS 2023ರ ಚೀಟಿಂಗ್, ಫೋರ್ಜರಿ ಮತ್ತು ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಬಳಕೆಗೆ ಸಂಬಂಧಿಸಿದ ವಿಧಿಗಳನ್ನು ಅನ್ವಯವಾಗಬಹುದು. ನೆನಪಿರಲಿ ಸ್ನೇಹಿತರೆ, ಪ್ರಾಪರ್ಟಿ ಫ್ರಾಡ್ ಕೇವಲ ಸಿವಿಲ್ ಡಿಸ್ಪ್ಯೂಟ್ ಮಾತ್ರವಲ್ಲ, ಅದು ಕ್ರಿಮಿನಲ್ ಅಫೆನ್ಸ್ ಕೂಡ ಆಗಿಯೂ ಇರಬಹುದು. ಆದ್ದರಿಂದ ಫ್ರಾಡ್ ಬಗ್ಗೆ ವಿಶ್ವಾಸಾರ್ಹ ದಾಖಲೆಗಳು ಮತ್ತು ಸಾಕ್ಷ್ಯಗಳಿದ್ದರೆ ಸಿವಿಲ್ ರೆಮಿಡಿ ಜೊತೆಗೆ ಕ್ರಿಮಿನಲ್ ಆಕ್ಷನ್ ಕೂಡ ನಿಮ್ಮ ಹಕ್ಕು ರಕ್ಷಣೆಗೆ ಕಾನೂನುಬದ್ಧ ಕ್ರಮವಾಗಬಹುದು. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಮತ್ತೊಂದು ಪರಿಹಾರ ಏನೆಂದರೆ ನ್ಯಾಯಾಲಯದಲ್ಲಿ ತಾವು ಪಡೆಯಬಹುದಂತಹ ಪರಿಹಾರ ಏನೆಂದರೆ ಫೋರ್ಜರಿ ಇನ್ವೆಸ್ಟಿಗೇಷನ್, FSL ಕೇಳಬಹುದು. ಪ್ರಾಪರ್ಟಿ ಫ್ರಾಡ್, ಫೇಕ್ ಸೇಲ್ ಡೀಡ್, ಫೋರ್ಜ್ಡ್ ಸಿಗ್ನೇಚರ್ಸ್, ಫೇಕ್ GPA, ಫೇಕ್ ಪಾರ್ಟಿಷನ್ ಡೀಡ್ ಅಥವಾ ನಕಲಿ ಕನ್ಸೆಂಟ್ ಲೆಟರ್ ಇವುಗಳ ಬಗ್ಗೆ ಅನುಮಾನ ಇದ್ದರೆ ಕೋರ್ಟ್ ಅಥವಾ ತನಿಖಾ ಸಂಸ್ಥೆಗಳ ಮೂಲಕ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ FSL ಪರೀಕ್ಷೆ ಕೋರಿ ಫೋರ್ಜರಿ ಇನ್ವೆಸ್ಟಿಗೇಷನ್ ನಡೆಸಲು ಮನವಿ ಮಾಡಬಹುದು. ಹ್ಯಾಂಡ್ ರೈಟಿಂಗ್, ಸಿಗ್ನೇಚರ್, ಥಂಬ್ ಇಂಪ್ರೆಷನ್, ಇಂಕ್, ಡಾಕ್ಯುಮೆಂಟ್ ಆಲ್ಟ್ರೇಷನ್ ಹಾಗೂ ಇತರ ತಾಂತ್ರಿಕ ಅಂಶಗಳನ್ನು FSL ತಜ್ಞರು ಪರಿಶೀಲಿಸಿ ವರದಿ ನೀಡುತ್ತಾರೆ. ನೆನಪಿರಲಿ ಸ್ನೇಹಿತರೆ, ಈ ಸಹಿ ನಕಲಿ ಎಂದು ಹೇಳುವುದೇ ಸಾಕಾಗುವುದಿಲ್ಲ, ಅದನ್ನು ವೈಜ್ಞಾನಿಕ ಸಾಕ್ಷ್ಯಗಳ ಮೂಲಕ ಸಾಬೀತುಪಡಿಸುವುದು ಅತ್ಯಂತ ಮುಖ್ಯ. ಅನೇಕ ಪ್ರಾಪರ್ಟಿ ಫ್ರಾಡ್ ಪ್ರಕರಣಗಳಲ್ಲಿ FSL ರಿಪೋರ್ಟ್ ಫ್ರಾಡ್ ಮತ್ತು ಫೋರ್ಜರಿ ಸಾಬೀತುಪಡಿಸಲು ಅತ್ಯಂತ ಬಲವಾದ ಸಾಕ್ಷ್ಯವಾಗಬಹುದು. ಸ್ನೇಹಿತರೆ, ಇಷ್ಟು ಹೊತ್ತು ಎಲ್ಲ ರೀತಿಯ ಪರಿಹಾರಗಳನ್ನು, ವಂಚನೆಗಳು, ಯಾವ ರೀತಿ ವಂಚನೆಗಳು, ಅದಕ್ಕೆ ತಾವು ಕಾನೂನಲ್ಲಿರುವಂತಹ ಪರಿಹಾರಗಳು, ಅವುಗಳ ಬಗ್ಗೆ ದೀರ್ಘವಾಗಿ ನಾವು ಪರಿಶೀಲಿಸಿದ್ದೀರಿ, ಅದರ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇನ್ನು ನಿಮಗೆ ಈ ಒಂದು ವಿಚಾರದಲ್ಲಿ ನಿಮಗೆ ಕೊಡುತ್ತಿರುವಂಥ ಪ್ರಾಕ್ಟಿಕಲ್ ಅಡ್ವೈಸ್ಗಳು ಏನೆಂದರೆ ರೆಗ್ಯುಲರ್ ಆಗಿ RTC ವೆರಿಫೈ ಮಾಡಿರಿ.
ನಿಮ್ಮ ಆಸ್ತಿ ರಕ್ಷಣೆ ಮಾಡಿಕೊಳ್ಳಬೇಕಾದ್ರೆ ಮೊದಲು ನೀವು ರೆಗ್ಯುಲರ್ ಆಗಿ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ RTC ನಿಯಮಿತವಾಗಿ ಪರಿಶೀಲಿಸುವುದು ನಿಮ್ಮ ಆಸ್ತಿ ರಕ್ಷಣೆ ಮೊದಲ ಹೆಜ್ಜೆಯಾಗಿದೆ. ಹೆಸರು, ಸರ್ವೆ ನಂಬರ್, ಎಕ್ಸ್ಟೆಂಟ್ ಮತ್ತು ಮುಟೇಷನ್ ಡೀಟೇಲ್ಸ್ನಲ್ಲಿ ಯಾವುದೇ ಅನುಮಾನಾಸ್ಪದ ಬದಲಾವಣೆ ಕಂಡರೆ ತಕ್ಷಣ ಕ್ರಮ ಕೈಗೊಳ್ಳಿ. ನೆನಪಿರಲಿ ಸ್ನೇಹಿತರೆ, ಅನೇಕ ಪ್ರಾಪರ್ಟಿ ಫ್ರಾಡ್ಗಳು ಕೋರ್ಟಿನಲ್ಲಿ ಅಲ್ಲ RTCಯಲ್ಲಿನ ಸಣ್ಣ ಬದಲಾವಣೆಯಿಂದಲೇ ಆರಂಭವಾಗುತ್ತವೆ. EC ತೆಗೆದುಕೊಳ್ಳಿ. ಇನ್ಕಮ್ರೆನ್ಸ್ ಸರ್ಟಿಫಿಕೇಟ್ ಅನ್ನು ನಿಯಮಿತವಾಗಿ ಪಡೆಯುವುದರಿಂದ ನಿಮ್ಮ ಆಸ್ತಿಯ ಮೇಲೆ ನಡೆದಿರುವ ಸೇಲ್ ಡೀಡ್, ಮಾರ್ಟ್ಗೇಜ್ ರಿಲೀಸ್ ಡೀಡ್, ಪಾರ್ಟೇಷನ್ ಡೀಡ್ ಹಾಗೂ ಇತರ ನೋಂದಾಯಿತ ವ್ಯವಹಾರಗಳನ್ನು ಪರಿಶೀಲಿಸಬಹುದು. ನೆನಪಿರಲಿ ಸ್ನೇಹಿತರೆ, ಅನೇಕ ಪ್ರಾಪರ್ಟಿ ಫ್ರಾಡ್ಗಳು RTCನಲ್ಲಿ ಅಲ್ಲ ಮೊದಲಿಗೆ ECಯಲ್ಲಿಯೇ ಕಾಣಿಸಿಕೊಳ್ಳುತ್ತವೆ. ಮತ್ತೊಂದು, ಮುಟೇಷನ್ ಚೆಕ್ ಮಾಡಿರಿ. ಮುಟೇಷನ್ ಎಂಟ್ರೀಸ್ ಅನ್ನು ನಿಯಮಿತವಾಗಿ ಪರಿಶೀಲಿಸುವುದರಿಂದ ನಿಮ್ಮ ಗಮನಕ್ಕೆ ಬಾರದೆ ನಡೆದಿರುವ ಹೆಸರು ಬದಲಾವಣೆ, ವಾರಸುದಾರಿಕೆ ಎಂಟ್ರಿ, ಸೇಲ್ ಟ್ರಾನ್ಸಾಕ್ಷನ್ಸ್ ಅಥವಾ ಅಕ್ರಮ ರೆವೆನ್ಯೂ ಚೇಂಜಸ್ ಸಮಯಕ್ಕೆ ಸರಿಯಾಗಿ ಪತ್ತೆ ಹಚ್ಚಬಹುದು. ನೆನಪಿರಲಿ ಸ್ನೇಹಿತರೆ, ಅನೇಕ ಪ್ರಾಪರ್ಟಿ ಫ್ರಾಡ್ಗಳು ಕೋರ್ಟಿನಲ್ಲಿ ಗೊತ್ತಾಗುವುದಿಲ್ಲ, ಮೊದಲು ಮುಟೇಷನ್ ರಿಜಿಸ್ಟ್ರಿನಲ್ಲಿ ಆರಂಭವಾಗುತ್ತವೆ. ಮತ್ತೊಂದು ನಿಮಗೆ ಅಡ್ವೈಸ್ ಮಾಡುವ ಒಂದು ಮುಖ್ಯ ವಿಚಾರ ಎಂದರೆ ಬ್ಲ್ಯಾಂಕ್ ಪೇಪರ್ಸ್ಗೆ ಸಿಗ್ನೇಚರ್ ಮಾಡಬೇಡಿ. ಯಾವುದೇ ದಾಖಲೆ ಓದದೆ ಖಾಲಿ ಕಾಗದ, ಬ್ಲ್ಯಾಂಕ್ ಪೇಪರ್ ಅಥವಾ ಅಪೂರ್ಣ ದಾಖಲೆಗಳಿಗೆ ಸಹಿ ಮಾಡಬೇಡಿ. ಇಂತಹ ಸಹಿಗಳನ್ನು ನಂತರ ಫೇಕ್ GPA, ಕನ್ಸೆಂಟ್ ಲೆಟರ್, ಅಫಿಡವಿಟ್, ಸೇಲ್ ಅಗ್ರಿಮೆಂಟ್ ಅಥವಾ ಇತರ ದಾಖಲೆಗಳಲ್ಲಿ ದುರುಪಯೋಗಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ನೆನಪಿರಲಿ ಸ್ನೇಹಿತರೆ, ಒಂದು ಅಜಾಗರೂಕ ಸಹಿ ನಿಮ್ಮ ವರ್ಷಗಳ ಆಸ್ತಿ ಹಕ್ಕನ್ನೇ ಅಪಾಯಕ್ಕೆ ತಳ್ಳಬಹುದು. ಮತ್ತೊಂದು ಸಜೆಷನ್ ಏನೆಂದರೆ ವುಮೆನ್ಸ್ ಏರ್ಸ್ ರೈಟ್ಸ್ ಪ್ರೊಟೆಕ್ಟ್ ಮಾಡಿ. ಹೆಣ್ಣು ಮಕ್ಕಳ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡಿ, ರಕ್ಷಣೆ ಮಾಡಿರಿ. ಹೆಣ್ಣು ಮಕ್ಕಳು, ವಿಧವೆಯರು ಮತ್ತು ಮಹಿಳಾ ವಾರಸುದಾರರ ಕಾನೂನುಬದ್ಧ ಆಸ್ತಿ ಹಕ್ಕುಗಳನ್ನು ಗೌರವಿಸಿ ಮತ್ತು ರಕ್ಷಿಸಿ. ಪಾರ್ಟೇಷನ್, ಸೇಲ್, ಮುಟೇಷನ್ ಅಥವಾ ಇತರ ಆಸ್ತಿ ವ್ಯವಹಾರಗಳಲ್ಲಿ ಅವರ ಹಕ್ಕುಗಳನ್ನು ಮರೆಮಾಡಬೇಡಿ ಹಾಗೂ ಅವರ ಮಾಹಿತಿ ಮತ್ತು ಒಪ್ಪಿಗೆಯನ್ನು ನಿರ್ಲಕ್ಷಿಸಬೇಡಿ. ನೆನಪಿರಲಿ ಸ್ನೇಹಿತರೆ, ಮಹಿಳಾ ವಾರಸುದಾರರ ಹಕ್ಕುಗಳನ್ನು ರಕ್ಷಿಸುವುದು ಕೇವಲ ಕಾನೂನು ಕರ್ತವ್ಯವಲ್ಲ, ಅದು ಭವಿಷ್ಯದ ಪ್ರಾಪರ್ಟಿ ಫ್ರಾಡ್ ಮತ್ತು ಕೋರ್ಟ್ ಡಿಸ್ಪ್ಯೂಟ್ಗಳನ್ನು ತಡೆಯುವ ಅತ್ಯಂತ ಪ್ರಮುಖ ಹೆಜ್ಜೆಯಾಗಿದೆ. ಸ್ನೇಹಿತರೆ, ಮತ್ತೊಂದು ಸಲಹೆ ಏನೆಂದರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಸೇಫ್ಟಿ ಪ್ರಿಸರ್ವ್ ಮಾಡಿರಿ. ಸೇಲ್ ಡೀಡ್, ಪಾರ್ಟೇಷನ್ ಡೀಡ್, RTC ಮುಟೇಷನ್ ಎಕ್ಸ್ಟ್ರಾಕ್ಟ್, EC, ಟ್ಯಾಕ್ಸ್ ರಿಸಿಪ್ಟ್ಸ್, ಸರ್ವೆ ಸ್ಕೆಚ್, ಫ್ಯಾಮಿಲಿ ಟ್ರೀ ಹಾಗೂ ಇತರ ಪ್ರಮುಖ ಆಸ್ತಿ ದಾಖಲೆಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸಿ. ಸಾಧ್ಯವಾದರೆ ಅವುಗಳ ಸ್ಕ್ಯಾನ್ ಕಾಪೀಸ್ ಮತ್ತು ಡಿಜಿಟಲ್ ಬ್ಯಾಕಪ್ಸ್ ಇಟ್ಟುಕೊಳ್ಳಿ. ನೆನಪಿರಲಿ ಸ್ನೇಹಿತರೆ, ಕೋರ್ಟಿನಲ್ಲಿ ಹಕ್ಕು ಸಾಬೀತುಪಡಿಸಲು ದಾಖಲೆಗಳೇ ನಿಮ್ಮ ಮೊದಲ ಮತ್ತು ಅತ್ಯಂತ ಬಲವಾದ ಸಾಕ್ಷಿಯಾಗಿರುತ್ತವೆ. ಒಂದು ಕಳೆದು ಹೋದ ದಾಖಲೆ ವರ್ಷಗಳ ಕಾನೂನು ಹೋರಾಟಕ್ಕೆ ಕಾರಣವಾಗಬಹುದು. ಸ್ನೇಹಿತರೆ, ಮತ್ತೊಂದು ಸಲಹೆ ಏನೆಂದರೆ ಲೀಗಲ್ ಒಪಿನಿಯನ್ ಇಲ್ಲದೆ ಸೇಲ್ ಮಾಡಬೇಡಿ ಅಥವಾ ಪರ್ಚೇಸ್ ಮಾಡಬೇಡಿ. ಯಾವುದೇ ಪ್ರಾಪರ್ಟಿಯನ್ನು ಸೇಲು ಮಾಡಬೇಡಿ ಮತ್ತು ಪರ್ಚೇಸ್ ಕೂಡ ಮಾಡಬೇಡಿ ಲೀಗಲ್ ಒಪಿನಿಯನ್ ಇಲ್ಲದೆ. ಯಾವುದೇ ಜಮೀನು, ಮನೆ ಅಥವಾ ಆಸ್ತಿಯನ್ನು ಖರೀದಿಸುವ ಮೊದಲು ಅಥವಾ ಮಾರಾಟ ಮಾಡುವ ಮೊದಲು ಅರ್ಹ ವಕೀಲರಿಂದ ಅಡ್ವೊಕೇಟ್ ಲೀಗಲ್ ಒಪಿನಿಯನ್ ಪಡೆಯಿರಿ. ಸೇಲ್ ಡೀಡ್, RTC, ಮುಟೇಷನ್, EC, ಪಾರ್ಟಿಷನ್ ಡೀಡ್, ಫ್ಯಾಮಿಲಿ ಟ್ರೀ ಹಾಗೂ ಟೈಟಲ್ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲಿಸದೆ ವ್ಯವಹಾರ ಮಾಡುವುದು ಅಪಾಯಕಾರಿಯಾಗಿದೆ. ನೆನಪಿರಲಿ ಸ್ನೇಹಿತರೆ, ಒಂದು ಲೀಗಲ್ ಒಪಿನಿಯನ್ಗೆ ಖರ್ಚಾಗುವ ಹಣ ಕಡಿಮೆ, ಆದರೆ ಲೀಗಲ್ ಒಪಿನಿಯನ್ ಇಲ್ಲದೆ ಮಾಡಿದ ಒಂದು ತಪ್ಪು ವ್ಯವಹಾರ ವರ್ಷಗಳ ಕೋರ್ಟ್ ಹೋರಾಟ ಮತ್ತು ಆಸ್ತಿ ನಷ್ಟಕ್ಕೆ ಕಾರಣವಾಗಬಹುದು. ಸ್ನೇಹಿತರೆ, ಇನ್ನೊಂದು ಕೊನೆಯ ಸಲಹೆ ಏನೆಂದರೆ ಫ್ಯಾಮಿಲಿ ಸೆಟಲ್ಮೆಂಟ್ ಪ್ರಾಪರ್ ದಾಖಲೆ ಮೂಲಕ ಮಾಡಿರಿ. ಕುಟುಂಬದ ಆಸ್ತಿ ಹಂಚಿಕೆ, ರಾಜಿ, ಸೆಟಲ್ಮೆಂಟ್ ಅಥವಾ ಹಕ್ಕುಗಳ ನಿರ್ಧಾರವನ್ನು ಕೇವಲ ಬಾಯಿ ಮಾತಿನಲ್ಲಾಗಲಿ ಅಥವಾ ಅನೌಪಚಾರಿಕ ಒಪ್ಪಂದಗಳ ಮೂಲಕ ಮಾಡದೆ ಕಾನೂನುಬದ್ಧ ಮತ್ತು ಸ್ಪಷ್ಟ ದಾಖಲೆಗಳ ಮೂಲಕ ಮಾಡಿರಿ. ಅಗತ್ಯವಿದ್ದಲ್ಲಿ ಫ್ಯಾಮಿಲಿ ಸೆಟಲ್ಮೆಂಟ್ ಡೀಡ್ ಅಥವಾ ಪಾರ್ಟಿಷನ್ ಡೀಡನ್ನು ಸರಿಯಾಗಿ ಸಿದ್ಧಪಡಿಸಿ ಮತ್ತು ಕಾನೂನು ಸಲಹೆ ಪಡೆಯಿರಿ. ನೆನಪಿರಲಿ ಸ್ನೇಹಿತರೆ, ಇಂದಿನ ಸಣ್ಣ ಕುಟುಂಬ ಒಪ್ಪಂದವೇ ನಾಳೆ ದೊಡ್ಡ ಕೋರ್ಟ್ ಕೇಸ್ ಆಗಬಹುದು. ಸರಿಯಾದ ದಾಖಲೆಗಳು ಕುಟುಂಬದ ಶಾಂತಿ, ಆಸ್ತಿ ಹಕ್ಕು ಮತ್ತು ಭವಿಷ್ಯದ ತಲೆಮಾರುಗಳ ಹಿತಾಸಕ್ತಿಯನ್ನು ರಕ್ಷಿಸುತ್ತವೆ. ಸ್ನೇಹಿತರೆ,
ಈ ಪಾರ್ಟ್ 10ರ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಪಾರ್ಟ್ 10 ಎಷ್ಟು ಮಹತ್ವದ್ದು ಅಂತ ಈಗಾಗಲೇ ನಿಮಗೆ ಅರ್ಥವಾಗಿದೆ. ಇದು ನಿಮ್ಮ ಕುಟುಂಬದಲ್ಲಿನ ಆಸ್ತಿಗಳಿಗೆ, ನಿಮ್ಮ ಪಿತ್ರಾರ್ಜಿತ, ನಿಮ್ಮ ಸ್ವಯಾರ್ಜಿತ, ನಿಮ್ಮ ಜಂಟಿ ಕುಟುಂಬದ ಆಸ್ತಿಗಳಿಗೆ ಈ ಮೇಲ್ಕಂಡ ವಿಚಾರಗಳು, ಈ ಮೇಲ್ಕಂಡ ಸತ್ಯಗಳು, ಈ ವಿಡಿಯೋ ಅತ್ಯಂತ ಪ್ರಮುಖವಾದ, ನೀವು ನಿಮ್ಮ ಜೀವನ ಪೂರ್ತಿ ಈ ವಿಡಿಯೋವನ್ನು ರಕ್ಷಿಸಿ ಇಟ್ಟುಕೊಳ್ಳಬಹುದಾದಂತಹ, ಪದೇ ಪದೇ ನೋಡಿ ತಿಳಿದುಕೊಳ್ಳಬಹುದಾದಂತಹ ವಿಡಿಯೋ ಆಗಿದ್ದು, ಇದನ್ನು ಸೇವ್ ಮಾಡಿಕೊಂಡು ನಿಮ್ಮ ಜನರೇಷನ್ಗೆ, ಅಂದರೆ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಕೂಡ ಇದರ ಮಹತ್ವವನ್ನು ತಿಳಿಸಿ, ಇದನ್ನು ಆಗಾಗ ಅವರಿಗೆ ಕೇಳಿಸಿ, ಅವರಿಗೆ ನಿಮ್ಮ ಆಸ್ತಿಯ ಬಗ್ಗೆ ತಿಳಿಸಿದಾಗ ಈ ಆಸ್ತಿ ವಂಚನೆ ಬಗ್ಗೆ ಅವರಿಗೆ ಅರ್ಥ ಆಗಿರುತ್ತದೆ. ಮುಂದಿನ ಜೀವನದಲ್ಲಿ ಯಾವತ್ತು ವಂಚನೆ ಆಗದೆ ಇವೆಲ್ಲ ಕಾನೂನು ವಿಭಾಗಗಳು ತಿಳಿದುಕೊಂಡ ವಂಚನೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಈ ನಿಟ್ಟಿನಲ್ಲಿ ಕಾನೂನಿನ ಕೊನೆಯ ಸತ್ಯ ಇಲ್ಲಿ ತಿಳಿಯೋಣ. ಬಹಳ ಜನ ಪ್ರಾಪರ್ಟಿ ಕಳೆದುಕೊಳ್ಳುವುದು ಹೊರಗಿನವರನಿಂದ ಅಲ್ಲ. ಇದು ತಿಳಿದುಕೊಳ್ಳಬೇಕಾದ ಮಹತ್ವದ ಸತ್ಯ ಸ್ನೇಹಿತರೆ. ಬಹಳ ಜನ ಪ್ರಾಪರ್ಟಿ ಕಳೆದುಕೊಳ್ಳುವುದು ಹೊರಗಿನವರನಿಂದ ಅಲ್ಲ. ಬಹಳ ಜನರು ತಮ್ಮ ಆಸ್ತಿಯನ್ನು ಹೊರಗಿನವರ ಮೋಸದಿಂದ ಕಳೆದುಕೊಳ್ಳುವುದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಅತಿಯಾದ ನಂಬಿಕೆ, ದಾಖಲೆಗಳನ್ನು ಪರಿಶೀಲಿಸದಿರುವುದು, ಕುಟುಂಬದ ವ್ಯವಹಾರಗಳಲ್ಲಿ ನಿರ್ಲಕ್ಷ್ಯ ಹಾಗೂ ನಮ್ಮವರೇ ಅಲ್ವಾ ಎಂಬ ಭಾವನೆಯಿಂದಲೇ ಆಸ್ತಿ ಹಕ್ಕುಗಳಿಗೆ ಧಕ್ಕೆಯಾಗುತ್ತದೆ. ನೆನಪಿರಲಿ ಸ್ನೇಹಿತರೆ, ಪ್ರಾಪರ್ಟಿ ಫ್ರಾಡ್ ಬಹಳ ಬಾರಿ ಹೊರಗಿನಿಂದ ಆರಂಭವಾಗುವುದಿಲ್ಲ. ಅದು ದಾಖಲೆಗಳ ಕಡೆಗಣನೆ ಮತ್ತು ಅಜಾಗರೂಕತೆಯಿಂದಲೇ ಆರಂಭವಾಗುತ್ತದೆ. ಅದೇ ರೀತಿ ನಮ್ಮವರೇ ಅಲ್ವಾ ಅನ್ನೋ ಬ್ಲೈಂಡ್ ಟ್ರಸ್ಟಿನಿಂದ ಕೂಡ ಆಗುತ್ತೆ. ಬಹಳ ಪ್ರಾಪರ್ಟಿ ಫ್ರಾಡ್ ಪ್ರಕರಣಗಳು ಅಪರಿಚಿತರಿಂದ ಅಲ್ಲ, ಅತಿಯಾದ ನಂಬಿಕೆಯಿಂದಲೇ ಆರಂಭವಾಗುತ್ತವೆ. ನಮ್ಮ ಅಣ್ಣನೇ ಅಲ್ವಾ, ನಮ್ಮ ಚಿಕ್ಕಪ್ಪನೇ ಅಲ್ವಾ, ನಮ್ಮ ಸಂಬಂಧಿಕರೇ ಅಲ್ವಾ ಎಂದು ದಾಖಲೆಗಳನ್ನು ಪರಿಶೀಲಿಸದೆ, RTC, EC ಮ್ಯುಟೇಷನ್ ಅಥವಾ ಸೇಲಿ ಡಾಕ್ಯುಮೆಂಟ್ಸನ್ನು ನೋಡದೆ ಇರುವುದು ಭವಿಷ್ಯದಲ್ಲಿ ಗಂಭೀರ ಆಸ್ತಿ ವಿವಾದಗಳಿಗೆ ಕಾರಣವಾಗಬಹುದು. ನೆನಪಿರಲಿ ಸ್ನೇಹಿತರೆ, ನಂಬಿಕೆ ಇರಲಿ, ಆದರೆ ದಾಖಲೆಗಳ ಪರಿಶೀಲನೆ ಇನ್ನೂ ಮುಖ್ಯ. ಏಕೆಂದರೆ ಆಸ್ತಿ ವಿಷಯದಲ್ಲಿ ಬ್ಲೈಂಡ್ ಟ್ರಸ್ಟ್, ಕುರುಡು ನಂಬಿಕೆ ಅನೇಕ ಬಾರಿ ಕೋರ್ಟ್ ಟ್ರಸ್ಟ್ ಆಗಿ ಬದಲಾಗುತ್ತದೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಏನೆಂದರೆ, ಸತ್ಯ ಏನೆಂದರೆ, ಪ್ರಾಪರ್ಟಿ ಮ್ಯಾಟರ್ಸ್ನಲ್ಲಿ ಎಮೋಷನ್ಗಿಂತ ಲೀಗಲ್ ಪ್ರೂಫ್ ಹೆಚ್ಚು ಮುಖ್ಯ. ಇದು ತಿಳಿದುಕೊಳ್ಳಲೇಬೇಕಾದ ಮುಖ್ಯ ಅಂಶ. ಆಸ್ತಿ ವಿವಾದಗಳಲ್ಲಿ ಕೋರ್ಟ್ ಸಂಬಂಧ, ಭಾವನೆ, ನಂಬಿಕೆ ಅಥವಾ ಕುಟುಂಬದ ಮಾತುಗಳನ್ನು ಮಾತ್ರ ಆಧರಿಸಿ ತೀರ್ಪು ನೀಡುವುದಿಲ್ಲ. ಕೋರ್ಟ್ ಯಾವಾಗಲೂ ದಾಖಲೆಗಳು, ಸಾಕ್ಷ್ಯಗಳನ್ನು, ರೆವೆನ್ಯೂ ರೆಕಾರ್ಡ್ಸ್, ಪೊಸಿಷನ್ ಮತ್ತು ಕಾನೂನುಬದ್ಧ ಹಕ್ಕುಗಳನ್ನು ಪರಿಶೀಲಿಸುತ್ತದೆ. ನೆನಪಿರಲಿ ಸ್ನೇಹಿತರೆ, ಇದು ನಮ್ಮ ತಾತನ ಆಸ್ತಿ, ನಮ್ಮವರೇ ಅಲ್ವಾ ಅಥವಾ ಎಲ್ಲರಿಗೂ ಗೊತ್ತಿರೋ ವಿಷಯ ಎನ್ನುವುದಕ್ಕಿಂತ ಸೇಲ್ ಡೀಡ್, ಪಾರ್ಟಿಷನ್ ಡೀಡ್, RTC, EC ಮತ್ತು ಇತರ ಲೀಗಲ್ ಪ್ರೂಫ್ಗಳು ಹೆಚ್ಚು ಮಹತ್ವ ಪಡೆಯುತ್ತವೆ. ಆದ್ದರಿಂದ ಪ್ರಾಪರ್ಟಿ ಮ್ಯಾಟರ್ಸ್ನಲ್ಲಿ ಭಾವನೆಗಿಂತ ಸಾಕ್ಷ್ಯವೇ ನಿಮ್ಮ ದೊಡ್ಡ ರಕ್ಷಣೆ. ಕೋರ್ಟ್ ಯಾವಾಗಲೂ ನೋಡೋದು ಯಾವ ಅಂಶಗಳು ಅಂತ ತಿಳಿದುಕೊಳ್ಳಬೇಕಾದರೆ, ಮೊದಲಿಗೆ ರಿಯಲ್ ಡಾಕ್ಯುಮೆಂಟ್ಸ್, ನಿಜವಾದ ದಾಖಲೆಗಳು ಕೋರ್ಟ್ ಮೊದಲು ನೋಡುವಂಥದ್ದು ಕೋರ್ಟ್ ನಿಜವಾದ ದಾಖಲೆಗಳನ್ನು ಮಾತ್ರನೇ. ಕೋರ್ಟ್ ಯಾವಾಗಲೂ ದಾಖಲೆಗಳ ಮೇಲೆ ಸಂಖ್ಯೆಯನ್ನು ನೋಡುವುದಿಲ್ಲ. ಕೋರ್ಟ್ ಯಾವಾಗಲೂ ದಾಖಲೆಗಳ ಸಂಖ್ಯೆಯನ್ನು ನೋಡುವುದಿಲ್ಲ. ಅವು ನಿಜವಾಗಿದೆಯೇ, ಕಾನೂನುಬದ್ಧವಾಗಿ ಸೃಷ್ಟಿಯಾಗಿದೆಯೇ ಮತ್ತು ವಿಶ್ವಾಸಾರ್ಹವಾಗಿದೆಯೇ ಎಂಬುದನ್ನು ಪರಿಶೀಲಿಸುತ್ತದೆ. ನೆನಪಿರಲಿ, ಒಂದು ನಿಜವಾದ ದಾಖಲೆ 100 ನಕಲಿ ದಾಖಲೆಗಳಿಗಿಂತ ಹೆಚ್ಚು ಬಲವಾಗಿರುತ್ತದೆ. ಮತ್ತೊಂದು ವಿಚಾರ ಏನೆಂದರೆ, ಜೀನ್ಯನ್ ಎವಿಡೆನ್ಸ್, ನಿಜವಾದ ಸಾಕ್ಷ್ಯಗಳು. ಕೋರ್ಟಿನಲ್ಲಿ ಕೇವಲ ಆರೋಪಗಳು, ಮಾತುಗಳಿಗೆ ಬೆಲೆ ಇರುವುದಿಲ್ಲ. ನಿಜವಾದ ಮತ್ತು ವಿಶ್ವಾಸಾರ್ಹ ಸಾಕ್ಷ್ಯಗಳಿಗೆ ಮಾತ್ರ ಮಹತ್ವ ಇರುತ್ತದೆ. ದಾಖಲೆಗಳು, ಸಾಕ್ಷಿದಾರರು, ರೆವೆನ್ಯೂ ರೆಕಾರ್ಡ್ಸ್, ಎಕ್ಸ್ಪರ್ಟ್ ರಿಪೋರ್ಟ್ಸ್ ಮತ್ತು ಇತರ ಕಾನೂನುಬದ್ಧ ಸಾಕ್ಷ್ಯಗಳ ಆಧಾರದ ಮೇಲೆ ಕೋರ್ಟ್ ಸತ್ಯವನ್ನು ನಿರ್ಧರಿಸುತ್ತದೆ. ನೆನಪಿರಲಿ, ಒಂದು ಜೀನ್ಯನ್ ಎವಿಡೆನ್ಸ್ ಅನೇಕ ಸುಳ್ಳು ಆರೋಪಗಳನ್ನು ಸೋಲಿಸುವ ಶಕ್ತಿ ಹೊಂದಿರುತ್ತದೆ. ಸ್ನೇಹಿತರೆ,
ಮತ್ತು ಕೋರ್ಟ್ ಮುಖ್ಯವಾಗಿ ಗಮನಿಸುವಂತಹದ್ದು ಕಂಡಕ್ಟ್, ನಡೆ ನುಡಿ ವರ್ತನೆ. ಕೋರ್ಟಿನಲ್ಲಿ ಆಸ್ತಿ ವಿವಾದ ಬಂದಾಗ ಪಕ್ಷಗಳ ನಡೆನುಡಿ ಮತ್ತು ಪ್ರಾಮಾಣಿಕತೆಯನ್ನು ಪರಿಶೀಲಿಸಲಾಗುತ್ತದೆ. ಯಾರು ಸತ್ಯವನ್ನು ಮಳೆ ಮಾಡಿದ್ದಾರೆ, ಯಾರು ಫ್ರಾಡ್ ಮಾಡಿದ್ದಾರೆ, ಯಾರು ಕಾನೂನುಬದ್ಧವಾಗಿ ವರ್ತಿಸುತ್ತಿದ್ದಾರೆ ಎಂಬುದು ಪ್ರಕರಣದ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತದೆ. ನೆನಪಿರಲಿ ಸ್ನೇಹಿತರೆ, ಉತ್ತಮ ಕಂಡಕ್ಟ್ ಅನೇಕ ಬಾರಿ ನಿಮ್ಮ ಪರದ ಸಾಕ್ಷ್ಯವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಕೆಟ್ಟ ಕಂಡಕ್ಟ್ ಫ್ರಾಡ್ ಸೂಚನೆ ಆಗಬಹುದು. ಈ ನಿಟ್ಟಿನಲ್ಲಿ ಮತ್ತೊಂದು ಗಮನಾರ್ಹ ಅಂಶ ಏನೆಂದರೆ, ಕೋರ್ಟ್ ಗಮನಿಸುವ ಅಂಶ ಏನೆಂದರೆ ಪೊಸಿಷನ್, ಸ್ವಾಧೀನ ಮತ್ತು ವಾಸ್ತವಿಕ ಹಿಡಿತ. ಕೋರ್ಟಿನಲ್ಲಿ ಆಸ್ತಿ ವಿವಾದ ಬಂದಾಗ ಆಸ್ತಿಯನ್ನು ನಿಜವಾಗಿ ಯಾರು ಅನುಭವಿಸುತ್ತಿದ್ದಾರೆ, ಯಾರು ಕೃಷಿ ಮಾಡುತ್ತಿದ್ದಾರೆ, ಯಾರು ತೆರಿಗೆ ಪಾವತಿಸುತ್ತಿದ್ದಾರೆ ಮತ್ತು ಯಾರು ವಾಸ್ತವಿಕ ಹಿಡಿತ ಪೊಸಿಷನ್ ಹೊಂದಿದ್ದಾರೆ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ನೆನಪಿರಲಿ ಸ್ನೇಹಿತರೆ, ಅನೇಕ ಪ್ರಕರಣಗಳಲ್ಲಿ ಪೊಸಿಷನ್ ಒಂದು ಪ್ರಮುಖ ಪರಿಸ್ಥಿತಿಜನ್ಯ ಸಾಕ್ಷಿಯಾಗಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಕೇವಲ ದಾಖಲೆಗಳಷ್ಟೇ ಅಲ್ಲ, ವಾಸ್ತವಿಕ ಸ್ವಾಧೀನವು ಕೋರ್ಟ್ ಮುಂದೆ ಮಹತ್ವ ಪಡೆಯುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ಕೋರ್ಟ್ ಗಮನಿಸುವಂತಹ, ಕೋರ್ಟ್ ನೋಡುವಂತಹ ಒಂದು ಅಂಶ ಏನೆಂದರೆ ಸತ್ಯ, ಟ್ರೂತ್. ಕೋರ್ಟಿನಲ್ಲಿ ಕೊನೆಗೆ ಗೆಲ್ಲುವುದು ಕೇವಲ ದಾಖಲೆಗಳ ಸಂಖ್ಯೆ ಅಲ್ಲ, ಸತ್ಯ ಮತ್ತು ಅದನ್ನು ಬೆಂಬಲಿಸುವ ಸಾಕ್ಷ್ಯಗಳು. ಸತ್ಯವು ಜಿನಿಯನ್ ಡಾಕ್ಯುಮೆಂಟ್ಸ್, ಜಿನಿಯನ್ ಎವಿಡೆನ್ಸ್, ಪೊಸಿಷನ್ ಮತ್ತು ಪಕ್ಷಗಳ ಕಂಡಕ್ಟ್ ಮೂಲಕ ಹೊರಬರುತ್ತದೆ. ನೆನಪಿರಲಿ ಸ್ನೇಹಿತರೆ, ಫ್ರಾಡ್ ಕೆಲ ಕಾಲ ಗೆಲ್ಲುವಂತೆ ಕಾಣಬಹುದು, ಆದರೆ ಕೋರ್ಟಿನಲ್ಲಿ ದೀರ್ಘಾವಧಿಯಲ್ಲಿ ಸತ್ಯವೇ ಅತ್ಯಂತ ಬಲವಾದ ಸಾಕ್ಷಿ. ಸ್ನೇಹಿತರೆ, ಪಾರ್ಟ್ 1ರಿಂದ ಪಾರ್ಟ್ 10ರವರೆಗೆ ನಾವು ತಿಳಿದುಕೊಂಡದ್ದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ, ಪಾರ್ಟೇಷನ್ ಲಾ, ಅನ್ರಿಜಿಸ್ಟರ್ಡ್ ಪಾರ್ಟೇಷನ್, ಕೋಪಾರ್ಸನರಿ ರೈಟ್ಸ್, ಡಾಟರ್ಸ್ ರೈಟ್ಸ್, ಕ್ರಿಶ್ಚಿಯನ್ ಲಾ, ಮುಸ್ಲಿಂ ಲಾ, ಕೋರ್ಟ್ ಪಾರ್ಟೇಷನ್ ಪ್ರೋಸೆಸ್, ಲಿಮಿಟೇಷನ್, ಈಗ ಪ್ರಾಪರ್ಟಿ ಫ್ರಾಡ್ ಪ್ರೊಟೆಕ್ಷನ್. ಈ 10 ವಿಭಾಗಗಳಲ್ಲಿ, 10 ಪಾಠಗಳಲ್ಲಿ 10 ಪ್ರಮುಖವಾದ ಅಂಶಗಳನ್ನು ನಾವು ಗಮನಿಸಿದ್ದೀರಿ, ತಿಳಿದುಕೊಂಡಿದ್ದೀರಿ. ಅದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ತಿಳಿಸಿದ್ದೀರಿ. ಈ ಸಂಪೂರ್ಣ ಸಿರೀಸ್ ಒಂದು ಲೀಗಲ್ ಅವೇರ್ನೆಸ್ ಮಾತ್ರ ಅಲ್ಲ, ನಿಮ್ಮ ಕುಟುಂಬದ ಆಸ್ತಿ, ನಿಮ್ಮ ಫ್ಯೂಚರ್ ಜನರೇಷನ್ಸ್, ನಿಮ್ಮ ಕಾನೂನು ಹಕ್ಕುಗಳ ರಕ್ಷಣೆಗೆ ಹೇಳಿ ಮಾಡಿಸಿದ ಒಂದು ಅತ್ಯುತ್ತಮ ಸಿರೀಸ್ ಆಗಿದೆ. ಈ ಸಿರೀಸ್ನ ಈ ವಿಡಿಯೋವನ್ನು ತಾವು ಸದಾಕಾಲ ರಕ್ಷಿಸಿಟ್ಟುಕೊಳ್ಳಬೇಕಾದಂತಹ ವಿಡಿಯೋ ಆಗಿದೆ. ಅದಕ್ಕೆ ತಕ್ಷಣವೇ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ನಿಮ್ಮ ಮಕ್ಕಳಿಗೆ ತೋರಿಸಿ, ಇದರಿಂದ ರಕ್ಷಣೆ ಪಡೆಯಿರಿ. ಈ ನಿಟ್ಟಿನಲ್ಲಿ JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಒತ್ತಿ. ಮುಂದಿನ ಪವರ್ಫುಲ್ ಸಿರೀಸ್ ಪ್ರಾರಂಭವಾಗುತ್ತೆ. PTCL ಆ್ಯಕ್ಟ್, ಸಂಪೂರ್ಣ ಕಾನೂನು ಸತ್ಯ ಪ್ರಾರಂಭವಾಗುತ್ತೆ. ಆ ವಿಚಾರ ಮುಂದಿನ ಪಾಠಗಳಲ್ಲಿ ನೋಡೋಣ. ಈ ಕಾನೂನು ಅರಿವು ನಿಮ್ಮ ಹಕ್ಕಿನ ರಕ್ಷಣೆ ಆಗಿದೆ. ಈ ಪಾರ್ಟ್ 1ರಿಂದ 10ರವರೆಗೂ ನೋಡಿದ ಮತ್ತು ಈ ವಿಡಿಯೋನ ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.